ಓಕೆ 21ನೇ ಕ್ವಶನ್. 1 cubic meter of soil weighs this much. 1 cubic meter of soil weighs 1624 kg, and after drying this becomes 1400 kg. If a specific gravity of the solids is 2.6, determine the degree of saturation of the soil. ಓಕೆನಾ? ಏನ್ ಮಾಡ್ಬೇಕು ನೋಡ್ರಿ. ಹ್ಮ್. 21st. ಓಕೆ, ಮಾಸ್ ಆಫ್ ದ ಸಾಯಿಲ್ ಎಷ್ಟು ಕೊಟ್ಟಿದ್ರು ಅವರು? ಮಾಸ್ ಆಫ್ ದ ಸಾಯಿಲ್ 1624 and 1400. 1624 1400. ಇದು ಮಾಸ್ ಅಂದ್ರೆ ವೆಟ್ ಮಾಸ್ ಇದು. ಓಕೆ, ಇದು ಡ್ರೈ ಮಾಸ್. ಇದರಿಂದ ವಾಟರ್ ಕಂಟೆಂಟ್ ಕಂಡಿಡ್ರಿ. ಮಾಸ್ ಆಫ್ ವಾಟರ್ ಇಸ್ ಈಕ್ವಲ್ ಟು 2 ಮೈನಸ್ ಮಾಡ್ಕೊಂತೀರಿ. 224 kg ಒಳಗದಲ್ಲ ಅದು. ಎವ್ರಿಥಿಂಗ್ ಇಸ್ ಇನ್ kg. ಓಕೆ, kg. ದೆನ್ ಡ್ರೈ ಮಾಸ್ ಎಷ್ಟದ? md ಅದ. ದೇರ್ಫೋರ್ ವಾಟರ್ ಕಂಟೆಂಟ್ ಇಸ್ ಈಕ್ವಲ್ ಟು 224 divided by 1400. ಇದು 16% ಬರ್ತದ ವಾಟರ್ ಕಂಟೆಂಟ್. ಅವ್ರೇನ್ ಕೇಳ್ಯಾರ? ಜಿ ಕೊಟ್ಟಾರ 2.65 ಕೊಟ್ಟಿದಾರ. ಡಿಟರ್ಮೈನ್ ದ ಡಿಗ್ರಿ ಆಫ್ ಸ್ಯಾಚುರೇಷನ್ ಆಫ್ ಸಾಯಿಲ್ ಅಂತ. ಮತ್ತೇನ್ ಹೇಳಿದ್ರ? ಕ್ಯೂಬಿಕ್ ಆಫ್ 1 ಮೀಟರ್ ಆಫ್ ಸಾಯಿಲ್ ವೇಸ್ ಅಂತ ಹೇಳಿದ್ರ. 1 ಮೀಟರ್ ಆಫ್ ಸಾಯಿಲ್ ವೇಸ್ ಅಂತ ಹೇಳಿದ್ರ. ಮತ್ತೆ ಈಗ ನಮಗೇನ್ ಬೇಕು? ಈಗ ಡಿಗ್ರಿ ಆಫ್ ಸ್ಯಾಚುರೇಷನ್ ಈಕ್ವಲ್ ಟು WG/E. ಇ ಏನ್ರ ಗೊತ್ತದ ನಿಮಗೆ? ನೋಡ್ಕೊಂಡಿಡ್ರಿ. ಎಸ್ ಇಸ್ ಈಕ್ವಲ್ ಟು ಹೆಂಗ್ ಕಂಡಿಡ್ತೀರಿ? ಈಗ W ಗೊತ್ತದ, ಜಿ ಗೊತ್ತದ, ಇ ಏನ್ರ ಗೊತ್ತದನು? ಇಲ್ಲ. ಏನ್ ಮಾಡೋದು? ನೋಡ್ರಿ, ಟ್ರಿಕ್ ಐತಿದು. ಕ್ವಶನ್ ಬಾಳ ಈಸಿ ಐತಿ ಅಂತ ಅನ್ಕೋಬೇಡ್ರಿ. ಇಂಥ ಕ್ವಶನ್ಸ್ ಬಾಳ ಇಂಪಾರ್ಟೆಂಟ್ ಇವು. ಸಣ್ಣ ಪುಟ್ಟ ಕ್ವಶನ್ಸ್ ಗಳು ಮರ್ತು ಬಿಡ್ರಿ. ಎನಿ ಐಡಿಯಾ? ಈಗ ನಾವು ಈ ಸಲುವಾಗಿ ಓಡಾಡ್ಬೇಕು. ಓಕೆ, ಎಂದು ಏನು ಸಿಗ್ಲಿಲ್ಲ ಅಂದಾಗ ನಾವ್ ಎಲ್ಲಿಗೆ ಹೋಗ್ಬೇಕು? ದೇವ್ರ ಹತ್ರ ಹೋಗ್ಬೇಕು. ನಮ್ ದೇವ್ರ ಡಯಾಗ್ರಾಮ್ ಯಾವ್ದು? ಫಸ್ಟ್ ಚಾಪ್ಟರ್ ಒಳಗಡೆ ದೇವ್ರ ಡಯಾಗ್ರಾಮ್ ಅಂದ್ರೆ ಇದೆ. ದಿಸ್ ಇಸ್ ಮಾಸ್ ವಾಲ್ಯೂಮ್ ಆಫ್ ಸಾಲಿಡ್ಸ್. ಫಸ್ಟ್ ನನಗ ಕ್ವಶನ್ ಏನಂತಂದ್ರ, ಇಸ್ ಇಟ್ ಸ್ಯಾಚುರೇಷನ್? ಇಲ್ಲೆಲ್ಲರೂ ಬರ್ದಾರನು ಸ್ಯಾಚುರೇಷನ್ ಅಂತ? ಇಲ್ಲ. ಎಸ್ ಈಕ್ವಲ್ ಟು 1 ತಗೊಳಕ್ ಏನ್ರ ಹೇಳ್ಯಾರನು? ಇಲ್ಲ. ಎಸ್ ಈಕ್ವಲ್ ಟು 1 ತಗೊಳಕ್ ಹೇಳಿಲ್ಲ. ಯಾಕಂದ್ರೆ ಅವ್ರು ಅದನ್ನೇ ಎಸ್ ಆಗಿ ಕೇಳ್ಯಾರ. ಆದ್ಮೇಲೆ ನಾವ್ ಎಸ್ ಈಕ್ವಲ್ ಟು 1 ತಗೋಬೇಡ. ಅಂದ್ರ ದೇರ್ ಆರ್ ಏರ್ ಆಲ್ಸೋ ಅಂಡ್ ದೇರ್ ಇಸ್ ಅ ವಾಟರ್ ಆಲ್ಸೋ. ನೋಡ್ರಿ, ಬಾಳ ಆನ್ಸರ್ ತರ್ಲಿಕ್ಕೆ ಇದನ್ ಮಾಡ್ಬೇಡ್ರಿ, ಅರ್ಜೆಂಟ್ ಮಾಡ್ಬೇಡ್ರಿ. ಅರ್ಥ ಮಾಡ್ಕೊಳಕ ಹೋಗ್ರಿ, ಆಮೇಲೆ ಬರ್ತಾ ಬರ್ತಾ ಆನ್ಸರ್ ಅರ್ಥ ಆಗ್ತಾವ. ನಮಗ್ ಏನ್ ಬೇಕೈತಿ? ಈಗ ವಾಟರ್ನು ಐತಿ, ಏರು ಐತಿ. ರೈಟ್? ವಾಟರ್ದು ಮಾಸ್ ಗೊತ್ತೈತಿ ನಮ್ಗ 224 kg ಮಾಸ್ ಗೊತ್ತೈತಿ. ರೈಟಾ? ಆಮೇಲೆ MD ಗೊತ್ತೈತಿ. ಬೇಕಾದ್ರೆ MD ಎಷ್ಟೈತಿ? ಇದು ಎಷ್ಟೈತಿ ಅಂದ್ರ 1400 ಐತಿ. ಓಕೆ, ಟೋಟಲ್ ಮಾಸ್ ಬೇಕಂದ್ರೆ ಗೊತ್ತಾಗುತ್ತೆ ನಮಗ. ಎರಡು ಕೂಡಿಸಿದ್ರೆ ಮಾಸ್ ಆಫ್ ಏರ್ 0 ಅಂತ ತಿಳ್ಕೊಂಡ್ರೆ ಟೋಟಲ್ ಮಾಸ್ ಗೊತ್ತದ. ವಾಲ್ಯೂಮ್ ಕಡೆಗೆ ಬರ್ರಿ. ವಾಲ್ಯೂಮ್ ಕಡೆಗೆ ಏನ್ರ ಗೊತ್ತದವ ನಿಮಗೆ? ಎನಿ ಆಫ್ ದೀಸ್ ಪ್ಯಾರಾಮೀಟರ್ಸ್ ಡೂ ಯು ನೋ? ಟೆಲ್ ಮಿ. Or is there any attempt can we do to get
ವಿ ಎ ಇಸ್ ಈಕ್ವಲ್ ಟು ಎಷ್ಟು, ವಿ ಡಬ್ಲ್ಯೂ ಈಕ್ವಲ್ ಟು ಎಷ್ಟು, ವಿ ಎಸ್ ಈಕ್ವಲ್ ಟು ಎಷ್ಟು. ಟೋಟಲ್ ವಿ ಕೊಟ್ಟಾರ ಅವ್ರು 1 ಕ್ಯೂಬಿಕ್ ಅಂತ ಹೇಳಿ, ಟೋಟಲ್ ವಿ 1 ಅಂತ ನೋಡಿ, ಇದು ಕೊಟ್ಬಿಟ್ರ ಅವ್ರು. ಹೇಳ್ರಿ ಈಗ ನಮಗೆ ಇ ಬೇಕಾಗೈತೆ, ಇ ಈಕ್ವಲ್ ಟು ವಿ ವಿ ಬೈ ವಿ ಎಸ್. ಏನಾರ ಜುಗಾಡ್ ಮಾಡ್ಬೋದಾ? ಎನಿವನ್ ಪ್ಲೀಸ್ ಲೆಟ್ ಮಿ ನೋ. ವೆರಿ ಗುಡ್, ಇದು ಕರೆಕ್ಟ್. ದಿಸ್ ಇಸ್ ದ ಕೀ ಪಾಯಿಂಟ್, ಯು ಗಾಟ್ ಇಟ್. ಬಟ್ ಇಲ್ಲಿ ಡೈರೆಕ್ಟ್ ತಗೊಳಕ್ ಬರಂಗಿಲ್ಲ, ಹುಷಾರಾಗಿ ತಗೋಬೇಕು. ಅದು ಯಾವಾಗಂದ್ರ ಏನಂದ್ರ ಫಸ್ಟ್ ಹೇಳ್ತೀನಿ ನೋಡು, ವಿ ಡಬ್ಲ್ಯೂ ಈಕ್ವಲ್ ಟು ಎಂ ಡಬ್ಲ್ಯೂ ಅಂತ ವೀಣಾ ಹೇಳಿದ್ರು. ಇದು ಕರೆಕ್ಟ್ ಆನ್ಸರ್, ಕರೆಕ್ಟ್ ಪ್ರೆಡಿಕ್ಷನ್. ಬಟ್ ಇಲ್ಲಿ ಡೈರೆಕ್ಟ್ ತಗೊಳಕ್ ಬರಂಗಿಲ್ಲ, ಯಾಕಂದ್ರೆ ಇದು ಮಾಸ್ ಗ್ರಾಮ್ ಒಳಗಿಲ್ಲ, ವಾಲ್ಯೂಮು ಸೆಂಟಿಮೀಟರ್ ಕ್ಯೂಬ್ ಒಳಗಿಲ್ಲ. ಇತ್ತಂದ್ರ ವಾಟರ್ಗೆ ಸೆಂಟಿಮೀಟರ್ ಕ್ಯೂಬ್ ಗ್ರಾಮ್ ಸೇಮ್ ಅನ್ಬೋದಿತ್ತು. ಬಟ್ ಇಲ್ಲಿ ಸ್ವಲ್ಪ ಹುಷಾರಾಗಿ ತಗೋಬೇಕು. ಏನಂತಂದ್ರ ಬರ್ಕೊಳ್ಳೋಣ, gamma w equal to mw by vw. Therefore gamma w is 1000 ತಗೋಬೇಕಿಲ್ಲಿ, ಬಿಕಾಸ್ ಕೆಜಿ ಮತ್ತು ಮೀಟರ್ ಕ್ಯೂಬ್ ಒಳಗೆ ಮಾತಾಡಕತ್ತಾರ ಅವರು. Therefore 1000 is equal to mw ಎಷ್ಟು 224 divided by vw. Therefore vw equal to 0.224 ಬಂತು. ಇದು ಮೀಟರ್ ಕ್ಯೂಬ್ ಬಂತು. ಓಕೆ, ಒಂದ್ ಬಂತಪ್ಪ, 224. ವೆರಿ ಗುಡ್. ಈಗ ಇನ್ನ ಒಂದು ಯಾವ್ದಾರ ಒಂದು ಕಂಡು ಹಿಡಿದು ಬಿಡ್ರಿ ಸಾಕು. ವಿ ಆರ್ ಕಂಡಿಡಿರಿ, ವಿ ಎಸ್ ಆರ್ ಕಂಡಿಡಿರಿ, ಸೊ ದಟ್ ನಿಮ್ಗೆ ಒಂದ್ರೊಳಗೆ ಮೈನಸ್ ಮಾಡಿದ್ರೆ ಬಂದ್ಬಿಡ್ತದ. ನಾವು ಟೆಲ್ ಮಿ ಸೆಕೆಂಡ್ ಅಟೆಂಪ್ಟ್, ಹೌ ಟು ಗೆಟ್ ಎನಿ ಒನ್ ಆಫ್ ದೀಸ್ ಟು. ಎನಿ ಒನ್ ಅಟೆಂಪ್ಟ್. ವಿ ಎ ಬರ್ತದ, ವಿ ಎಸ್ ಬರ್ತದೋ? ಇನ್ನೂ ಡಾಟಾ ಅದಾವ, ಕೆಲವು ಡಾಟಾ ಯೂಸ್ ಮಾಡಿಲ್ಲ, ಅವ್ನ್ ಬೇಕಾದ್ರೆ ಯೂಸ್ ಮಾಡ್ರಿ. ಹ್ಮ್, ಹೇಳ್ರಿ. ಹಿಂಟ್ ಕೊಡ್ತೀನಿ, ಬೇಕಾದ್ರೆ ಯೋಚನೆ ಮಾಡ್ರಿ. ಹಿಂಟ್ ಏನ್ ಹೇಳು? ಜಿ ಗೊತ್ತದ? ಹೌದಲ್ಲ? ಜಿ ಗೊತ್ತದ ನೋಡ್ರಿ. ದೇವ್ರು ಗೊತ್ತಿದ್ರೆ ಮುಗೀತು. ಇಫ್ ಗಾಡ್ ಈಸ್ ನೋನ್ ದೆನ್ ಎವ್ರಿಥಿಂಗ್ ಈಸ್ ಈಸಿ ಫಾರ್ ಅಸ್. ಜಿ ಈಕ್ವಲ್ ಟು ವಾಟ್? ಗಾಮಾ ಎಸ್ ಬೈ ಗಾಮಾ ಡಬ್ಲ್ಯೂ. ಜಿ ಈಕ್ವಲ್ ಟು ವಾಟ್? ಗಾಮಾ ಎಸ್ ಅಂದ್ರೆ ಎಂ ಎಸ್ ಬೈ ವಿ ಎಸ್ ಇಂಟು ಗಾಮಾ ಡಬ್ಲ್ಯೂ. ದೇರ್ ಫೋರ್ ವಿ ಎಸ್ ಈಕ್ವಲ್ ಟು ವಾಟ್? ವಿ ಎಸ್ ಈಕ್ವಲ್ ಟು ಎಂ ಎಸ್ ಬೈ ಜಿ ಇಂಟು ಗಾಮಾ ಡಬ್ಲ್ಯೂ. ಎಂ ಎಸ್ ಅಂದ್ರೆ ಎಷ್ಟು? 1400 kg, 2.65 1000. ದೇರ್ ಫೋರ್ ವಿ ಎಸ್ ಬರ್ತೈತಿ. ಎಷ್ಟು ಬಂತು ವಿ ಎಸ್? ವಿ ಎಸ್ ಬಂತು 0.53. 0.53 ಬಂತು. ಎಷ್ಟು ಚೆನ್ನಾಗಿ ಬಂತು ನೋಡು. ಇದು 0.53 ಬಂತಂದ್ರೆ ಇಲ್ಲಿ ಬಾರಿ ಈಗ 0.53. Okay, then what is this? 1 minus of this. 1 minus answer minus 0.224. ಇದು ಬಂತು 0.24, 0.2456 ಅಂದ್ರೆ 245 ಅಂದ್ರೆ 25 ತಗೋದು. ರೈಟಾ? ಹಾಗಾದ್ರ ಈಗ ಬಾ, ಈಗ ವಿ ವಿ ಅಂದ್ರೆ ಏನೀಗ? ವಿ ವಿ ಇಸ್ ಈಕ್ವಲ್ ಟು 0.224 ಪ್ಲಸ್ 0.25 divided by ವಿ ಎಸ್ ಅಂದ್ರೆ 0.53. Therefore E is equal to 0.886. ಓಕೆ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಏನು? ಎಸ್ ಈಕ್ವಲ್ ಟು ಡಬ್ಲ್ಯೂ ಜಿ ಬೈ ಇ. ಡಬ್ಲ್ಯೂ ಎಷ್ಟು? 0.16, ಜಿ 2.65, ಇ 0.886. $47.85.
ವೆರಿ ಗುಡ್. ಎನಿ ಡೌಟ್ಸ್ ಹಿಯರ್? ಕೇಳೋದಾದ್ರೆ ಕೇಳ್ರಿ. ಸ್ವಲ್ಪ ಇನ್ವಾಲ್ವ್ಮೆಂಟ್ ಇತ್ತಲ್ಲ ಕ್ವಶನ್ ನೋಡಿ, ಎಷ್ಟು ಈಸಿ ಕಾಣ್ತದ. 2 ಲೈನ್ 3 ಲೈನ್ ಕ್ವಶನ್ ಅಂತ ಅನ್ಸುತ್ತ, ಬಟ್ ಬಾಳ ದೊಡ್ಡದದ, ಹೌದಲ್ಲ? ವೆರಿ ಇಂಟ್ರೆಸ್ಟಿಂಗ್. ಇಂಥವ್ ನೋಡ್ಕೊಂತಿರ್ಬೇಕು, ಬಾಳ ಇಂಪಾರ್ಟೆಂಟ್ ಅವು. ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಅರ್ಧ ಐತ್ ನೋಡು. A sample with a volume of 45 centimeter cube is filled with a soil sample filled with soil. When the soil is poured into a graduated cylinder, it displaces 25 centimeter cube of water. The value of porosity of the soil. ನೋಡ್ರಿ, ನಾನು ನಿಮ್ಗ 4 days ಕೊಟ್ಟಿದ್ದೀನಿ. 4 day into 2 hours ಅಥವಾ 2.5 hours ಅಂತಂದ್ರ 8 hours. 8 hours of the geotechnical is giving only for chapter number 1 and 2. 1 ಅಂದ್ರ interrelations and index properties. ಇಷ್ಟೇ ಯಾಕೆ ಒತ್ತು ಕೊಡ್ತಾ ಇದ್ದೀರಿ ಸರ್ ಅಂತಂದ್ರ, ಇದು ವೆರಿ 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 ಇಂಪಾರ್ಟೆಂಟ್. ಇದರಲ್ಲಿ ನಾವು ಬಹಳ ಅಂದ್ರೆ ಬಹಳ ಕಲಿತೀವಿ. ಅದಕ್ಕೆ ಸ್ಲೋ ಆಗಿ ಹೋಗೋಣ. ಇವತ್ತು ಇದೆ, ನಾಳೆ ಇದೆ. ಸ್ಲೋ ಆಗಿ ಹೋಗೋಣ, ಬಟ್ ಬಹಳ ಪರ್ಫೆಕ್ಟ್ ಆಗ್ಬೇಕು. ಈ ಚಾಪ್ಟರ್ ಪರ್ಫೆಕ್ಟ್ ಆದ್ರೆ ಅಂದ್ರೆ ಜಿಯೋಟೆಕ್ನಿಕಲ್, ಎಂಟೈರ್ ಜಿಯೋಟೆಕ್ನಿಕಲ್ ನಿಮ್ ಕೈಯಾಗ ಗ್ರಿಪ್ ಸಿಗ್ತದೆ. ಅದ್ರ ಸಲುವಾಗಿ ಏನಪ್ಪಾ ಮುಂದಕ್ಕೆ ಹೋಗೋಲ್ರಿ ಸರ್ ಅಂತ ತಿಳ್ಕೊಬೇಡ್ರಿ. ಓಕೆ, ದೇರ್ ಇಸ್ ಅ ಬಿಗ್ ಪರ್ಪಸ್ ಬಿಹೈಂಡ್ ದಿಸ್. Now, the soil volume ಅದಂತ, a soil sampler with a volume of 45 centimeter cube is filled with the soil sample. ಅಂದ್ರೆ ಏನೈತಿ, ಈಗ ಒಂದು ಸ್ಯಾಂಪ್ಲರ್ ಅದ. ಆ ಸ್ಯಾಂಪ್ಲರ್ ವಾಲ್ಯೂಮ್ ಎಷ್ಟೈತಿ? 45 ಸೆಂಟಿಮೀಟರ್ ಕ್ಯೂಬ್ ಐತಿ. ಅದ್ರೊಳಗಡೆ ಸಾಯಿಲ್ ತುಂಬಿದ್ದಾರೆ. ಅಂದ್ರೆ ಟೋಟಲ್ ವಾಲ್ಯೂಮ್ ಗೊತ್ತು, 45 ಸೆಂಟಿಮೀಟರ್ ಕ್ಯೂಬ್. ನೆಕ್ಸ್ಟ್ ಏನ್ ಮಾಡಿದ್ರೆ, ಅದನ್ನ ತಗೊಂಡ್ ಬಂದು ಗ್ರಾಜುಯೇಟೆಡ್ ಸಿಲಿಂಡರ್ poured into a graduated cylinder, it displaces 25 centimeter cube of water. ಒಂದು ಗ್ರಾಜುಯೇಟ್ ಸಿಲಿಂಡರ್ ಐತಿ ಒಂದು, ಓಕೆನಾ? ಇದು ಒಂದು ಸಿಲಿಂಡರ್ ಅದ. ಇದ್ರ ಒಳಗಡೆ ಈ ಸಾಯಿಲ್ ತಗೊಂಬಂದ್ ಹಾಕಿದ ತಕ್ಷಣ ನೀರು ಹೊರಗೆ ಬರ್ತದೆ. ಎಷ್ಟು ನೀರು ಹೊರಗೆ ಬರ್ತದೆ ಅಂದ್ರ, ನೀರ್ ಎಷ್ಟು ಹೊರಗೆ ಬಂತು? 25 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಹೊರಗೆ ಬಂತು. ದಿಸ್ ವಾಟರ್ ಎಷ್ಟು ಬಂತಿದ್ದು? 25 ಸೆಂಟಿಮೀಟರ್ ಕ್ಯೂಬ್ ಆಫ್ ವಾಟರ್ ಬಂತು. ಹಾಗಾದ್ರ ಪೋರೋಸಿಟಿ ಎಷ್ಟು ಅಂತ ಕೇಳಿದ್ರ, ಪೋರೋಸಿಟಿ N is equal to VV by V. ಈಗ ಒಂದ್ ಆಲ್ರೆಡಿ ಗೊತ್ತೈತಿ, 45 ಕೆಳಗಲ್ದು ಗೊತ್ತೈತಿ, ಮ್ಯಾಲಿದಷ್ಟ ಕಂಡುಹಿಡಿಬೇಕು. ಹೇಳ್ರಿಪ್ಪ, ಹೆಂಗ್ ಕಂಡುಹಿಡಿಬೇಕು? ಇದು ಟೋಟಲ್ ಎಷ್ಟಿದು? 45. ಯಾರು ಹೇಳ್ತೀರಿ? ಬರ್ಲಿ ಬರ್ಲಿ ಬರ್ಲಿ, ಪ್ರೆಡಿಕ್ಟ್ ಮಾಡ್ತಾ ಹೋಗ್ರಿ. ವಾಟ್ ಈಸ್ ವಾಲ್ಯೂಮ್ ಆಫ್ ವೈಟ್ ಸಿಯರ್? ವೆರಿ ಗುಡ್. VS equal to 25 ಸೆಂಟಿಮೀಟರ್ ಕ್ಯೂಬ್. ಕರೆಕ್ಟ್ ಬರಕತ್ತೆ ನೋಡ ಆನ್ಸರ್. ಹೌದಾ? ನಾವು ಥಿಂಕ್ ಹಿಯರ್, ಇದು ಸಾಯಿಲ್ ಒಂದು ಸಾಲಿಡ್ ಅಂತ ತಿಳ್ಕೊಳ್ರಿ. ಹೇಳ್ತಾ, ಇದಿಷ್ಟು ಒಂದು ಸಾಲಿಡ್ ಅಪ್ಪ. ಈ ಸಾಲಿಡ್ ಒಳಗಡೆ ಬಂದ್ ಕುಂತಿತ್ತು ಅಂತಂದ್ರ, ಇದು ಎಷ್ಟು ಸಾಲಿಡ್ ಐತಲ್ಲ VS, ಅಷ್ಟು ವಾಲ್ಯೂಮ್ ಇಲ್ಲಿ ಬರ್ತೈತಿ VS. ದೇರ್ ಫೋರ್ ದಿಸ್ ಈಸ್ ಯುವರ್ VS. ವೆರಿ ಇಂಪಾರ್ಟೆಂಟ್. ದೇರ್ ಫೋರ್ ದಿಸ್ ಈಸ್ ಯುವರ್ VS. ಸಾರಿ, VS ಎಷ್ಟಿದು? 25. ಹಂಗಾರೆ VV ಎಷ್ಟಾಯ್ತು?
20 ಆಯ್ತು. therefore this is 20. 20 divided by 0.44 is a 45 is a 0.44 ಅಂದ್ರೆ 44.44%. ಏನಾಗೈತಲ್ಲ? ಎಸ್, porosity is 0.44. ತಿಳಿದಿಲ್ಲ ಅಂದ್ರೆ ಕೇಳ್ರಿ, ನಾನು ಹೇಳ್ತೀನಿ. ಇಲ್ಲಾಂದ್ರೆ ಹಂಗ ಮುಂದಕ್ಕೆ ಹೋಗ್ತಾ ಇರ್ತೀನಿ ನಾವು. ಈ ಕ್ವಶನ್ ಹಾಕೋದು, ನಿಂದಿರ್ಸೋದು. ನೆಕ್ಸ್ಟ್ ಕ್ವಶನ್, 2 samples A and B. ಏನಂತೆ? 2 samples A and B having the following data are mixed and compacted to form 1 meter cube of the soil. The porosity of the compacted soil. This is asked in IES question 1. MCQ question ಒಳಗೆ ಕೇಳಿದ್ದೀವಿ. ಓಕೆನಾ? ಸ್ಯಾಂಪಲ್ ಎ ಒಳಗಡೆ ವೈಡ್ಸ್ ರೇಷಿಯೋ 1 ಅದ, ವಾಲ್ಯೂಮ್ 1 ಮೀಟರ್ ಕ್ಯೂಬ್ ಅದ. ಸ್ಯಾಂಪಲ್ 2 ಒಳಗಡೆ ವಾಲ್ಯೂಮ್ ವೈಡ್ಸ್ ರೇಷಿಯೋ 2 ಅದ, ವಾಲ್ಯೂಮ್ 1 ಅದ. ಇವ್ ಏನ್ ಮಾಡಿದ್ರೆ ಅಂತ, 2 samples are following are mixed and compacted. ಇದು ಬಹಳ ಇಂಪಾರ್ಟೆಂಟ್ ಇದು ವರ್ಡ್. compacted to form 1 meter cube ಅಂದ್ರ ಮೂರನೇದು ಸ್ಯಾಂಪಲ್ ಸಿ ಏನಾಗ್ತೈತಿ ನೋಡು. ಸ್ಯಾಂಪಲ್ ಸಿ ಅದ್ರದ್ದು ಇ ಎಷ್ಟು ಅಂತ ಕೇಳಿದಾರ, ಬಟ್ ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ಅದ್ರದ್ದು 1 ಆಗ್ತೈತಿ. 1 ಮೀಟರ್ ಕ್ಯೂಬ್ ಆಯ್ತು. ಮತ್ ನೀವು 2 ಅಂದಿಗಿದ್ರಿ ಸರ್, ಇದನ್ನ ಮಿಕ್ಸ್ ಮಾಡಿದ್ರೆ 2 ಆಗುತ್ತಲ್ರಿ ಸರ. ಆಗ್ತೈತಪ್ಪ, ಬಟ್ ಅವ ಇಲ್ಲಿ ವರ್ಡ್ ಯೂಸ್ ಮಾಡ್ಯಾನ ಕಾಂಪ್ಯಾಕ್ಟೆಡ್ ಅಂತೇಳಿ, ಅದ್ರ ಸಲುವಾಗಿ ಅದು 1 ಆಗ್ತೈತಿ. ಆಯ್ತಾ? ಇದನ್ನ ನೆನ್ಪಿಟ್ಕೊಂಡು ಮುಂದಕ್ಕೆ ಮಾಡ್ರಿ. sample A this is 1, E equal to 1. sample B this is E equal to 2. ಇದನ್ನು 1. sample C that is also 1, but E equal to ಎಷ್ಟು? ಹೇಳಿ ಮಕ್ಕಳೇ. Okay, ಹೇಳಿ. Now look at here. This is what? VV by VS. ಹಾಗಾದ್ರೆ VV equal to VS. ಇದರಿಂದ ಏನ್ ತಿಳಿತೈತಿ? ಇದು 1 ಐತೆ ಅಂದ್ರೆ ಇದು 0.5 ಐತಿ, ಇದು 0.5 ಐತಿ. ಹೋಗೈತು, 1 ಫಿಕ್ಸ್ ಆತು. ಈಗ 2 ಬಾ. VV equal to VS. ಸಾರಿ, E equal to 2 equal to VV by VS. VV by VS ಅಂದ್ರೆ ಏನರ್ಥ? VV equal to 2 times of VS. ನೋಡ್ರು, VV equal to 2 times of VS ಅಂದ್ರ ಇದನ್ನ ಹಿಂಗ್ ಬರಿಬೇಕು. ಸ್ವಲ್ಪ ಶಾಣೆತನ ಯೂಸ್ ಮಾಡ್ರಿ, ಬರೀ ಮ್ಯಾಥ್ಸ್ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸ್ಬೇಕತ್ತ? ಇದನ್ನ ನೋಡಿದ ತಕ್ಷಣ ಏನ್ ಅನ್ಸ್ಬೇಕು? ಇದನ್ನ 0.33 ತಗೊಂತೀನಿ, ಇದನ್ನ 0.67 ತಗೊಂತೀನಿ. ಯಾಕಂದ್ರೆ ಇದ್ರದ್ದು ಡಬಲ್ ಅಲ್ಲ ಐತಿಲ್ಲ. ಸ್ವಲ್ಪ ತಲೆ ಓಡಿಸ್ಬೇಕು ಜಲ್ದಿ. ಓಕೆ, ಎಲ್ಲವಕ್ಕೂ ಕ್ಯಾಲ್ಕುಲೇಷನ್ಸ್ ಅಂತ ತಲೆ ಕೆಡಿಸ್ಕೊಬೇಡ್ರಿ. VV equal to 2 times of VS. ಮತ್ 0.33 ಆತಿದ್ದು 0.67 ಆತ, ಡಬಲ್ ಆತಿಲ್ಲ. ಡನ್. ಇವೆರಡು ಸೇರಿಸಿರು 1 ಬಂತು. ಈಗ ಹಾಗಾದ್ರ ಇಲ್ಲಿ ಬಂದಾಗ ಏನ್ ಮಾಡ್ಬೇಕತ್ತ? ಓನ್ಲಿ VS ಗಳನ್ನು ಕೂಡಿಸ್ಬೇಕು, ವ್ಯಾಲ್ಯೂ ಕೂಡಿಸ್ಬಾರ್ದು. 0.55 0.33 ಕೂಡಿಸಿರಿ ಅಂತಿದ್ದು 0.83 ಆತ. ಹಂಗಾರೆ ಇದು ಎಷ್ಟು ಉಳಿತು? 1 minus 0.83. ದಿಸ್ ಈಸ್ 0.17. ಓಕೆ, ಹಾಗಾದ್ರೆ ನೀವು ಎಷ್ಟು ಅಂದ್ರೆ 0.17 divided by 0.83. ದಿಸ್ ಈಸ್ ಯುವರ್ E ವ್ಯಾಲ್ಯೂ. ತಿಳಿತಾ? ತಿಳಿದಿಲ್ಲ? ಕೇಳಿ. 0.204. ಅಪ್ಪ, ಎಷ್ಟು ಕಡಿಮೆ ಬಿತ್ತು ನೋಡಿ. ಹೌದಲ್ಲ? ನೋಡಾಯ್ತಾ ಆನ್ಸರ್?
ಕೇಳಿಲ್ಲವ, ಇಲ್ಲೇ ಬರಿಬೇಕು ನಾವು ಅಷ್ಟೇ ಡೈರೆಕ್ಟ್ ಆಗಿ. 0.204. ಎನಿ ಡೌಟ್? ಏನ್ ಕೇಳೇನೋ? ತಡಿ ತಡಿ ತಡಿ, ಪೋರೋಸಿಟಿ ಕೇಳೇನೋ? ಶಾಣೆ, ನಾನು ದೊಡ್ಡ ಶಾಣೆ, ನೀವು ದೊಡ್ಡ ಶಾಣೆ, ಹೌದಿಲ್ಲ? ಈ ಕಡೆ ಬಾ. ಪೋರೋಸಿಟಿ ಕೇಳೇನೋ? ಪೋರೋಸಿಟಿ ಅಂದ್ರೆ 0.17 ಡಿವೈಡೆಡ್ ಬೈ 1. therefore 0.17. Any doubt? ಹೇಳ್ರಿ, ಏನಾರ ಡೌಟ್ ಐತಿ? ಮುಂದೋಗೋಣ. ಎಸ್ ಸರ್. ನೆಕ್ಸ್ಟ್ 24th ಕ್ವಶನ್ ನೋಡು. 800 grams of wet ಐತಿ sandy sample was placed in a pycnometer. Okay. The sample of the pycnometer, sand and water fill of top 220 gram. Okay. The mass of pycnometer filled with water only ಎಷ್ಟದ? 1800. The value of water content G equal to 2.65. ಏನ್ ಕಂಡಿಡು? ವಾಟರ್ ಕಂಟೆಂಟ್ ಕಂಡಿಡು, ಈಸಿ ಐತಿ ನೋಡ್ರಿ. ಮಾಡ್ಬಿಟ್ರಿ, ಆನ್ಸರ್ ಗೊತ್ತೈತಿ. ಬರ್ಕೊಳ್ರಿ. 800, 2200, 1800. ಈ ಕಡೆ ಬರ್ರಿ. ದಿಸ್ ಈಸ್ M1, ದಿಸ್ ಈಸ್ M2, ದಿಸ್ ಈಸ್ M3. ಸರಿ, ದಿಸ್ ಈಸ್ M3, ದಿಸ್ ಈಸ್ M4. ಏನೇನ್ ಕೊಟ್ಟನವ? ದ ಮಾಸ್ ಆಫ್ ಪೈಕ್ನೋಮೀಟರ್, ಸ್ಯಾಂಡ್, ವಾಟರ್ 2200. ನೆಕ್ಸ್ಟ್ ದ ಪೈಕ್ನೋಮೀಟರ್ ಫಿಲ್ಡ್ ವಿತ್ ವಾಟರ್ 1800. is 1800. ಬಟ್ ಇವೆರಡು ಸೇರಿ ಅಂದ್ರೆ M2 minus M1 is 800. Therefore, water content is equal to M1, M2, M3, M4 minus G minus 1 by G minus 1. ಆಕ್ರಿ ಆನ್ಸರ್ ಹೇಳ್ರಿ. G ಎಷ್ಟದ? 2.65. ಹೇಳ್ರಿ, ಎಷ್ಟು ಬಂತು? Lata, is there any difficulty you are facing? ಓಕೆನಾ? ಒಂದು ಆನ್ಸರ್ ಯಾರಿಗೆ ಬಂತು? ಎದ್ರೊಳಗೆ ಬರಿಬೇಕಂತ ಹೇಳ್ಯಾರ? ಪರ್ಸೆಂಟೇಜ್ ಹೇಳ್ರಿ ಕೇಳ್ಯಾರನವ್ರು? ಇಲ್ಲ, ದ ವ್ಯಾಲ್ಯೂ ಆಫ್ ವಾಟರ್ ಕಂಟೆಂಟ್ ಅಂದಾರ. ಓಕೆ, ಇನ್ ಪರ್ಸೆಂಟೇಜ್ ಏನ್ ಬರಿಬೇಡ್ರಿ. ವ್ಯಾಲ್ಯೂ ಆಫ್ ವಾಟರ್ ಕಂಟೆಂಟ್ ಅಂದ್ರ 0.245. 0.245. ಓಕೆನಾ? ನೆಕ್ಸ್ಟ್ this question. The liquid limit test. The moisture content at 10 blows was 70% and that of the 100 blows is 20%. Then the liquid limit of the soil is. ಶಾಣೆ ನೋಡಿವ. ಯಾರ ಕ್ವಶನ್ ಕೇಳ್ತಾರ? ಹಂಗಪ್ಪ ಹಿಂಗಾದ್ರ
ಗ್ರಾಫ್ ಹಾಕ್ರಿ ಅಂತ ಹೇಳ್ದಂಗೆ ಆಯ್ತದ ನಮಗೆ. ಎಷ್ಟು? 10 ಬ್ಲೌಸಿಗೆ 70, 100 ಬ್ಲೌಸಿಗೆ 20. ಇದು 10 ಬ್ಲೌಸಿಗೆ, ಇದು ಬ್ಲೌಸ್ ಅಲ್ಲ, 10 ಬ್ಲೌಸಿಗೆ 70, 100 ಬ್ಲೌಸಿಗೆ ಎಷ್ಟು? 20. ಇದು 20, ಇದು 70. ಇದು ಲೈನ್. ನಮಗೆ ಎಷ್ಟು ಬೇಕು? 25 ಬೇಕು. ಹೇಳ್ರಿ, ಯಾರು ಹೇಳ್ತೀರಿ? ತಪ್ಪು ಹೇಳ್ತೀರಿ, ನನಗೆ ಗೊತ್ತೈತಿ. ನೀವು ತಪ್ಪು ಹೇಳ್ತೀರಿ ನನಗೆ. ಸ್ವಲ್ಪ ಹುಷಾರಾಗಿ ಹೇಳ್ರಿ. ಸಮಟೈಮ್ಸ್ ಎಲ್ಲಾ ಗೊತ್ತಿದ್ರು ತಪ್ಪು ಮಾಡಿ ಬರ್ತಿರ್ತೀವಲ್ಲ, ಅಂತ ಸಿಚುವೇಶನ್ಸ್ ಇವು. ಎಲ್ಲಾ ಗೊತ್ತಿರ್ತಾವ, ಶಾಣ್ಯರು ಇರ್ತೀವಿ, ಮತ್ತೆ ದಡ್ರನೂ ಅಲ್ಲ, ಶಾಣ್ಯರು ಇರ್ತೀವಿ, ಬಟ್ ತಪ್ಪು ಮಾಡಿ ಬರ್ತಿರ್ತೀವಿ. ಓಕೆ, ಲುಕ್ ಎಟ್ ಇಯರ್. ನೋಡ್ರಿ ಇಲ್ಲಿ, ಇದು ಒಂದು ಟ್ರಯಾಂಗಲ್. ನೆಕ್ಸ್ಟ್ ಇದು ಒಂದು ಟ್ರಯಾಂಗಲ್. ನೆಕ್ಸ್ಟ್ ಇದು ಒಂದು ಟ್ರಯಾಂಗಲ್. ಬಿಗ್ ಟ್ರಯಾಂಗಲ್ ದ ರಿಲೇಷನ್ ತಗೋ. ಇದು ಎಷ್ಟಿದು? 70 - 20, ಇದು 50. ಇದನ್ನ ಮತ್ ನೀ 100 - 10 ಅಂದ್ರೆ ಇದು ಹಿಂಗಂತ ಬರಿಬಾರ್ದು. ಇದು ಲಾಗ್ 100 ಅಂತ ಓದ್ಬೇಕು. ಇದನ್ನ ಲಾಗ್ 10 ಅಂತ ಓದ್ಬೇಕು. ಇದ ಶಾಣೆತನ. ದಿಸ್ ಈಸ್ ದ ಶಾಣೆತನ. ದೆನ್ ವಿ ವಾಂಟ್ ದಿಸ್ ಎಕ್ಸ್. ಇದು ಎಕ್ಸ್ ಬೇಕು ನನಗೆ, ಅದ್ರ ಸಲುವಾಗಿ ಒದ್ದಾಡ್ತಾ ಇದೀನ. therefore 70 - 20 ಡಿವೈಡೆಡ್ ಬೈ, ದಿಸ್ ಇಸ್ 70 - 20 ಡಿವೈಡೆಡ್ ಬೈ ಇದಿಷ್ಟು. ಏನದು? log 100 - log 10 is equal to x divided by log 100 - log 25. x ಕಂಡಿಡಿ. ಎಷ್ಟು ಬಂತು x? 30.10%. ಹಿಂಗ್ ಬಂದ ತಕ್ಷಣ ಖುಷಿ ಪಟ್ಟು ಬಿಡ್ಬಾರ್ದು. ಈ ಪುಣ್ಯ ಖುಷಿ ಪಟ್ರೆ ನಿಮ್ಗೆ ಏನ್ ಲಾಭ ಇಲ್ಲ ಬಿಡು. ಹೌದಾ? ಇಷ್ಟು ಬರ್ತೈತಿ ಈಗ. ಬಟ್ ನಮಗೇನ್ ಬೇಕು? ವಾಟರ್ ಕಂಟೆಂಟ್ ಅಪ್ ಟು 25% ಬೇಕು. ಇದಿಷ್ಟು ಬೇಕು ಅಂದ್ರೆ ಎಕ್ಸ್ ಪ್ಲಸ್ ದಿಸ್ ಇಸ್ 20. x plus 20 ಕೂಡ್ಸ್. x plus 20, that is your liquid limit. That is 30.1 plus 20, 50.1. Now the answer is C. Any doubts here? ತಿಳಿತಾ ಇದೆಯಾ ನೇತ್ರಾವತಿ, ಸೋನಿಯಾ, ಸೂರ್ಯಪ್ರಕಾಶ್? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. The liquid limit and plastic limit are 50 and 30. Percentage of particles coarser than 2 micron is 60%. Activity of the soil. Easier. What is activity of the soil? Activity is equal to IP divided by C percentage. IP ಎಷ್ಟು? Liquid limit minus plastic limit. 50 - 30.
50 minus 30 divided by percentage of fraction. ಕ್ಲೇ ಫ್ರಾಕ್ಷನ್ ಅಂತ ಬಾಯ್ ಬಿಟ್ಟು ಹೇಳಿಲ್ಲ. ಅವ ಏನ್ ಹೇಳಿದ್ರೆ 2 ಮೈಕ್ರಾನ್ ಇಂದ ಹೇಳನಲ್ಲ ಕ್ಲೇ ಅಂತ ಹೇಳ್ಬಿಟ್ಟನು. 2 ಮೈಕ್ರಾನ್ ಲೆಸರ್ ದನ್ ಕೋರ್ಸರ್ ದನ್ ಕಳ್ಳ ಕಳ್ಳ. ದ ಪರ್ಸೆಂಟೇಜ್ ಆಫ್ ಪಾರ್ಟಿಕಲ್ಸ್ ಕೋರ್ಸರ್ ದನ್ ದ 2 ಮೈಕ್ರಾನ್ 60% ಅಂತ. ದೊಡ್ಡ ಕಳ್ಳದ ನೋಡ 40% ತಗೊಳ್ರಿ ಇಲ್ಲಿ ಕೆಳಗ. ಬಕ್ರ ಮಾಡ್ತಾರ ನೋಡಪ್ಪ ನಮ್ಮ ಹುಡುಗರಿಗೆ, ನನಗಲ್ಲ ನಮ್ಮ ಹುಡುಗರಿಗೆ. ಹೇಳ್ತಾ ಸ್ಟಾರ್ ಹಾಕಿಡ್ರಿ ಇದಕ್. ಸ್ಟಾರ್ ಹಾಕಿಡ್ರಿ. ತಪ್ಪು ನೋಡಿ ಹೆಂಗ ಸ್ಟೇಕ್ ಮಾಡಿಬಿಡ್ತಿದ್ವಿ. ನೀವ್ ಬೇಕಾದ್ರೆ ಅದಕ್ಕೂ ಆನ್ಸರ್ ಇರ್ತೈತಿ. 20/60.33 ಅದಕ್ಕೂ ಆನ್ಸರ್ ಇಟ್ಟ ನೋಡ ಕಳ್ಳ. ಇಲ್ಲಿ ಆನ್ಸರ್ ಇಟ್ಟ. ಎಷ್ಟು ಬಂತ ಈಗ ಆನ್ಸರ್? 50%. ಎನಿ ಡೌಟ್? ನೋಡೋಣ ನೆಕ್ಸ್ಟ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಅಸಂಪ್ಷನ್ ಆಫ್ ಸ್ಟೋಕ್ಸ್ ಲಾ? ಸ್ಟೋಕ್ಸ್ ಲಾ ಬಗ್ಗೆ ಬಂದ. ಓಕೆ, ಇದ್ರೊಳಗೆ 3 ಅಸಂಪ್ಷನ್ ಸಿಗ್ತಾವ, ಅವ್ನು ಬರ್ಕೊಂಡು ಇಟ್ಕೊಂಡ್ಬಿಡೋಣ. ದ ಫಾಲಿಂಗ್ ಸಾಯಿಲ್ ಪಾರ್ಟಿಕಲ್ಸ್ ಗ್ರೇನ್ ಈಸ್ ಸ್ಪೆರಿಕಲ್. ಪರ್ಫೆಕ್ಟ್. ಸ್ಟೋಕ್ಸ್ ಲಾ ಅಂದ್ರೆ ಏನಂತ ಸ್ವಲ್ಪ ನಿಮ್ಗೆ ಇಂಟ್ರೊಡಕ್ಷನ್ ಹೇಳಿ ಆ ಕಡೆ ಕರ್ಕೊಂಡ್ ಬರ್ತೀನಿ. ಸ್ಟೋಕ್ಸ್ ಲಾ ಏನ್ ಕೊಡ್ತದ ನಮಗಂದ್ರ ಸೆಟ್ಲಿಂಗ್ ವೆಲಾಸಿಟಿ ಕೊಡ್ತೈತಿ. ಸೆಟ್ಲಿಂಗ್ ವೆಲಾಸಿಟಿ ಬರ್ಕೊಡ್ರಿ ಒಂದ್ ಕಡೆ. ಸೆಟ್ಲಿಂಗ್ ವೆಲಾಸಿಟಿ ಸ್ಟೋಕ್ ಏನ್ ಹೇಳ್ತಾನಂದ್ರ, ಒಂದು ಕಂಟೈನರ್ ತಗೊಂಡು ನೀವು ಅದ್ರ ತುಂಬಾ ನೀರ್ ಹಾಕಿದ್ರ, ಈ ನೀರ್ ಚಲೋ ನೀರ್ ಇರ್ಬೇಕಿದ್ರು, ಈ ಚಲೋ ನೀರೊಳಗಡೆ ಹಾಕಿದ್ರ ಒಂದ್ ಯಾವ್ದೊಂದ್ ಸಣ್ಣ ಪಾರ್ಟಿಕಲ್ ತಗೋ, ಆ ಪಾರ್ಟಿಕಲ್ ಇದ್ರೊಳಗೆ ಬಿಟ್ಟಿ ಅಂದ್ರ ಅದು ಹಿಂಗ್ ಹೋಗ್ತಾ ಇರ್ತೈತಿ. ಒಂದ್ ಸ್ವಲ್ಪ ಡಿಸ್ಟೆನ್ಸ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ಏನ್ ಹೋಗ್ತೈತಲ್ಲ ಅದು, ಇಲ್ಲಿ ಹೋಗ್ತಿರ್ಬೇಕಾದಾಗ ಅದು ಒಂದು ವೆಲಾಸಿಟಿ ಒಳಗೆ ಹೋಗ್ತೈತಿ. ಆ ವೆಲಾಸಿಟಿಗೆ VS ಅಂತಾರ. VS ಅಂದ್ರ ಇದು ಸೆಟ್ಲಿಂಗ್ ವೆಲಾಸಿಟಿ ಅಂತಾರ. ಹೇಳ್ತಾ ಇದಕ್ಕೇನಂತಾರ? ಸೆಟ್ಲಿಂಗ್ ವೆಲಾಸಿಟಿ, ಫಾಲಿಂಗ್ ವೆಲಾಸಿಟಿ ಅಂತ ಹೇಳ್ತಾರೆ. ಈ VS ಫಾರ್ಮುಲಾ ಕೊಟ್ಟಾನ ಸ್ಟೋಕ್. G/18 ಇಂಟು G-1 ಇಂಟು Γ/W/μ ಅಥವಾ ಮ್ಯೂ ಏನ್ ಬರ್ತೈತೆ ಅಂತ ನೋಡೋಣ. ರೈಟಾ? ಇದೇನಿದು ಫಾರ್ಮುಲಾ ಇದು. ಓಕೆನಾ? ಅದ್ರ ಪ್ರಕಾರ ಏನಂತ ಕೇಳ್ಯಾರ, ದ ಫಾಲಿಂಗ್ ಸಾಯಿಲ್ ಪಾರ್ಟಿಕಲ್ ಗ್ರೇನ್ ಇಸ್ ಸ್ಪೆರಿಕಲ್. ಇದು ಕರೆಕ್ಟ್ ಐತದ. ಅವ ಡಿರೈವೇಶನ್ ಮಾಡ್ಬೇಕಾದಾಗ ಪರ್ಫೆಕ್ಟ್ ಸ್ಕ್ವೇರ್ ಅಂತ ತಿಳ್ಕೊಂಡು ಇದನ್ನ ಡಿರೈವ್ ಮಾಡಿದ್ದ. therefore this is a correct assumption. Velocity of a free fall of a single sphere in a suspension of infinite extent ಅಂತ. ಬಹಳ ಚಲೋ ಇದು. ಅಣ್ಣ ಏನ್ ಮಾಡಿದ್ದ ಅಂದ್ರ, ಸ್ಟೋಕ್ ಏನ್ ಮಾಡಿದ್ದ ಅಂದ್ರ, ಈ ಬುಡ ಇಲ್ಲ, ಇದೇನಿದು ಕೆಳಗೈತಲ್ಲ, ಇದು ಇಲ್ಲಿದೆ ಹಂಗ ಪಾರ್ಟಿಕಲ್ ಹಂಗೆ ಬೀಳ್ತಾ ಇದೆ, ಎಲ್ಲಿ ತನಕ ಅಂದ್ರೆ ಹಂಗೆ ಇನ್ಫೈನೈಟ್ ತನಕ ಬೀಳ್ತಾ ಇದೆ ಅಂತ ಅಸ್ಯೂಮ್ ಮಾಡಿದ್ದ. ಇದು ಕರೆಕ್ಟ್ ಐತಿ. ಮೂರನೇದು, ಆವರೇಜ್ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಸಾಯಿಲ್ಸ್ ಈಸ್ ಯೂಸ್ಡ್ ಇನ್ ಕಂಪ್ಯೂಟಿಂಗ್ ಅ ಸ್ಟೋಕ್ಸ್ ಫಾರ್ಮುಲಾ. ಕರೆಕ್ಟ್. ಇಲ್ಲಿ ಏನಂದಿದ್ದ ಅಣ್ಣ, ಒಂದ್ ದೊಡ್ಡ ಪಾರ್ಟಿಕಲ್ ಐತಿ, ಒಂದ್ ಸಣ್ಣ ಪಾರ್ಟಿಕಲ್ ಐತಿ, ಇನ್ನೊಂದ್ ಸಣ್ಣ ಪಾರ್ಟಿಕಲ್ ಐತಿ, ಇನ್ನೊಂದ್ ಸಣ್ಣ ಪಾರ್ಟಿಕಲ್ ಐತಿ, ಹಿಂಗೆಲ್ಲ ಬೇರೆ 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 ಪಾರ್ಟಿಕಲ್ಸ್ ಅದಾವ, ಅಷ್ಟು ಬೀಳಾಕತ್ತಾವ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನ್ ಮಾಡಿದ, G ವ್ಯಾಲ್ಯೂ ಕೊಟ್ಟನಲ್ಲ, ವಾಟ್ ಇಸ್ ದಿಸ್ G ಅಂತ ಕೆಲವ್ರು ಕೇಳಿದಾಗ ಏನ್ ಹೇಳ್ದ, ಆವರೇಜ್ ತಗೊಂಡ್ಬಿಡ್ರಲ್ಲ ಏನೈತಿ ಅಂತ ಹೇಳಿದ್ದ. ಅದಕ್ಕೆ ಯಾಕೆ ಕಷ್ಟಪಡ್ತೀರಿ? ಒಂದೊಂದ್ ಪಾರ್ಟಿಕಲ್ ಕೈಯಾಗಿ ಹಿಡ್ಕೊಂಡು ಕುಂದ್ರಕ್ಕಾಗತ್ತನ? ನೋಡಕ್ಕಾಗಂಗಿಲ್ಲ. ಅದ್ರ ಸಲುವಾಗಿ ಏನ್ ಮಾಡ್ರಿ, ಆವರೇಜ್ ತಗೊಂಡ್ಬಿಡ್ರಿ ಅದ್ರದ್ದು ಅಂತ ಹೇಳಿದ್ದ. ಹಂಗಾಗಿ ಇದನ್ನು ಕೂಡ ಕರೆಕ್ಟ್ ಐತಿ. The finer particles of the soil do not have a tendency for flock formation. ಶಾಣೆ ಅದ ನೋಡಿ ಇಲ್ಲಿ. ನೀವು ಮತ್ತೆ ಹಿಂಗ್ ಅನ್ಕೊಳಕ್ ಬರಲ್ಲ. ಫೈನರ್ ಪಾರ್ಟಿಕಲ್ಸ್, ಫ್ಲಾಕ್ ಅಂತಂದ್ರೆ ಏನು? ಈಗ ಇದೊಂದ್ ಪಾರ್ಟಿಕಲ್ ಐತಿ, ಅಷ್ಟು ನೋಡ್ಬೇಕು ಲವ್ ಆಗಿಬಿಡ್ತೈತಿ, ಅಷ್ಟು ಕೂಡ ದೊಡ್ಡ ಆಗ್ತಾವ ಅಂತ ಅನ್ನಕ್ ಬರಂಗಿಲ್ಲ. ಹಿಂಗ್ ಏನ್ ಅಂದಿದ್ ನಾನು, ಆಲ್ ಆರ್ ಇಂಡಿಪೆಂಡೆಂಟ್ ಅಂತ ಅಂದಿದ್ದ? ಇಲ್ಲ, ಹಂಗ ಅಂದಿದ್ದಿಲ್ಲ. Okay, the finer particles of soil do not have a tendency for the flock formation. He is not assumed this one. He assumed that flocks will happen. ಹಂಗಾಗಿ ನಾವೇನ್ ಮಾಡ್ತೀವಿ ಅಂತಂದ್ರ ಡಿಸ್ಪರ್ಷನ್ ಏಜೆಂಟ್ ಅನ್ನ ಯೂಸ್ ಮಾಡ್ತೀವಿ. ಡಿಸ್ಪರ್ಷನ್ ಏಜೆಂಟ್ ಅನ್ನು ಯೂಸ್ ಮಾಡಿ ಅವನ್ನ ದೂರ ಮಾಡಿಸ್ಬೇಕಾಗುತ್ತೆ. therefore this is a wrong assumption. therefore which of the following is not ಅಂತ ಕೇಳಿದಕ್ಕೋಸ್ಕರ this is the correct answer.
सम एक एक बार गलत भी सही हो सकता है, ऐसा ही है ना। द डी ऑप्शन इज गलत है लेकिन वो सही हो गया। बहुत अच्छा है, बहुत अच्छा। नेक्स्ट, एनी डाउट्स, कमेंट हाक्री। नेक्स्ट क्वेश्चन, sample of dry soil having specific gravity 2.74 and having a mass of 133.7 gram is uniformly dispersed in water. ಇದನ್ನ ಆಮೇಲೆ ಮಾಡೋಣ. If a material has a Casagrande, if a material of a base of the Casagrande standard liquid limit test apparatus is softer than the standard hard rubber, ಇಲ್ಲಿ ಸ್ವಲ್ಪ more technical ಹೋಗಿ ನೋಡೋಣ. If the material of the base of the Casagrande standard liquid test apparatus is softer than the standard hard rubber, then ಏನಾಗುತ್ತಾ? Then the liquid limit will always increase, liquid limit will always decrease, liquid limit may sometimes increase or sometimes decrease depending upon the soil type. Is bad. The liquid limit will not be affected. Is ತಪ್ಪು. ಇವೆರಡರೊಳಗೆ ಆನ್ಸರ್ ಹೇಳ್ಬೇಕು. ಅವ ಏನ್ ಕ್ವಶನ್ ಕೇಳೋಣ ಅರ್ಥ ಆಯ್ತಿಲ್ಲ. ನಾ ನಿಮ್ಗ ಲಿಕ್ವಿಡ್ ಲಿಮಿಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದಾಗ ಏನ್ ಹೇಳ್ತು ಅಂದ್ರ ಅವ್ರದೊಂದು ಸ್ಟ್ಯಾಂಡರ್ಡ್ ಐತೆ. ಒಬ್ರು ಯಾರೋ ಕ್ವಶನ್ ಕೇಳಿದ್ರು ನೋಡಿ, ಸರ್ ಇಷ್ಟ ಯಾಕ 25 ಯಾಕ ಅಂತ ಕೇಳಿದ್ರು. ಯಾರೋ ಗೌತಮ ಅಥವಾ ಉಮರ್ ಯಾರೋ ಕೇಳಿದ್ರು. ಅದ್ರ ಒಳಗಡೆ ನಾವ್ ಏನ್ ಹೇಳಿದ್ವಿ ಅಂದ್ರೆ, ಇಲ್ಲಪ್ಪ ಕೆಲವು ಒಂದಿಷ್ಟು ಇವು ಅದಾವ, ಅವನು ಸ್ಟ್ಯಾಂಡರ್ಡ್ ತಗೋಬೇಕು ಅಂತ ಹೇಳಿದ್ದೆ. ಏನೇನು, ಇದು ರಬ್ಬರ್ ಐತಿ ಸ್ಟ್ಯಾಂಡರ್ಡ್ ತಗೋ, 1 ಸೆಂಟಿಮೀಟರ್ ಐತಿ ಸ್ಟ್ಯಾಂಡರ್ಡ್ ತಗೋ, ಬ್ರಾಸ್ ಕಪ್ ಸ್ಟ್ಯಾಂಡರ್ಡ್ ತಗೋ, 25 ಬ್ಲೋಸ್ ಇರ್ಬೋದು, 1.2 mm ಡಿಸ್ಟೆನ್ಸ್ ಇರ್ಬೋದು, ಇವೆಲ್ಲ ಸ್ಟ್ಯಾಂಡರ್ಡ್ ಅದಾವ ಅಂತ ಹೇಳಿದ್ವಿ. ಈ ಕ್ವಶನ್ ಅಣ್ಣ ಏನ್ ಕೇಳಕತ್ತಂದ್ರೆ, ಸ್ಟ್ಯಾಂಡರ್ಡ್ ರಬ್ಬರ್ ಕಿಂತ ಸ್ಮೂತ್ ರಬ್ಬರ್ ತಗೊಂಡ್ಬಿಟ್ನಂದ್ರೆ ಏನಾಗತ್ತಪ್ಪ ನನ್ನ ಎಕ್ಸ್ಪೆರಿಮೆಂಟು ಅಂತ ಕೇಳಕತ್ತ ನಾವು. ಓಕೆ, ದಟ್ ವಿಲ್ ಲಿಕ್ವಿಡ್ ಲಿಮಿಟ್ ವಿಲ್ ಆಲ್ವೇಸ್ ಇನ್ಕ್ರೀಸ್ ಅಂತ ಟೈಮ್ ಒಳಗೆ ಏನಾಗುತ್ತಾ, ಲಿಕ್ವಿಡ್ ಲಿಮಿಟ್ ಆಲ್ವೇಸ್ ಇನ್ಕ್ರೀಸ್ ಆಗುತ್ತೆ. ಯಾಕಂದ್ರ ನಿಮ್ಗೆ ಅದೇನ್ ಬೀಳ್ತದಲ್ಲ ಅದು ಸ್ಮೂತ್ ಆಗಿ ಬೀಳಕತ್ತದ, ಹಿಂಗ್ ಸ್ವಲ್ಪ ಒಳಗೆ ಹೊಂಟೈತದ, ಹೌದಲ್ಲ, ಹಿಂಗ್ ಒಳಗೆ ಹೋಗ್ತದೆ, ಇಂಪ್ರೆಷನ್ ಮಾಡ್ಕೊಂಡ್ ಬೀಳ್ತದ. ಅದನ್ನ ಕರೆಕ್ಟ್ ನಂಬರ್ ಆಫ್ ಫ್ಲೋಸ್ ಎಷ್ಟು ಸಿಗ್ಬೇಕಿತ್ತು ಅಷ್ಟು ಸಿಗಂಗಿಲ್ಲ, ಹೌದಾ, ಹಂಗಾಗುತ್ತೆ. therefore liquid limit will always increase. ನೆನ್ಪಿಟ್ಕೊಳ್ರಿ. ಕಮಿಂಗ್ ಟು ದಿಸ್ ಒನ್, ಇಲ್ಲೇನ್ ಕ್ವಶನ್ ಇದೆ, the addition of coarse particle spills like a sand or silt causes. ಹೇಳ್ರಿ, ಆಲ್ರೆಡಿ ನೋಡಿವಿ ಇದನ್ನ. ಕೋರ್ಸ್ ಪಾರ್ಟಿಕಲ್ಸ್ ಅನ್ನ ಆಡ್ ಮಾಡೋದ್ರಿಂದ ಲಿಕ್ವಿಡ್ ಲಿಮಿಟ್ ಏನಾಗ್ತೈತಿ? ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಏನಾಗ್ತೈತಿ? ಇದನ್ನ ಆನ್ಸರ್ ಮಾಡ್ಬಿಡೋಣ. ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಏನಾಗ್ತದ? ಕಡಿಮೆ ಆಗ್ತದ. ಇದು ಕಡಿಮೆ ಆಗ್ಲೇಬೇಕು. ಡಿಕ್ರೀಸಸ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್, ಒಂದ್ ಆಪ್ಷನ್ ಇಟ್ಕೊಳ್ಳೋಣ. ಡಿಕ್ರೀಸಸ್ ಲಿಕ್ವಿಡ್ ಲಿಮಿಟ್ ಅಂಡ್ ಇನ್ಕ್ರೀಸಸ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್, ತಪ್ಪ ಆನ್ಸರ್ ಆಗೋಣ. ಇನ್ಕ್ರೀಸಸ್ ಲಿಕ್ವಿಡ್ ಲಿಮಿಟ್ ಆಸ್ ವೆಲ್ ಆಸ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್, ತಪ್ಪಾಕೋಣ. ಡಿಕ್ರೀಸಸ್ ಲಿಕ್ವಿಡ್ ಲಿಮಿಟ್, ನೋ ಚೇಂಜ್ ಇನ್ ದ ಪ್ಲಾಸ್ಟಿಸಿಟಿ ಇಂಡೆಕ್ಸ್, ತಪ್ಪಾಕೋಣ. therefore ಇದು ಕರೆಕ್ಟ್ ಆಗಿಬಿಡ್ತೈತಿ. ಅಂಡರ್ಸ್ಟುಡ್? ಎನಿ ಡೌಟ್ ಹಿಯರ್? ನಾವು ಮೇನ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಕೈಗೆ ಹಿಡಿದು ಬಿಟ್ರ ಪೂರಾ ರಿಸಲ್ಟ್ ಸಿಕ್ಬಿಡ್ತೈತಿ ನಿಮ್ಗೆ. ಎನಿ ಡೌಟ್? ಒಂದೊಂದೇ ಕ್ವಶನ್ ಡೈಜೆಸ್ಟ್ ಮಾಡ್ತಾ ಹೋಗ್ರಿ, ಏನು ಹರಿಬರಿ ಮಾಡೋ ಅವಶ್ಯಕತೆ ಇಲ್ಲ. ನಾವ್ ಇಲ್ಲಿ ಇರೋದೇ ಪ್ರಿಪ್ರೇಷನ್ ಮಾಡಾಕ, ಸಿಲೆಬಸ್ ಮುಗ್ಸಾಕಲ್ಲ, ಅದು ತಲೆಗಿರ್ಲಿ. ಓಕೆ, ಸಿಲೆಬಸ್ ಮುಗಿಸೋದು ನಮ್ಮ ಏಮ್ ಅಲ್ಲ, ಪ್ರಿಪ್ರೇಷನ್ ಮಾಡೋದು ನಮ್ಮ ಏಮ್. ಅದೇ ಎಕ್ಸಾಮ್ಸ್ ಒಳಗಡೆ ರಿಕ್ರೂಟ್ ಆಗೋದ್ ನಮ್ ಏಮ್, ಎಕ್ಸಾಮ್ ಬರೆಯೋದ್ ನಮ್ ಏಮ್ ಅಲ್ಲ. ಲೈಫ್ ಒಳಗಡೆ ಜಾಬ್ ಒಳಗೆ ಸರ್ವೈವ್ ಆಗೋದ್ ನಮ್ ಏಮ್, ಲೈಫ್ ಒಳಗೆ ಎಂಟ್ರಿ ಹೊಡೆದ್ ನಮ್ ಏಮ್ ಅಲ್ಲ. ನಮ್ ಏಮ್ಗಳನ್ನ ನಾವು ತಪ್ಪು ಮಾಡ್ಕೊಂಡ್ವಿ ಅಂತಂದ್ರ ನಮ್ಮ ರೂಟ್ ರಾಂಗ್ ಆಗಿಬಿಡ್ತೈತಿ. therefore our aim here is to understand the concept and answer the questions properly. ಇಲ್ಲಿ ಓಕೆನಾ? ರೈಟ್, ಮುಂದೋಗೋಣ. ನೆಕ್ಸ್ಟ್, a soil attains a maximum dry unit weight
maximum dry unit weight, gamma D max, 18.6 at a water content 15%. During a compaction test, if a specific gravity is 2.7, air content of the soil per meter cube of soil is, ಯೋಚನೆ ಮಾಡ್ರಿ. ಏನೇನ್ ಕೊಟ್ಟಾರ ಫಸ್ಟ್ ಬರೀರಿ ಬೇಕಾದ್ರೆ, ಬರದ ಆಮೇಲೆ ಯೋಚನೆ ಮಾಡ್ರಿ. ಓಕೆ, ಗಾಮಾ ಡಿ ಕೊಟ್ಟಿದ್ದಾನ ನೋಡು, ಸ್ವಲ್ಪ ಏನಾರ ಟ್ವಿಸ್ಟ್ ಮಾಡ್ಯಾನ ಅಲ್ಲಿ. ಗಾಮಾ ಡಿ ಕೊಡ್ಬೇಕಾದ್ರೆ ಸಾಯಿಲ್ ಅಟೆನ್ಸ್ ಮ್ಯಾಕ್ಸಿಮಮ್ ಡ್ರೈ ಯೂನಿಟ್ ವೇಟ್ ಆಫ್ ಅಂತ ಹೇಳ್ಬಿಟ್ಟಾನ, ಮುಗೀತಿ. ಇದ ಗಾಮಾ ಡಿ, ಏನ್ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ. ಒಮ್ಮೊಮ್ಮೆ ಇದನ್ನ ಗಾಮಾ ಬಿ ಅಂತ ಕೊಟ್ಟು ಆಮೇಲೆ 15% ಕೊಟ್ಟು ಗಾಮಾ ಡಿ ಕಂಡು ಹಿಡ್ಕೊಳ್ರಿ ಅಂತ ಏನ್ ಹೇಳಿಲ್ಲಲ್ಲ. ಸಾಯಿಲ್ ಅಟೆನ್ಸ್ ಮ್ಯಾಕ್ಸಿಮಮ್ ಡ್ರೈ ಯೂನಿಟ್ ವೇಟ್ ಡೈರೆಕ್ಟ್ ಐತಿ 18.6 ಅದ, ಚಿಂತೆ ಮಾಡಂಗಿಲ್ಲ. 18.6 ಕಿಲೋ ನ್ಯೂಟನ್ ಪರ್ ಮೀಟರ್ ಕ್ಯೂಬ್ ಅದ. ಆಮೇಲೆ ವಾಟರ್ ಕಂಟೆಂಟ್ 15%. ಡ್ಯೂರಿಂಗ್ ಕಾಂಪ್ಯಾಕ್ಷನ್ ಟೆಸ್ಟ್. ಓಕೆ, ಇಫ್ ಸ್ಪೆಸಿಫಿಕ್ ಗ್ರಾವಿಟಿ 2.7 ಅಲ್ಲಿ ಬರೋದು ಬಿಡ, ಅದನ್ನೊಂದು 2.7 ಸ್ಪೆಸಿಫಿಕ್ ಗ್ರಾವಿಟಿ ಅದ. ದೆನ್ ಏರ್ ಕಂಟೆಂಟ್ ಆಫ್ ಅ ಸಾಯಿಲ್, ಏರ್ ಕಂಟೆಂಟ್ ಅಂದ್ರೆ ಎ ಸಿ ಬೇಕಾಗೈತಿ. ಏನ್ ಬೇಕಾಗೈತಿ? ಎ ಸಿ ಬೇಕಾಗೈತಿ. ಏರ್ ಕಂಟೆಂಟ್ ಆಫ್ ಅ ಸಾಯಿಲ್ ಪರ್ ಮೀಟರ್ ಕ್ಯೂಬ್ ಆಫ್ ಸಾಯಿಲ್. ಪರ್ ಮೀಟರ್ ಕ್ಯೂಬ್ ಅಂದ್ರೆ ಒಂದು ಡಾಟಾ ಇರ್ತೈತಿ. ಇದು ಬಹಳ ಹುಷಾರಿರ್ಬೇಕು. ಇಂಥವ್ ಕೊಡ್ತಾರಲ್ಲ, ಇಂಥವ್ ಕೊಟ್ಟಾಗ ಹುಷಾರಿರ್ಬೇಕು ಜಿಯೋ ಟೆಕ್ನಿಕಲ್ ಒಳಗ. ಇದು ಪರ್ ಮೀಟರ್ ಕ್ಯೂಬ್ ಅಂದ್ರ ಟೋಟಲ್ ವಾಲ್ಯೂಮ್ ಈಕ್ವಲ್ ಟು 1 ಮೀಟರ್ ಕ್ಯೂಬ್ ತಗೋಬೇಕು, ಸುಮ್ಮ ಅಲ್ಲ ಅದು. ರೈಟಾ? ದೇರ್ಫೋರ್ ಟೋಟಲ್ ವಾಲ್ಯೂಮ್ ಈಕ್ವಲ್ ಟು 1 ಮೀಟರ್ ಕ್ಯೂಬ್ ಮಾಡ್ರಿ ಈಗ. ಓಕೆ ಮಾಡ್ರಿ. ಏನ್ ಮಾಡ್ತೀರಿ? ಅಥವಾ ಯಾವ್ದಾರ ಇಕ್ವೇಶನ್ ಗೊತ್ತಿತ್ತಂದ್ರೆ ಹಾಕೊಂಡ್ಬಿಡ್ರಿ. ಏನ್ ಮಾಡ್ತೀರಿ? ದೇರ್ ಆರ್ ಮೆನಿ ವೇಸ್. ಒಂದೇ ವೇ ಒಳಗ ಹೋಗ್ಬೇಕಂತ ಏನ್ ರೂಲ್ ಇಲ್ಲ. ಹಿಂಗ ಮಾಡ್ಬೇಕ್ರಿ ಅಂತಿಲ್ಲ. ನಾ ಏನ್ ಹೇಳ್ತೀನಲ್ಲ, ಅದ ದಾರಿ ಒಳಗ ಹೋಗ್ಬೇಕಂತ ಏನ್ ರೂಲ್ ಇಲ್ಲ. ನೀವು ಹೆಂಗಾದ್ರೂ ಹೋಗ್ಬೋದು. ಒಂದ್ ಮೆಥಡ್ ಹೇಳ್ಕೊಡ್ತೀನಿ ನೋಡು. ಬೇಕಾದ್ರೆ ನೀವು ಇದ್ರ ಬಗ್ಗೆ ಹಿಂಗ್ ಹೋಗ್ತೀರಿ ಅಂದ್ರೆ ಹೋಗ್ರಿ. ಹೆಂಗ? ಗಾಮಾ ಡಿ ಕೊಟ್ಟಾರ, ಹೌದಾ? ಗಾಮಾ ಡಿ ಕೊಟ್ಟಾರ. ಗಾಮಾ ಡಿ ಅಂದ್ರೆ ಏನ್ ಹೇಳು? ಎಮ್ ಡಿ ಬೈ ವಿ. ವಿ ಕೊಟ್ಟಾರ, ಅಂಗಡಿ ಎಮ್ ಡಿ ಬಂತು. ಎಮ್ ಡಿ ಎಷ್ಟು ಬಂತು? 18.6 ಕಿಲೋ ನ್ಯೂಟನ್ ಬಂತು. ಯಾಕಂದ್ರೆ ಇದು 1 ಐತಿ, ಮುಗಿತಿ, ಎಮ್ ಡಿ ಬಂತು. ವಾಟರ್ ಕಂಟೆಂಟ್ ಕೊಟ್ಟಾರ, ಹಂಗಾರೆ ಎಮ್ ಡಬ್ಲ್ಯೂ ಬರ್ತೈತಿ. ದೇರ್ಫೋರ್ ಎಮ್ ಡಬ್ಲ್ಯೂ ಈಕ್ವಲ್ ಟು ಎಷ್ಟು? ವಾಟರ್ ಕಂಟೆಂಟ್ ಕೊಟ್ಟಾರ 0.15 ಇಂಟು 18.6, 2.79 ತಿಳಿತಾ? 2.79 ಬಂತು. ಜಿ ಕೊಟ್ಟಾರ, ಎಂ ಎಸ್ ಬರ್ತೈತಿ, ಅಲ್ಲ ವಿ ಎಸ್ ಬರ್ತೈತಿ. ತಿಳಿದ? ನೋಡು, ವಿ ಎಸ್ ಬಂತು. ಎಂ ಡಬ್ಲ್ಯೂ ಗೊತ್ತೈತಿ ಅಂದ್ಮೇಲೆ ವಿ ಡಬ್ಲ್ಯೂ ಬಂತು. ವಿ ಡಬ್ಲ್ಯೂ ಇದು ಗೊತ್ತೈತಿ ಅಂದ್ಮೇಲೆ ವಿ ಎ ಗೊತ್ತಾಯ್ತು. ಅವೇನ್ ಕೇಳಾನ? ಎ ಸಿ ಕೇಳಾನ ಅಂತಂದ್ರೆ ಎ ಸಿ ಅಂತಂದ್ರೆ ಫಾರ್ಮುಲಾ ಏನಿದು? ವಿ ಎ ಬೈ ವಿ ಬಿ. ಮಗೇ ಸಿಂಪಲ್ ಆಗಿ ಆನ್ಸರ್ ಬಂದ್ಬಿಡ್ತು. ಓಕೆನಾ? ದಿಸ್ ಈಸ್ ದ ಫಸ್ಟ್ ಮೆಥಡ್. ಎರಡನೇ ಮೆಥಡ್ ಬೇಕನ? ಹೇಳ್ತೀನಿ ನೋಡು. ಗಾಮಾ ಡಿ ಗೊತ್ತೈತಿ, ಜಿ ಗೊತ್ತೈತಿ, ಇ ಕಂಡಿಡಿ. ಇ ಈಕ್ವಲ್ ಟು ವಾಟ್? ಜಿ ಗಾಮಾ ಡಬ್ಲ್ಯೂ ಡಿವೈಡೆಡ್ ಬೈ ಗಾಮಾ ಡಿ ಮೈನಸ್ 1. ಇ ಕಂಡಿಡಿ. ಹೇಳ್ತಾ? ಇ ಈಕ್ವಲ್ ಟು ಡಬ್ಲ್ಯೂ ಜಿ ಬೈ ಎಸ್. ಎಸ್ ಕಂಡಿಡಿ. ಎಸ್ ಬಂದ್ಮೇಲೆ ಎ ಸಿ ಕಂಡಿಡಿ. ಓಕೆನಾ? ನೋಡೋಣ. ಒಂದ್ ಮಾತು ಹೇಳ್ತೀನಿ ನೋಡಿ. ನಿಮಗ ಪ್ರಾಬ್ಲಮ್ ಅರ್ಥ ಆಗೈತಿ.
ಓಕೆ, ಒನ್ ಮೋಟಿವೇಶನ್ ಕ್ಲಾಸ್ ವೆರಿ ಇಂಪಾರ್ಟೆಂಟ್. ಕಮ್ಮಿ ಎಲ್ಲ ಬಿಡ್ರಿ, ಒಂದು ಮೋಟಿವೇಶನ್ ಕ್ಲಾಸ್. ಇದನ್ನ ಎಲ್ಲಾ ಕ್ಲಾಸ್ ಒಳಗೆ ಹೇಳ್ತೀನಿ, ಪ್ರತಿಯೊಬ್ಬ ಹುಡುಗರಿಗೆ ಹೇಳ್ತೀನಿ, ಪ್ರತಿಯೊಂದು ಕ್ಲಾಸ್ ಒಳಗೆ ಹೇಳ್ತೀನಿ. ಇದನ್ನ ಕೇಳಿದವರು ಪ್ರತಿಯೊಬ್ಬರು ಕೂಡ ನನಗೆ ಆಮೇಲೆ 1 ವರ್ಷ 2 ವರ್ಷ 3 ವರ್ಷ ಆಗಿ ಬಂದ್ಮೇಲೆ ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಯಾರ. ಸರ್ ನೀವ್ ಹೇಳಿದ್ ಕರೆಕ್ಟ್ ಐತ್ರಿ ಅಂತೇಳಿ. ಮೊನ್ನೆ ಒಂದ್ ಹುಡುಗ ಬಂದ್ ಹೇಳೇನ, ಸರ್ ನೀವು ಅವಾಗ ಒಂದ್ 3 ವರ್ಷದ ಹಿಂದಿಲ್ ಹುಡುಗ ಬಂದ್ ಹೇಳಿದ, ಸರ್ ನೀವು ಅವಾಗ ಒಂದ್ ಮಾತು ಹೇಳಿದ್ರಲ್ಲ ಸರ್, ಅದು ಕರೆಕ್ಟ್ ಆಯ್ತು ನೋಡ್ರಿ. ಏನ್ ಗೊತ್ತಾ, ಒಂದ್ ಯಾವ್ದೋ ಒಂದು ಎಕ್ಸಾಮ್ ಅಪ್ಪ, ಒಂದು ಗೇಟ್ ಅಂತ ತಿಳ್ಕೊಳ್ರಿ. ಗೇಟ್ ಎಕ್ಸಾಮ್ ಒಳಗಡೆ ಒಬ್ಬವ 60 ಮಾರ್ಕ್ಸ್ ತಗೊಂಡನ ಅಂತ ತಿಳ್ಕೊ, ಇನ್ನೊಬ್ಬವ 50 ಮಾರ್ಕ್ಸ್ ತಗೊಂಡನ ಅಂತ ತಿಳ್ಕೊ, ಇನ್ನೊಬ್ಬ 40 ಮಾರ್ಕ್ಸ್ ತಗೊಂಡನ ಅಂತ ತಿಳ್ಕೊ, ಇನ್ನೊಬ್ಬ ಡಿಸ್ಕ್ವಾಲಿಫೈ ಆಗನ ಅಂತ ತಿಳ್ಕೊ. ನಾ ಡಿಸ್ಕ್ವಾಲಿಫೈ ಆದವನ್ನ ಹೊರಗೆ ತೆಗೆದಾಕ್ತೀನಿ. 40 ಬಿಡು, ಇದು ಬೇಕಾದ್ರೆ 45ಕ್ಕೆ ಟಾರ್ಗೆಟ್ ಇಡೋಣ. 45ರಿಂದ 60 ಇವ್ರದಷ್ಟ ಮಾತಾಡ್ತಿದೀನಿ. ಡಿಸ್ಕ್ವಾಲಿಫೈ ಇದ್ದಾವ ಓದಿಲ್ಲ, ಅದಕ್ಕೆ ಡಿಸ್ಕ್ವಾಲಿಫೈ ಆಗ್ಯಾನ, ಅವ್ನ್ ತೆಗೆದಾಕ್ಬಿಡ್ರಿ. ಓಕೆ, ಬಟ್ ಇವ ಒಂದು ಹೇಳ್ಕೊಂಡು ಅಡ್ಡಾಡ್ತಿರ್ತಾನ, ಒಂದ್ ಏನಂತ ಜಸ್ಟ್ ಮಿಸ್ ಆಯ್ತು ಅಂತ ಹೇಳ್ಕೊಂತ ಅಡ್ಡಾಡ್ತಿರ್ತಾನ. ಅದ್ರ ಮೇಲೆ ಬಹಳ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ಬೇಡ್ರಿ. ಆ ಹ್ಯಾಬಿಟ್ ನಿಮ್ಮ ಹತ್ರ ಇತ್ತಂದ್ರೆ ಅದನ್ನ ಬಿಟ್ಬಿಡ್ರಿ. ಫೇಲ್ಯೂರ್ ಇಸ್ ಅ ಫೇಲ್ಯೂರ್, ಐ ಅಕ್ಸೆಪ್ಟ್ ದ ಫೇಲ್ಯೂರ್ ಅಂಡ್ ಐ ವಿಲ್ ಗೋ ಹೆಡ್. ಜಸ್ಟ್ ಮಿಸ್ ಆದ್ರಿ ಸರ್, 2 ಮಾರ್ಕ್ಸ್ ಒಳಗೆ ಓದ್ರಿ, 3 ಮಾರ್ಕ್ಸ್ ಒಳಗೆ ಓದ್ರಿ, ಅದ್ರ ಡೈಲಾಗ್ ತೆಗೆದಾಕ್ಬಿಡ್ರಿ. ಒಂದೇದಾದ. ಎರಡನೇ ಇಂಪಾರ್ಟೆಂಟ್ ಏನಂತಂದ್ರ, ಸರ್ ಓದ್ಲಾರ್ದನೆ ನನಗ 24 ಮಾರ್ಕ್ಸ್ ಬಂದವ್ರಿ ಸರ್, 25 ಕಟ್ ಆಫ್ ಇತ್ರಿ ಸರ್, ನನ್ ಏನು ಓದಿಲ್ರಿ ಸರ್, ಬುಕ್ಕನ ತೆಗ್ದಿಲ್ರಿ, 24 ತೆಗ್ದಿನ್ರಿ, ಸ್ವಲ್ಪ ಓದಿದ್ರೆ ನಾನ್ 45-50 ತಗೊಂತೀನ್ರಿ ಅಂತ ಅನ್ಕೊಂಡ್ರಲ್ಲ, ಅದನ್ನ ತೆಗ್ದಾಕ್ರಿ ಮನ್ಸ್ಲಿ. ಓಕೆ, ನೀವು 24 ತಗೊಂಡಿರಿ ಅಂದ್ರ ಅವನು ಶಾಣೆ ಇರ್ತಾನೆ. ಗೇಟ್ ಎಕ್ಸಾಮ್ ನಾವ್ ಅವೇನ್ ಮ್ಯಾಲಿಂದ ಇದು ದಡ್ಡ ಇರಂಗಿಲ್ಲವ, ಅಥವಾ ಯಾವ್ದೋ ಒಂದು ಎಕ್ಸಾಮ್ ಸೆಟ್ ಮಾಡಿದಾವ, ಒಂದಿಷ್ಟು ಹುಡುಗರಿಗೂ ಕೂಡ ಸಮಾಧಾನ ಆಗ್ಲಿ ಅಂತೇಳಿ ಒಂದ್ 20-25 ಮಾರ್ಕ್ಸ್ ಈಸಿ ಕೇಳಿರ್ತಾನ. ಎಷ್ಟ್ ಈಸಿ ಕೇಳಿರ್ತಾನ ಅಂದ್ರ, ನೀವು ಓದ್ಲಾರ್ದ ಎಕ್ಸಾಮ್ ಹೋದ್ರು ಕೂಡ ಒಂದ್ ಸ್ವಲ್ಪ ಇಂಜಿನಿಯರಿಂಗ್ ಮುಗಿಸಿರಿಲ್ಲ, 8 ಸೆಮಿಸ್ಟರ್ ಮುಗಿಸಿರಿಲ್ಲ, ಎಲ್ಲ ಸಬ್ಜೆಕ್ಟ್ ಓದಿರಿಲ್ಲ, ಮತ್ತೆ ಓದ್ಲಾರ್ದ ಅಂತ ಏನ್ ರಾಗ ಇಟ್ಟಿದ್ರಿ? ಓದ್ಲಾರ್ದ ಹೋಗಿನ್ರಿ ಸರ್, ಆದ್ರೂ ಪಾಸ್ ಆಗಿ 24 ತಗೊಂಡಿನ್ರಿ ಸರ್. ಓದ್ಲಾರ್ದ ಹೋಗಿನ್ರಿ ಸರ್, ಏನು ಓದಿಲ್ಲ ಸರ್, ಬುಕ್ಕನ ಮುಟ್ಟಿಲ್ರಿ, 16 ಮಾರ್ಕ್ಸ್ ತಗೊಂಡಿನ್ರಿ. ನಾಚಿಗೆ ಬರ್ಬೇಕು ಹಿಂಗ್ ಹೇಳ್ಬೇಕಾದ್ರ. ಬಿಕಾಸ್ ಓದ್ಲಾರ್ದ ಅನ್ನಕ್ ಬರಂಗಿಲ್ಲ. ಬಿಕಾಸ್ BE ಓದಿರಪ್ಪ, BE ಅಂತಂದ್ರೆ 8 ವರ್ಷ ಓದಿರಿ, ಅದ್ರೊಳಗೆ 8 ವರ್ಷ ಒಂದೊಂದ್ ಸೆಮಿಸ್ಟರ್ ಒಳಗೆ 3 ಇಂಟರ್ನಲ್, ಅಸೈನ್ಮೆಂಟ್ ಏನೇನೋ ಮಾಡಿರಿ, ಕಷ್ಟಪಟ್ಟಿರಿ, ಮತ್ತೆ ಇಷ್ಟು ಮಾರ್ಕ್ಸ್ ಬೀಳ್ತಾವ. ಆದ್ರೂ ನೀನು ಡಿಸ್ಕ್ವಾಲಿಫೈಡ್, ಏನ್ ದೊಡ್ಡ ಇದಲ್ಲ. ಬಟ್ ಕಮಿಂಗ್ ಟು ಹಿಯರ್, ಇದು ಡಿಮೋಟಿವೇಟ್ ಅಲ್ಲ. ಇದು ಡಿಮೋಟಿವೇಟ್ ಅನ್ಕೊಳ್ರಿ, ನನ್ಗೇನ್ ಬೇಕಾಗಿಲ್ಲ. ಯಾಕಂದ್ರೆ ನೀವು ಈ ಕ್ಯಾಟಗರಿಗೆ ಬರ್ಲೇಬೇಕು, ನೀವು ಜಂಪ್ ಆಗ್ಬೇಕು. ಬಟ್ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, 45 ಮಾರ್ಕ್ಸ್ ತಗೊಂಡ್ ಹುಡುಗ ಗೇಟ್ ಅಲ್ಲಿ, 50 ತಗೊಂಡ್ ಹುಡುಗ, 60 ತಗೊಂಡ್ ಹುಡುಗ, ಇವ್ರ ಮೂವರು ಕೂಡ ಸೇಮ್ ಸಿಲೆಬಸ್ ಕಂಪ್ಲೀಟ್ ಮಾಡಿರ್ತಾರ, ಸೇಮ್ ಹಾರ್ಡ್ ವರ್ಕ್ ಮಾಡಿರ್ತಾರ, ಸೇಮ್ ಟೆಸ್ಟ್ ಸೀರೀಸ್ ಮಾಡಿರ್ತಾರ, ಎಫರ್ಟ್ಸ್ ಸೇಮ್ ಹಾಕಿರ್ತಾರ, ಟ್ಯಾಲೆಂಟ್ ಸೇಮ್ ಇರ್ತೈತಿ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ದೆ. ಇದು ನನ್ನ 8-10 ವರ್ಷದ ಎಕ್ಸ್ಪೀರಿಯನ್ಸ್ ಒಳಗೆ ಹೇಳಕತ್ತೀನಿ. 60 ತಗೊಂಡ್ ಹುಡುಗ, 50 ತಗೊಂಡ್ ಹುಡುಗ, 45 ತಗೊಂಡ್ ಹುಡುಗಂದು ಟ್ಯಾಲೆಂಟ್ ಚಲೋನೇ ಇರ್ತೈತಿ. ನೀ ಹಂಗ್ ಯೋಚನೆ ಮಾಡಿದ್ರೆ ಬೇಕಾದ್ರೆ ಇವಂದ್ ಇನ್ನೂ ಸ್ವಲ್ಪ ಶಾಣೆ ಇರ್ಬೋದು, ಇನ್ನೂ ಸ್ವಲ್ಪ ಶಾಣೆ ಇರ್ಬೋದು ಇವನ್ಕಿಂತ. ಟ್ಯಾಲೆಂಟ್ ಚಲೋ ಐತಿ, ಪ್ರತಿಯೊಂದು ಚಲೋ ಐತಿ, ಹಾರ್ಡ್ ವರ್ಕ್ ಚಲೋ ಐತಿ, ಲಕ್ ಅಂತೀಯಲ್ಲ ಅದು ಚಲೋ ಐತಿ, ಎಲ್ಲಾ ಚಲೋ ಐತಿ. ಹಂಗಾರೆ ಯಾಕಪ್ಪ ಇವ್ರಿಗೆ ಮಾರ್ಕ್ಸ್ ಕಡಿಮೆ ಬಂತು ಅಂತಂದ್ರ, ಇವ್ನಿಗೆ ಯಾಕೆ ಮಾರ್ಕ್ಸ್ ಬಂತಂದ್ರ, ಇವ ಫಾಸ್ಟ್ ಮತ್ತು ಅಕ್ಯುರೇಟ್ ಅದನ್ನ, ಇವ ಫಾಸ್ಟ್ ಮತ್ತು ಅಕ್ಯುರೇಟ್ ಅದನ್ನ. ಇವ ಏನದನಲ್ಲ, ಇವ ಫಾಸ್ಟ್ ಇಲ್ಲ, ಮತ್ ಅಕ್ಯುರೇಟ್ ಇದ್ರೆ ಇರ್ಬೋದು, ಅಥವಾ ಯಾವ್ದಾರ ಒಂದು ಫಾಸ್ಟ್ ಇರ್ಬೋದು, ಅಕ್ಯುರೇಟ್ ಇದ್ರೆ ಇರ್ಬೋದು, ಬಟ್ ಫಾಸ್ಟ್ ಇಲ್ಲ ಇವ. ಹೌದಾ? ಇವ ಏನದನ, ಇವ ಫಾಸ್ಟ್ ಇಲ್ಲ, ಅಕ್ಯುರೇಟ್ನು ಇಲ್ಲ, ಹಂಗಾಗಿ ಅವನಿಗೆ ಬಟ್ ನಾಲೆಜ್ ಐತಿ ಇವನ ಹತ್ರ ನಾಲೆಜ್ ಐತಿ. ದೇರ್ ಫೋರ್ ನಾಲೆಜ್ ಈಸ್ ಒಂದ್ ಪಾಯಿಂಟ್ ಒಳಗಡೆ ನಾಲೆಜ್ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಹೌದಾ? ಬಿಕಾಸ್ ಇವನ ಹತ್ರ ನಾಲೆಜ್ ಸೇಮ್ ಐತಿ, ಇವನ ಹತ್ರ ನಾಲೆಜ್ ಸೇಮ್ ಐತಿ, ಇವನ ಹತ್ರ ನಾಲೆಜ್ ಸೇಮ್ ಐತಿ. ಒಂದ್ ಕ್ವಶನ್ ಕೊಟ್ರೆ, ಇದ ಕ್ವಶನ್ ಏನಾರ ಕೊಟ್ಟೆ ಅಂತಂದ್ರ ಇವ್ರು ಮೂವರು ಸಾಲ್ವ್ ಮಾಡ್ತಾರ. ಬಟ್ ಇವ ಏನ್ ಮಾಡ್ತಾನ, ಡೌಟ್ ಪಡ್ತಾನ. ಇವ ಏನ್ ಮಾಡ್ತಾನ ಬಟ್ ಬಹಳ ಸ್ಲೋ ಆಗಿ ಮಾಡ್ತಾನ. ಬಟ್ ಇವ ಏನ್ ಮಾಡ್ತಾನ ಬಟ್ ಫಾಸ್ಟ್ ಮಾಡ್ತಾನ. ಇಷ್ಟೇ ಡಿಫ್ರೆನ್ಸ್ ಐತಿ ನೋಡ್ರಪ್ಪ. ತಿಳಿತಾ? ನಿಮ್ಮಲ್ಲಿನೂ ಕೂಡ, ನಾನು ಕೂಡ ನೋಡ್ತಾ ಇದ್ದೀನಿ, ಎಷ್ಟೋ ಹುಡುಗರು ಮಾಡ್ತಾ ಇದ್ದೀರಿ ನೀವು ಏನಂತಂದ್ರೆ ಅಕ್ಯುರೇಟ್ ಆನ್ಸರ್ ಬರ್ತಾ ಇದೆ, ಬಟ್ ಸ್ಲೋ ಆಗಿ ಮಾಡ್ತಾ ಇದ್ದೀರಿ. ಮತ್ ಮನಿಗ್ ಹೋದ್ಮೇಲೆ ಹೋಮ್ವರ್ಕ್ ತಗೊಂಡು ಅದನ್ನ ಹೋಮ್ವರ್ಕ್ ಮಾಡಿ ಆಮೇಲೆ ಅಷ್ಟು ಅರ್ಥ ಮಾಡ್ಕೊಂತೀರಿ, ಸ್ಲೋ ಆಗಿ ಮಾಡ್ತಾ ಇದ್ದೀರಿ. ಗುಡ್, ಯು ಆರ್ ಗುಡ್, ನಾಟ್ ಎ ಪ್ರಾಬ್ಲಮ್. ಬಟ್ ಸ್ವಿಚ್ ಯುವರ್ ಸೆಲ್ಫ್ಸ್ ಟು ಹಿಯರ್, ಇಲ್ಲಿಗೆ ಬರ್ಬೇಕು ನೀವು. ಅರ್ಥಾಯ್ತಾ? ಅದು ಈಗ ನೆಟ್ಫ್ಲಿಕ್ಸ್ ಹಂಗ ನೋಡ್ಕೊಂಡ್ ಕುಂತಿರಲ್ಲ, ನೀವೆಲ್ಲ ಈ ಕಡೆ ಕೆಟಗಿನವ್ರು.
ಈ ಕಡೆ ಕೈಯಾಗ ಪೆನ್ ಇಲ್ಲ, ನೋಟ್ಬುಕ್ ಇಲ್ಲ, ಏನಿಲ್ಲ. ಸುಮ್ಮನೆ ನೋಡ್ಕೊಂಡ್ ಕುಂದ್ರಿ ಸರ್ ಏನ್ ಮಾಡ್ತಾರ ನೋಡಮ್ ತಡಿ ಅಂತೇಳಿ. ಅವರೆಲ್ಲ ಈ ಕಡೆ ಕ್ಯಾಟಗರಿ ಬೇಡ, ನೀವು ಈ ಕಡೆ ಕ್ಯಾಟಗರಿ ಆಗ್ರಿ, ಇನ್ನೂ ಸ್ವಲ್ಪ ಅಕ್ಯುರೇಟ್ ಆಗ್ರಿ, ಇನ್ನೂ ಸ್ವಲ್ಪ ಸ್ಮಾಲ್ ಇದು ಫಾಸ್ಟ್ ಆಗ್ರಿ. ತಿಳಿತಾ? ನೌ ಐ ವಾಂಟ್ ಟು ಚೆಕ್. ಇದನ್ನ ಯಾಕೆ ಹೇಳಿದೆ ಅಂತಂದ್ರ, ನನಗೆ ಆನ್ಸರ್ ಹೇಳ್ರಿ ನೋಡೋಣ, ಯಾರು ಹೇಳ್ತೀರಿ ಇದ್ರದ್ದು ಆನ್ಸರ್. ಇಷ್ಟು ಹೇಳಿ ನಾ ಈಗ ಆಲ್ರೆಡಿ ನಾಲೆಜ್ ಅಂತೂ ಶೇರ್ ಮಾಡಿ ನಾ ಈಗ. ಓಕೆ, ಡೋಂಟ್ ಗೆಟ್ ಡಿಮೋಟಿವೇಟೆಡ್ ಇಫ್ ಯು ಗಿವ್ ಅನ್ ರಾಂಗ್ ಆನ್ಸರ್. ಅದೇ ತಪ್ಪು ಮಾಡೋದು ನಾವು. ಓಕೆ, ನೀವು ರಾಂಗ್ ಆನ್ಸರ್ ಕೊಟ್ರಿ ಏನಾಗ್ತದ? ಕೊಡ್ರಿ. ಓಕೆ, ಇದನ್ನು ಮೆಥಡ್ ಮಾಡ್ರಿ, ಇದನ್ನು ಮೆಥಡ್ ಮಾಡ್ರಿ, ನನಗೆ ಆನ್ಸರ್ ಹೇಳ್ರಿ. ಇಬ್ಬರಿಗೂ ಸೇಮ್ ಬರ್ತೈತಿ, ಚಿಂತೆ. ತಿಳಿದಿಲ್ಲ ಅಂದ್ರೆ ಕೇಳ್ರಿ. ಹೇಳ್ತಾ ಇರ್ಬೇಕು, ಹಂಗೆ ಮಾಡಾಕತ್ತೀರಿ. ಅಂತೂ ಸೂರ್ಯಪ್ರಕಾಶ್ ಆನ್ಸರ್ ಕೊಟ್ಟಿದ್ದಾರೆ. ಆಪ್ಷನ್ ಒಳಗೆ ಐತಾ ಅದು ಚೆಕ್ ಮಾಡು. ಯಾವ್ದಾಗ್ತಿ ಆಪ್ಷನ್ ಈಗ ಇದ್ರೊಳಗ? ಸೂರ್ಯಪ್ರಕಾಶ್ 0.997 ಅಂತ ಹೇಳ್ತಾ ಇದೀಯಾ? 0.997 ಬರಂಗಿಲ್ಲ. ಆನ್ಸರ್ ಅದಲ್ಲ. 0.42 ಹೇಳ್ತಿದ್ದಾರೆ ವೀಣಾ. ಆನ್ಸರ್ ಅದಲ್ಲ. ನೋಡಿದ್ರಿ? ಪ್ರಾಕ್ಟೀಸ್ ವೆರಿ 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 ಇಂಪಾರ್ಟೆಂಟ್. 1 ಮೀಟರ್ ಕ್ಯೂಬ್. ಓಕೆ, ಈ ಕಡೆ ಮೆಥಡ್ ಹೇಳಿದ್ನಲ್ಲ, ಆ ಮೆಥಡ್ಲೆ ಮಾಡ್ಕೊಂತ ಹೋಗೋಣ. MD ಎಷ್ಟು? 18.6. MW ಎಷ್ಟು? 2.7. ಹೌದಾ? 18.6 ಇಂಟು 0.15 2.79. ರೈಟಾ? MS ಬೇಕೀಗ ನಮಗೆ. MS ಅಂತ ಗೊತ್ತೈತಿ. G ಎಷ್ಟು? 2.7 ಈಕ್ವಲ್ ಟು MS ಬೈ
VS into gamma W. Therefore, VS is to 18.6 divided by 2.7 into 9.81. This is 0.7022 VS ಬಂತು. ಇದು 0.7022 VS ಬಂತು. ಓಕೆನಾ? ನೆಕ್ಸ್ಟ್ VW ಎಷ್ಟು? VW equal to MW by gamma W. MW ಎಷ್ಟು? 2.79 divided by 9.81. This is 0.2844 VW. Therefore, VA ಎಷ್ಟು? This is 0.2844. Therefore, VA is equal to 1 minus 0.7022 minus 0.2844. The answer is 0.0134. ಈ ಕಡೆ ಬಾ. ಇಲ್ಲೇನು ಕೇಳೇನವ? The air content of the soil per meter cube. Per meter cube ಎಷ್ಟು ಏರ್ ಕಂಟೆಂಟ್ ಅದ ಅಂತ ಕೇಳಿದಾನೆ. ಓಕೆ, ಅದು 0.134 ಬರ್ಬೇಕು. ಆನ್ಸರ್ ಇದು ಕರೆಕ್ಟ್ ಆಗ್ತೈತಿ. ಇವೆಲ್ಲ ಏನದವ? ಫುಲ್ ಬಾಳ ಐಫೈ ಒಳಗದವ. ದಿಸ್ ಐ ಕ್ಯಾನ್ ಟಿಕ್ ಆಸ್ ಅ ಕರೆಕ್ಟ್ ಆನ್ಸರ್. ಹೇಳ್ತಾ? ನಾವು ಕಮಿಂಗ್ ಟು ಅದರ್ ಮೆಥಡ್. ಅದರ್ ಮೆಥಡ್ ಒಳಗೆ ಹೋಗಿದ್ದೆಲ್ಲ ಅದನ್ನ ಬೇಕಾದ್ರೆ ನೋಡ್ರಿ. ಈ ಎಷ್ಟು ಬರ್ತದ? G gamma W divided by gamma D minus 1. ನೋಡು, ಈ ಬಂತಿದು ಎಷ್ಟಿದು? 0.4240 ಈ ಬಂದಿತ್ತು. ಎಸ್ ಕಂಡುಹಿಡಿಬೇಕು. ಎಸ್ ಈಕ್ವಲ್ ಟು WG by E. 0.15 2.7 divided by ಆನ್ಸರ್ ಆಯ್ತು. 0.15 2.7 divided by 0.4240. ಎಸ್ ಎಷ್ಟು ಬಂತಿದ್ದು? 0.955 ಬಂತು. ಎಸ್, therefore AC equal to ಎಷ್ಟು? 1 minus ಆನ್ಸರ್. This is 0.0448 ಬರ್ತೈತಿ. ಅಂದ್ರ ಈಗ ಇದು ಕರೆಕ್ಟ್ ಬಂದು 0.0448 ರೈಟಾ? 45 ಇದು ಕರೆಕ್ಟ್ ಅದ. ಬೇಕಾದ್ರೆ ಇದನ್ನ ಟಿಕ್ ಮಾಡ್ಕೋಬಹುದು. ರೈಟಾ? ಎನಿ ಡೌಟ್ ಹಿಯರ್? ನಿಮ್ಮ ಮಿಸ್ಟೇಕ್ಸ್ಗಳು ಅರ್ಥ ಆಯ್ತಾ? ಡನ್. ಮುಂದೋಗೋಣ. ನೆಕ್ಸ್ಟ್ ಕ್ವಶನ್. The following index properties were determined for 4 soils A, B, C, D. Liquid limit ಕಂಡಿಡಿದಾರ, plastic limit ಕಂಡಿಡಿದಾರ. Which one of these samples contain maximum clay particle? ಹೆಂಗೆ ಹೇಳ್ಬೇಕು? ಮ್ಯಾಕ್ಸಿಮಮ್ ಕ್ಲೇ ಪಾರ್ಟಿಕಲ್ ಎದ್ರೊಳಗದ? ಹೆಂಗ್ ಹೇಳ್ತೀರಿ? IP ಕಂಡಿಡಿಬೇಕು, ನೆನ್ಪಿಟ್ಕೊಳ್ರಿ. ಓಕೆ, ಇದು 0.27 ಬರ್ತದ. 0.49 minus 0.17 ಇದು 0.32 ಬರ್ತದ. ನೆಕ್ಸ್ಟ್ 0.43 minus 0.21 0.22 ಬರ್ತದ. ನೆಕ್ಸ್ಟ್ 0.47 minus 0.26 0.21 ಬರ್ತದ. ಓಕೆನಾ? ಯಾವ್ದು ಜಾಸ್ತಿ ಅದ ಇದ್ರೊಳಗ? ಪಕ್ಕಾ B is the correct answer. Okay, same question I will ask a different way. Okay na? Let us consider ಏನೋ ಅಪ್ಪ ಇದನ್ನು 0.232 ನ ಬಂತು. ಏನ್ ಮಾಡೋದು ಅವಾಗ? ಎರಡು ನೋಡೋಣ.
This is also 0.32, this is also 0.32. Which is your correct option? Which is your correct answer? 2.32 ಬಂದ್ವಪ್ಪ. ನಾ IP ನೋಡ್ ಮಾಡಂತ ಹೇಳಿದ್ದೆ, ಎಕ್ಸಾಮ್ನ ಕುಂತಿರ್ತೀರಿ, ಅಲ್ಲಿ ಎಕ್ಸಾಮ್ನ ಕುಂತಾಗ ನಾನು ನೆನ್ಪು ಮಾಡ್ಕೊಂತೀರಿ, ಸರ್ ಹಿಂಗ್ ಹೇಳ್ಯಾರ ಅಂತೇಳಿ 2 ಸೇಮ್ ಬಂದ್ಬಿಟ್ಟು ಅಯ್ಯ ಇನ್ನೂ ಸ್ವಲ್ಪ ಜಾಸ್ತಿ ಓದ್ಬೇಕಿತ್ತು, ಓದ್ಲಿಲ್ಲ. 2 ಸೇಮ್ ಅಂದ್ರೆ ಯಾವ್ದು ಸೆಲೆಕ್ಟ್ ಮಾಡ್ತೀರಿ? ಆಪ್ಷನ್ ಎ, ವೆರಿ ಗುಡ್. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ, ಹಂಗೇನಾದ್ರು ಕೇಳಿದ್ರು ಅಂತಂದ್ರ ಯಾವಾಗ ಏನ್ ಮಾಡ್ಬೇಕು, ಇದು ಜಾಸ್ತಿ ತಗೋಬೇಕು. ಇದು ಲಿಕ್ವಿಡ್ ಲಿಮಿಟ್ ನೋಡ್ಬೇಕು ನೀವು, ಪ್ಲಾಸ್ಟಿಕ್ ಲಿಮಿಟ್ ನೋಡೋದಲ್ಲ, ಲಿಕ್ವಿಡ್ ಲಿಮಿಟ್ ನೋಡ್ಬೇಕು. ಲಿಕ್ವಿಡ್ ಲಿಮಿಟ್ ಜಾಸ್ತಿ ಯಾವ್ದಿರ್ತಲ್ಲ ಆ ಆಪ್ಷನ್ ತಗೋಬೇಕು. ಹೇಳ್ತಾ, ಲಿಕ್ವಿಡ್ ಲಿಮಿಟ್ ಯಾವ್ದಕ್ ಜಾಸ್ತಿ ಇರ್ತದ ಆ ಆಪ್ಷನ್ ಅನ್ನ ತಗೊಳ್ಬೇಕು, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. Consistency as applied to clay is an indicator of its moisture content. Consistency as applied to clay is an indicator of its moisture content. Okay. The rock dust particles, even of a clay size, are non-plastic. Fantastic. Correct. Liquidity index can have a negative value. This is also correct. ಒಂದನೇದ್ರ ಬಗ್ಗೆ ಯೋಚನೆ ಮಾಡ್ರಿ. Consistency as applied to clay is an indication of moisture content. Correct. This is also water content. This is the volume. And ಎಲ್ಲ ಏನೆಲ್ಲ ಪಾಯಿಂಟ್ಸ್ ಹೇಳ್ಯಾರಲ್ಲ ಕನ್ಸಿಸ್ಟೆನ್ಸಿ ಅವೆಲ್ಲ ಏನು ವಾಟರ್ ಕಂಟೆಂಟ್ ದ ರಿಲೇಷನ್. ದೇರ್ಫೋರ್ ದಿಸ್ ಇಸ್ ರೈಟ್. ಓಕೆ, ಇದೇನೈತಲ್ಲ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೋಡಿಲ್ಲಿ, ಇಲ್ಲಿ ಬರ್ರಿ. ಈಗ ನನ್ನ ಹತ್ರ ಪಾರ್ಟಿಕಲ್ ಎ ಈಸ್ ಅ ಡಸ್ಟ್ ಫ್ರಮ್ ರಾಕ್. ಯಾವುದು? ಬಟ್ ವಿಚ್ ಈಸ್ less than 75 micron. Less than 75 micron. ಅಥವಾ less than 2 micron. ಇನ್ನ ಒಂದದ ಬಿ, ಬ್ಲಾಕ್ ಕಾಟನ್ ಸಾಯಿಲ್, BC soil, but this is also less than 75 micron ಅಥವಾ less than 2 micron. Okay, are these both clay? Are these both clay? Yes or no? Tell me. The particles which are less than 2 micron ಗೆ clay ಅಂದ್ಬಿಡ್ತೀವಿ ನಾವು. ಕರೆಕ್ಟಾ? ಇಲ್ಲೊಂದು ನಾಲೆಜ್ ತಿಳ್ಕೊಬೇಕಿಲ್ಲಿ ನೀವು ಯಾವಾಗ್ಲೂ. The word clay is given by seeing their property first, second by seeing its size. Okay, ಬರ್ಕೊಡ್ರಿ ಇಲ್ಲಿ. Deep message. The word clay means first property, first preference is, first priority is property of the material, second ಅದರದ್ದು size. Therefore ಇದ್ರೊಳಗಡೆ ಬ್ಲಾಕ್ ಕಾಟನ್ ಸಾಯಿಲ್ ಏನೈತಲ್ಲ ಇದಕ್ಕೆ ಅಷ್ಟ ಕ್ಲೇ ಪಾರ್ಟಿಕಲ್ಸ್ ಅನ್ಬೇಕು, ಇದಕ್ಕೆ ಕ್ಲೇ ಅನ್ಬೇಕು, ಇದಕ್ಕೆ ಕ್ಲೇ ಹಂಗಾರೆ ಇದಕ್ಕೆ ಏನ್ ಅನ್ಬೇಕ್ರಿ ಸರ್? ಬಟ್ ಇದು ಕ್ಲೇಕ್ಕಿಂತ ಸಣ್ಣದಲ್ಲ, 2 micron ಕಿಂತ ಸಣ್ಣದ ಕ್ಲೇ ಅನ್ಬೇಡದನ, ಇದಕ್ಕೆ ಅನ್ಬೇಕು. ಬಟ್ ಇದಕ್ಕೆ ಏನ್ ಅನ್ಕೋತಾನ, ಕ್ಲೇ ಸೈಜ್ ಅನ್ಬೇಕು. ಇದಕ್ಕೆ ಜಿಯೋಟೆಕ್ನಿಕಲ್ ಒಳಗಡೆ ಕ್ಲೇ ಸೈಜ್ ಮೀನಿಂಗ್ ಬೇರೆ, ಕ್ಲೇ ಮೀನಿಂಗ್ ಬೇರೆ. ಅನ್ಬಿಡ್ರು, ನಿಮ್ಮನ್ ಬಕ್ರ ಮಾಡ್ತಾರವ್ರು ಆಮೇಲೆ ಇಂಥವೆಲ್ಲ ಹೇಳಾರ್ದ. ಕ್ಲೇ ಸೈಜ್ ಪಾರ್ಟಿಕಲ್ಸ್ ಆರ್ ಡಿಫರೆಂಟ್, ಕ್ಲೇ ಪಾರ್ಟಿಕಲ್ಸ್ ಆರ್ ಡಿಫರೆಂಟ್. ಸಿಲ್ಟ್ ಸೈಜ್ ಪಾರ್ಟಿಕಲ್ಸ್ ಆರ್ ಡಿಫರೆಂಟ್, ಸಿಲ್ಟ್ ಈಸ್ ಡಿಫರೆಂಟ್. ಹೇಳಿದ? ನಿಮ್ ಮನೆಯೊಳಗೆ ರಂಗೋಲಿ ಪುಡಿ ಇರ್ತದೆ ಗೊತ್ತು? ರಂಗೋಲಿ ಪುಡಿ. ಓಕೆ, ಅಕಸ್ಮಾತ್ ಆಗಿ ರಂಗೋಲಿ ಪುಡಿ ಪಾಸಿಂಗ್ ಥ್ರೂ 2 micron ಇತ್ತಂತ ತಿಳ್ಕೊಡ್ರಿ, ಅಂದ್ರೆ ರಂಗೋಲಿ ಪುಡಿ ಡಸ್ಟ್. ಇದನ್ನ ತಗೊಂಡು ನೀವು 3 mm ಥ್ರೆಡ್ ಮಾಡಕ್ ಬರ್ತನ? 3 mm ಥ್ರೆಡ್ ಏನ್ರ ಮಾಡಕ್ ಬರ್ತದ? ನೋ, ಬಿಕಾಸ್ ಇಟ್ ಇಸ್ ಅ ಡಸ್ಟ್ ಬೈ ರಾಕ್, ಗ್ರಾವೆಲ್ಸ್, and its origin is different. Therefore you cannot make it. ಅದಕ್ಕೆ ಅವ ಇಲ್ಲಿ ಕ್ವಶನ್ ಕೇಳಕತ್ತಾನ, ಎಷ್ಟು ಚಂದ ಕೇಳ ನೋಡು. ರಾಕ್ ಡಸ್ಟ್ ಪಾರ್ಟಿಕಲ್ಸ್ even of a clay size are non-plastic. Correct? Even of a clay size is the non-plastic. Correct? Therefore 1, 2, 3 is the correct answer.
Next, a soil may be classified as of medium plasticity if the plasticity index lies between ಇದನ್ನ ರಟ್ಟ ಹೊಡೆಯೋದು ಇದು ರಿಮೆಂಬರ್ ಟೈಪ್ ಕ್ವಶನ್ 34 ಬರ್ಕೊಡ್ರಿ ಇಲ್ಲಿ ಒಂದಿಷ್ಟು ಇದಕ್ಕೆ ಆಪ್ಷನ್ ಬಿ ಓಕೆನಾ ಒಂದು ಇನ್ಫಾರ್ಮೇಶನ್ ಬರ್ಕೊಡ್ರಿ ದ ಇನ್ಫಾರ್ಮೇಶನ್ ಈಸ್ ಇಫ್ ಪಿ ಐ ಅಂಡ್ ಇದ್ರದ್ದು ಡಿಸ್ಕ್ರಿಪ್ಷನ್ ಅಥವಾ ಡೀಟೇಲ್ಸ್ ಪಿ ಐ 0 ಇತ್ತು ಅಂದ್ರೆ ಅದಕ್ಕೆ ನಾನ್ ಪ್ಲಾಸ್ಟಿಕ್ ಅಂತಾರೆ ಹೇಳಿ ನಾನು ಆಲ್ರೆಡಿ ಇದಕ್ಕೇನಂತಾರ ನಾನ್ ಪ್ಲಾಸ್ಟಿಕ್ ಅಂತಾರೆ ಅಕಸ್ಮಾತ್ ಆಗಿ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಏನಂತ ಪಿ ಐ ಈಸ್ ಲೆಸ್ ದನ್ 4 ಇತ್ತು ಅಂತಂದ್ರ ಸಿಲ್ಟ್ ಟೈಪ್ ಅಂತ ಹೇಳಿದ್ದೆ ಇದು ಟೈಪ್ ಮತ್ತೆ ವೆರಿ ಇಂಪಾರ್ಟೆಂಟ್ ಸಿಲ್ಟ್ ಅನ್ನಕ್ ಬರಲ್ಲ ಅದಕ್ಕೆ ಸಿಲ್ಟ್ ಟೈಪ್ ಪಿ ಐ ಗ್ರೇಟರ್ ದನ್ 7 ಇತ್ತು ಅಂತಂದ್ರ ಕ್ಲೇ ಟೈಪ್ ಅದು ಇದು ಒಂದಿಷ್ಟು ನೆನ್ಪಿಟ್ಕೊಡ್ರಿ ನೆಕ್ಸ್ಟ್ ಇದ್ರ ಜೊತೆಗೆ ಇನ್ನೊಂದಿಷ್ಟು ಇನ್ಫಾರ್ಮೇಶನ್ಸ್ ಅದಾವ ಲೆಸ್ ದನ್ 11 ಇತ್ತು ಅಂತ ತಿಳ್ಕೊಡ್ರಿ ಪಿ ಐ ಲೆಸ್ ದನ್ 11 ಇತ್ತಂದ್ರೆ ಅದಕ್ಕೆ ಲೋ ಪ್ಲಾಸ್ಟಿಕ್ ಅಂತಾರ ಆಮೇಲೆ ಅಕಸ್ಮಾತ್ ಆಗಿ 11 to 22 ಇತ್ತು ಅಂತಂದ್ರ ಅದಕ್ಕೆ ಮೀಡಿಯಂ ಪ್ಲಾಸ್ಟಿಕ್ ಅಂತಾರ ಇನ್ನ ಒಂದು ಗ್ರೇಟರ್ ದನ್ 22 ಇತ್ತು ಅಂತಂದ್ರ ಅದಕ್ಕೆ ಹೈ ಪ್ಲಾಸ್ಟಿಕ್ ಅಂತಾರ ತಿಳಿದ ಇಷ್ಟು ನೆನ್ಪಿಡ್ಬೇಕು ಇವನ್ನ ಈ ಇದ್ರ ಪ್ರಕಾರ ಈ ಕ್ವಶನ್ ನೋಡಿದ್ರೆ ಏನಂತಾರ ಅವರು ಮೀಡಿಯಂ ಪ್ಲಾಸ್ಟಿಸಿಟಿ ಅಂತ ವರ್ಡ್ ಡೈರೆಕ್ಟ್ ಆಗಿ ಕೇಳಿದ್ರಿಂದ 11 to 22 ನೆನ್ಪಿಟ್ಕೋಬೇಕು ರೈಟಾ ದಿಸ್ ಇಸ್ ಅ ರಿಮೆಂಬರ್ L1 ಕ್ವಶನ್ ಎನಿ ಡೌಟ್ಸ್ ನೋ ಡೌಟ್ ಮುಂದೋಗೋಣ ಓಕೆ ದ ಸ್ಲೋಪ್ ಆಫ್ ದ ಫ್ಲೋ ಕರ್ವ್ ಈಸ್ ಗಿವನ್ ಬೈ ಹೇಳ್ರಿ ಇಲ್ಲಿ ಹುಷಾರ್ ಏನಿರ್ಬೇಕು ಗೊತ್ತಾ W2 ಮೈನಸ್ W1 ಇದ್ದಾಗ 1/2 ಇರ್ಬೇಕಿದು W2 ಮೈನಸ್ W1 ಇದ್ದಾಗ 2/1 ಇತ್ತಂದ್ರೆ ಇದು ತಪ್ಪು 1 ಮೈನಸ್ 2 ಇದ್ದಾಗ 1/2 ಇತ್ತಂದ್ರೆ ತಪ್ಪು ಇದಂತೂ ಬಿಡಿ ದಿಸ್ ಇಸ್ ಕರೆಕ್ಟ್ ಆನ್ಸರ್ ಏನಿರ್ಬೇಕು 2 ಮೈನಸ್ 1 ಇತ್ತು ಅಂದ್ರೆ ಲಾಗ್ ಆಫ್ 1/2 ಇರ್ಬೇಕು ಅಥವಾ 1 ಮೈನಸ್ 2 ಇತ್ತು ಅಂದ್ರೆ ಲಾಗ್ ಆಫ್ 2/1 ಇರ್ಬೇಕು ನೆನ್ಪಿಟ್ಕೊಳ್ರಿ 2 ಮೈನಸ್ 1 ಇದ್ದಾಗ 1/2 ಇರ್ಬೇಕು 1 ಮೈನಸ್ 2 ಇತ್ತಂದ್ರ 2/1 ಇರ್ಬೇಕು ಅರ್ಥ ಹಂಗಾಗಿ ಇಲ್ಲಿ 1 2 ಐತಿ 1 2 ಐತಿ ತಪ್ಪು 2 1 ಐತಿ 2 1 ಐತಿ ತಪ್ಪು ದೇರ್ಫೋರ್ 1 2 1 1 2 ಕರೆಕ್ಟ್ ಐತಿ ನೋಡು ಇಂಥ ಟ್ರಿಕ್ಸ್ ಏನದಾವಲ್ಲ ನೀವು ಪ್ರಾಕ್ಟೀಸ್ ಮಾಡಿದಾಗನೇ ಬರ್ತವೆ ಆಯ್ತಾ ಓದಿದ್ರೆ ಬರಂಗಿಲ್ಲ ಮತ್ತೆ ನೆನ್ಪಿಟ್ಕೊಡ್ರಿ 40 ಮಾರ್ಕ್ಸ್ ತಗೊಂಡ್ ಹುಡುಗನಿಗೂ 60 ಮಾರ್ಕ್ಸ್ ತಗೊಂಡ್ ಹುಡುಗನಿಗೂ ನಾಲೆಜ್ ಸೇಮ್ ಇರ್ತದ 60 ಮಾರ್ಕ್ಸ್ ತಗೊಂಡವ ಪ್ರಾಕ್ಟೀಸ್ ಮಾಡ್ಯಾನ 40 ಮಾರ್ಕ್ಸ್ ತಗೊಂಡವ ಪ್ರಾಕ್ಟೀಸ್ ಮಾಡಿಲ್ಲ ತಿಳಿತಾ ನಾಲೆಜ್ ವಿಲ್ ಬಿ ವೆರಿ ಈಸಿ ಟು ಅಕ್ವೈರ್ ನಾಲೆಜ್ ಇಸ್ ಜಸ್ಟ್ ಅನ್ ಇನ್ಫಾರ್ಮೇಶನ್ ಗೂಗಲ್ ಒಳಗೂ ಐತಿ ನಾಲೆಜ್ ಅಂದ್ರೆ ಗೂಗಲ್ ಎಡಬಲಿ ಆಗೈತೇನ ಆಗೈತೇನ ಇಲ್ಲ ನಾಲೆಜ್ ಐತಿದು Consider the following statement. The soil is said to be a well graded when it has a good representation of particles of all size. Very good. Correct. Soil is said to be uniformly graded. It has a excess of certain particles and deficiency of others. Anta. No. Anna gap graded the definition ಬರೆಯಕತ್ತೇನೆ ಇಲ್ಲಿ excess ಅಂತ deficiency ಅಂತ ಬೇಡ Uniformly graded is the measure of a particle size range. Uniformity coefficient. Particle size of the range ಇರ್ತದಂತೆ. Okay. Range correct ಐತಿ. Because CU ಅಲ್ಲ ಇದು CU equal to 1 ಇತ್ತು ಅಂತಂದ್ರ ಯೂನಿಫಾರ್ಮ್ ಸೇಮ್ ಸೈಜ್ ಅದಾವ ಹಂಗಾರೆ ಜಾಸ್ತಿ ಆದಂಗೆಲ್ಲ ರೇಂಜ್ ಹೇಳ್ಕೊಂತ ಹೋಗ್ತದ ಓಕೆ ಕರೆಕ್ಟ್ ಅದ Therefore, 1 and 3 is the correct answer. Okay, there only 1 and 3 is the correct answer. Next, which of the following statement is correct? Correct ಕೇಳಕತ್ತಾರ ಅವರು In soils, the flow index indicates variation in shear strength with water content.
ಹೌದು. ಫ್ಲೋ ಇಂಡೆಕ್ಸ್ ಇಂಡಿಕೇಟ್ಸ್ ವೇರಿಯೇಷನ್ ಆಫ್ ಶಿಯರ್ ಸ್ಟ್ರೆಂತ್ ವಿತ್ ವಾಟರ್ ಕಂಟೆಂಟ್. ಇದು ಬಹಳ ಮಜಾ ಐತಿ. ಇದು ಏನಂದ್ರ ನೀವು ಫ್ಲೋ ಇಂಡೆಕ್ಸ್ ಅಂದ್ರೆ ಏನ್ ಹೇಳ್ತೀವಿ ನಾವು? ಫ್ಲೋ ಇಂಡೆಕ್ಸ್ ಅಂದ್ರೆ ಇದ್ರದ್ದು ಸ್ಲೋಪ್ ಅಂತ ಹೇಳಿದ್ವಿ. ಇಲ್ಲಿ ಲಿಕ್ವಿಡ್ ಲಿಮಿಟ್ ಐತಿ, ಇಲ್ಲಿ ವಾಟರ್ ಕಂಟೆಂಟ್ ಐತಿ. ಬಟ್ ಅವ ಹಿಂಗ್ಯಾಕ್ ಬರೋದಿಲ್ಲ? ಫ್ಲೋ ಇಂಡೆಕ್ಸ್ ಇಸ್ ಅ ವೇರಿಯೇಷನ್ ಆಫ್ ಲಿಕ್ವಿಡ್ ಲಿಮಿಟ್ ಅಂಡ್ ವಾಟರ್ ಕಂಟೆಂಟ್ ಅಂತ ಬರಿಬೇಕಿತ್ತವ. ಬರಿಲಾರ್ದ ಏನ್ ಬರ್ದಾನ ಇಲ್ಲಿ? ಶಿಯರ್ ಸ್ಟ್ರೆಂತ್ ವಿತ್ ವಾಟರ್ ಕಂಟೆಂಟ್ ಅಂತ ಬರ್ದಾನ. ಕಡಿಮೆ ಓದಿದ ಹುಡುಗರು ಇಲ್ಲೇ ಫೇಲ್ ಆಗಿಬಿಡ್ತಾರ. ಓಕೆನಾ? ಓಕೆ, ನೀವು ಕಡಿಮೆ ಓದಿರಿ ಅಂತ ತಿಳ್ಕೊಂಡು ಡೌಟ್ ಒಳಗಿಡೋಣ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲಾಸ್ಟಿಕ್ ಲಿಮಿಟ್ ಮೈನಸ್ ಶ್ರಿಂಕೇಜ್ ಲಿಮಿಟ್ ಈಸ್ ನೋನ್ ಆಸ್ ಶ್ರಿಂಕೇಜ್ ಇಂಡೆಕ್ಸ್ ಆಫ್ ದ ಸಾಯಿಲ್. ಗುಡ್ ಒನ್. ಓಕೆ, ಇದನ್ನು ನೀವು ಓದಿಲ್ಲ ಅಂತ ತಿಳ್ಕೊಂಡ್ರ ಅದಕ್ಕೆ ಡೌಟ್ ಇಡೋಣ. ದ ರೇಷಿಯೋ ಆಫ್ ಪ್ಲಾಸ್ಟಿಸಿಟಿ ಇಂಡೆಕ್ಸ್ ಟು ದ ಫ್ಲೋ ಇಂಡೆಕ್ಸ್ ಈಸ್ ನೋನ್ ಆಸ್ ಟಫ್ನೆಸ್ ಇಂಡೆಕ್ಸ್. ವಾವ್, ಇದು ಕರೆಕ್ಟ್ ಐತಿ. ಬಟ್ ಇಲ್ಲಿ ಆಲ್ ದಿ ಅಬೌವ್ ಇರೋದ್ರಿಂದ ಇವೆರಡರೊಳಗಡೆ ಒಂದರ ನೀವು ಪಕ್ಕಾ ತಿಳ್ಕೊಲೇಬೇಕು. ಆಯ್ತಾ? ಈ ಕಡೆ ಬರ್ರಿ. ನಾವು ಲುಕ್ ಎಟ್ ಹಿಯರ್. ಇದು ಕರ್ವ್ ಇತ್ತಲ್ಲ, ನಾನು 5 ಇಂಡೆಕ್ಸಸ್ ಬರ್ಸಿದ್ದೆ, ಈಗ ಇನ್ನೊಂದು ಬರ್ಸ್ತೀನಿ, ಬರ್ಕೊಡ್ರಿ. ಒಂದು ಏನಿದು IP ಬರ್ಸಿದ್ವಿ, IF ಬರ್ಸಿದ್ವಿ, IT ಬರ್ಸಿದ್ವಿ, IL ಬರ್ಸಿದ್ವಿ, IC ಬರ್ಸಿದ್ವಿ. ಹೌದಾ? ಇನ್ನೂ ಒಂದದ, ಅದು ಬಹಳ ರೇರ್. ಅದು ಯಾವ ಟೆಕ್ಸ್ಟ್ ಬುಕ್ ಒಳಗೆ ಬರ್ದಿರಂಗಿಲ್ಲ, ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಕೇಳಿರ್ತಾರೆ. ಶ್ರಿಂಕೇಜ್ ಲಿಮಿಟ್, ಪ್ಲಾಸ್ಟಿಕ್ ಲಿಮಿಟ್, liquid limit. What is this range? This range is a IP. Hanga, this range is called as a IS. Okay, ನೆನ್ಪಿಟ್ಕೊಡ್ರಿ. Then what is this IS? One more term. IS equal to plastic limit minus shrinkage limit. ಹೊಸ ನಾಲೆಜ್ ಬಂತ? You got a new knowledge. Plastic limit minus shrinkage limit is a ಹೊಸ knowledge. Therefore, come here and take this one. Plastic limit minus shrinkage limit is known as shrinkage index is a correct answer. ಹೊಸ ನಾಲೆಜ್ ಬಂತ? ಇದನ್ನೊಂದು ಕರೆಕ್ಟ್ ಮಾಡೋಣ. ಈ ಕಡೆ ಬರ್ರಿ. What is the liquid limit definition? Liquid limit definition ಏನಂದ್ರ, this is a water content above which soil loses its shear strength ಅಂತ ಹೇಳಿದೆ ನಾವು. shear strength. soil loses its shear strength ಅಂದ್ರೆ ಲೂಸ್ ಆಯ್ತಲ್ಲ, shear strength ಲೂಸ್ ಆಯ್ತಾ ಅಂದ್ರ ಇದರ ಅರ್ಥ ಲಿಕ್ವಿಡ್ ಲಿಮಿಟ್ಗೂ shear strengthಗೂ ಏನದ ರಿಲೇಷನ್ ಅದ. Therefore, this is a water content, sorry, number of blows, and this is a liquid limit or shear strength. Therefore, your first option is also right. Flow index indicates the variation of shear strength and water content is also correct answer. Therefore, all the above is a correct answer. ಏನರ ತಿಳಿದಿಲ್ಲ ಅಂದ್ರೆ ಕೇಳಿ. ಓಕೆನಾ? ನೆಕ್ಸ್ಟ್ ನೋಡೋಣ. ಓಕೆ, ಹಣ್ಣುಗಳು ಬಂದ್ರು. ಹಣ್ಣವ್ರು ಬಂದ್ರು ನೋಡಿ. ಎಲ್ಲರೂ ಸ್ಟೋಕ್ ಏನ್ ಹೇಳ್ದ? ಫ್ಲೋ ಥ್ರೂ ಕೆಪ್ಲರಿ ಅಲ್ಲ, ಕ್ಲಾಸಿಫಿಕೇಶನ್ ಅಲ್ಲ, ಕನ್ಸಿಸ್ಟೆನ್ಸಿ ಅಲ್ಲ, ಫ್ಲೋ ಥ್ರೂ ವಾಟರ್ ಆಫ್ ಸಾಯಿಲ್ ಅಲ್ಲ, ವೆಲಾಸಿಟಿ ಆಫ್ ಸೆಟ್ಲಿಂಗ್ ಪಾರ್ಟಿಕಲ್ಸ್. A5 ಒಂದೇ ಆಪ್ಷನ್ ಐತಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಲೋ ಭಾರತ್ ಮಾತಾ ಕಿ ಜೈ. ಮುಗೈತ. ಹೌದಾ? ಸ್ಟೋಕು ವೆಲಾಸಿಟಿ ಆಫ್ ಸೆಟ್ಲಿಂಗ್ ಪಾರ್ಟಿಕಲ್ಸ್. ಓಕೆಪ್ಪ. ಡಾರ್ಸಿ ನೋಡೋಣ. ಡಾರ್ಸಿ ಏನ್ ಹೇಳಿದ್ರೊಳಗಡೆ? ಫ್ಲೋ ಥ್ರೂ ದ ಸಾಯಿಲ್ ಮಾಸ್. ಡಾರ್ಸಿ ಫ್ಲೋ ಥ್ರೂ ದ ಸಾಯಿಲ್ ಮಾಸ್. ಓಕೆ, ವಂದೇ ಮಾತರಂ. ಇದು ಬೋಲೋ ಭಾರತ್ ಮಾತಾ ಕಿ ಜೈ, ಇದು ವಂದೇ ಮಾತರಂ. ನೆಕ್ಸ್ಟ್ ಪಾಯ್ಸ್ಲಿ ಇವ ಯಾರಿವ? ಕೆಪ್ಲರಿ. ಅದನ್ನ ಕೆಪ್ಲರಿ ಆಯ್ತು ನೋಡಿ. ಕೆಪ್ಲರಿ ಡಿರೈವೇಶನ್ ಐತೆ ಒಂದು. therefore C1 ಕೆ ಹೋ, ಜೈ ಕರ್ನಾಟಕ ಮಾತೆ. ನೆಕ್ಸ್ಟ್ ಅಟ್ಟರ್ಬರ್ಗ್ ಕನ್ಸಿಸ್ಟೆನ್ಸಿ ಲಿಮಿಟ್ಸ್ ಆಯ್ತಾ? D3 ಐತೆ. ಕೆ ಹೋ, ಇನ್ಕಲಾಬ್ ಜಿಂದಾಬಾದ್. ಮುಗೈತಿ. ಇಲ್ಲೇ ಬೋಲೋ ಭಾರತ್ ಮಾತಾ ಕಿ ಜೈ ಆಗ್ಬಿಟ್ಟೈತಿ. ಏನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಾಳ ಚಲೋ. ಪಾಪ ಬೇಚಾರ ಇವ ಒಬ್ಬ ಉಳ್ಕೊಂಬಿಟ್ಟ. ಕ್ಲಾಸಿಫಿಕೇಶನ್ ಆಫ್ ಸಾಯಿಲ್ ಅಂತ. ಕ್ಲಾಸಿಫಿಕೇಶನ್ ಯಾರ್ದು ಹೆಸರು ಇಲ್ಲ ಇಲ್ಲಿ. ನೋ ನೇಮ್ ಹೆಸರು ಕೊಡ್ತೀನಿ ಅಂದ್ರೆ ಬೇಕಾರ ಅರ್ಜಿಗಿದ್ ಕೊಟ್ಕೊಳ್ರಿ. ರೈಟ್. ನೆಕ್ಸ್ಟ್ ನೋಡೋಣ. ಮತ್ತೆ ಬಂದ್ರು.
ಮತ್ತೆ ಜನರು ಬಂದ್ರಿ. ಟೇಲರ್ ಏನ್ರ ಗೊತ್ತದಾರ ನಿಮ್ಗ? ಇನ್ನೂ ಗೊತ್ತಿಲ್ಲ. ಇವ ಎಲ್ಲಿ ಬರ್ತಾನಂದ್ರ ಸ್ಲೋಪ್ಸ್ ಒಳಗ್ ಬರ್ತಾನ, ಆಮೇಲೆ ನೋಡೋಣ. ಡಾರ್ಸಿ ಗೊತ್ತದನ, ಪಾರ್ಸಲಿ ಗೊತ್ತೈತಿ. ಮುಸ್ಕಟ್ ಅಂತ, ಮುಸ್ಕಟ್ ಇನ್ನೂ ಗೊತ್ತೇ ಇಲ್ಲ ನಮ್ಗೆ, ಇನ್ನೂ ಪೈಲ್ ಫೌಂಡೇಶನ್ ಅಲ್ಲೆಲ್ಲ ಬರ್ತಿರ್ತಾನ, ನೋಡೋಣ. ಟೇಲರ್ ಬಗ್ಗೆ ನೋಡೋಣ. ಬೇಡ, ನಮಗ್ ಗೊತ್ತಿದ್ದಾರೆ ಯಾರು, ಡಾರ್ಸಿ ನೋಡ್ಬಿಡೋಣ. ದ ರಿಲೇಷನ್ ಗವರ್ನಿಂಗ್ ದ laminar flow of water through the capillary tube. The relation between the physical permeability and Darcy's coefficient of permeability. The laminar flow, the discharge is proportional to hydraulic gradient. Discharge is proportional to hydraulic gradient. ಚಲೋ ಐತಿ. The turbulent flow, paths are irregular. And twisting, crossing and recrossing random ಅಂತ. ಏನ್ರಿಪ್ಪ ನೀವ್ ಹಿಂಗೆಲ್ಲಾ ಕನ್ಫ್ಯೂಸ್ ಮಾಡಿದ್ರಿ ಹೆಂಗ? ನಮ್ಗೆ ಯಾವ್ದ್ರ ಒಂದ್ ಹೇಳ್ಬೇಕಂತಂದ್ರೆ ಇಲ್ಲಿ ಡಾರ್ಸಿ ಅಂತ ಹೆಸರು ಕೊಟ್ಟಾರ ಅಂತ ತಗೊಳಕ್ ಹಂಜಿಕ್ ಬರ್ತದ. ಬಿಕಾಸ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಡಾರ್ಸಿ ಇಲ್ಲಿನೂ ಬರ್ತಾನ, ಡಾರ್ಸಿ ಬೇಕಾದ್ರೆ ಇಲ್ಲೂ ಬರಿಬಹುದು ನೀವು. ರಿಲೇಷನ್ ಬಿಟ್ವೀನ್ ದ ಫಿಸಿಕಲ್ ಪರ್ಮಿಯಬಿಲಿಟಿ ಅಂಡ್ ಡಾರ್ಸಿಸ್ ಕೋಎಫಿಷಿಯಂಟ್ ಆಫ್ ಪರ್ಮಿಯಬಿಲಿಟಿ ಅಂತೆ. ಒಂದ್ ಪ್ಲಾನ್ ಮಾಡೋಣ. ಏನಂದ್ರ ಈ ಪಶಿಲೇಶ್ ಅದನ್ಲಿ ಪಶಿಲೆಗ ಕೆಪಿಲರಿ ಕೊಟ್ಬಿಡೋಣ. ಬಿಕಾಸ್ ಅಲ್ಲಿ ಕೆಪಿಲರಿ ಟ್ಯೂಬ್ ಐತಿ, ಕೆಪಿಲರಿ ಐತಿ, ಕೊಟ್ಬಿಡೋಣ. ಬಾರ ತಗೊಂಡೋಗ್ಬಿಡಿ, C1 ತಗೊಂಡ್ಬಿಡು. C1 ತಗೊಂಡು ಕೆಳಗ್ ಬರೋಣ. ಈಗ C1 ಯಾರ? ಜೈ ಹಿಂದ್, ಜೈ ಕರ್ನಾಟಕ, ಬೋಲೋ ಭಾರತ್ ಮಾತಾ ಕಿ ಜೈ. C1 ಒಂದ ಐತಿ. ಹೌದಾ? ಕರೆಕ್ಟಾ? ಹಂಗಾದ್ರ ಆಪ್ಷನ್ ಏನಿದು? ಬಿ. ರೈಟಾ? ಓಕೆ. ಈಗ ನೆಕ್ಸ್ಟ್ ಏನ್ ಮಾಡೋಣ ಅಂದ್ರ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡೋಣ. ಯಾವುದು? ಡಾರ್ಸಿ. ಬಿಗೆ ಏನ್ ಕೊಟ್ಟಾರ ಅವರು? 3 ಕೊಟ್ಟಾರ. ಅಂದ್ರೆ ಬಿಗೆ 3 ಕರೆಕ್ಟ್ ಐತಿ. ಡಾರ್ಸಿ ವಿಲ್ ಕಮ್ ಟು 3. ಓಕೆ, ಇದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಯಾಕೆ ಇಲ್ಲಿ ಕನ್ಫ್ಯೂಸ್ ಆಗಿದ್ದೆ ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ನೀವು ಅನಾಲಿಸಿಸ್ ಮಾಡ್ಕೊಡ್ರಿ. ನಾವು ಡಾರ್ಸಿಸ್ ಲಾ ಏನ್ ಕಲ್ತೀವಿ ಗೊತ್ತೇನು? ವಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಕಲ್ತೀವಿ. ಅದ್ರ ಸಲುವಾಗಿ ನಾನು ಇದನ್ನು ಡೈರೆಕ್ಟ್ ಆಗಿ ಕ್ಲಿಕ್ ಮಾಡ್ಲಿಲ್ಲ. ಡಿಸ್ಚಾರ್ಜ್ ಇಸ್ ಪ್ರಪೋರ್ಷನಲ್ ಟು ಹೈಡ್ರಾಲಿಕ್ ಗ್ರೇಡಿಯಂಟ್. ಅವ ವಿ ಇಸ್ ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಹೈಡ್ರಾಲಿಕ್ ಗ್ರೇಡಿಯಂಟ್ ಅಂದ್ಬಿಟ್ಟಿದ್ರೆ, ಈ ಡಾರ್ಸಿ ಅಂತ ಇಲ್ಲಿ ಹೆಸರು ಏನ್ರ ಬರ್ಕೊನಿ, ನಾನು ಇನ್ನು ಕ್ಲಿಕ್ ಮಾಡಂಗೇ ಇಲ್ಲ. ಐ ವಿಲ್ ಟೇಕ್ ಡಾರ್ಸಿ ಡೈರೆಕ್ಟ್ಲಿ ಟು ದ ಥರ್ಡ್ ಆಪ್ಷನ್. ಬಟ್ ಇವ ಏನಂದನ ಕ್ಯೂ ಅನ್ನಕತ್ತಾನ. ಬಟ್ ನಮಗ್ ಒಂದು ಗೊತ್ತದಲ್ಲ, ಕ್ಯೂ ಈಸ್ ಈಕ್ವಲ್ ಟು ಕೆ ಎ ಇಂಟು ವಿ ಒಂದೈತಲ್ಲ. A is always constant, and therefore V is directly proportional to Q, Q is directly proportional to that's why I got a doubt to click this question 3. Now coming to here, physical permeability ಅಂತ, Darcy's coefficient of permeability. Darcy's coefficient of permeability is K. ಅರ್ಥಾಯ್ತಾ? ಇದು ಬರಂಗಿಲ್ಲ. ಇದು ಯಾರು ಹೇಳಿದ್ದು ಅಂತಂದ್ರ ಇವನು ಅಲ್ಲ, ಟ್ವಿಸ್ಟಿಂಗ್ ಕ್ರಾಸಿಂಗ್ ಅದು ಬೇರೆ. ಐ ಥಿಂಕ್ ಟೇಲರ್ಸ್ ಇನ್ ಸ್ಲೋಪ್ ನ ಒಂದು ಬಿಟ್ಟು ಬೇರೆ ಲಾ ತಗೊಂಬಂದಾರ ಅವ್ರು. ಓಕೆನಾ? ಅದ್ರ ಸಲುವಾಗಿ ಅದು ಹಂಗಾಗ್ಲಿಲ್ಲ. ನಾವು B3 ಆಯ್ತು, A4 ಆಯ್ತು. ನೆಕ್ಸ್ಟ್ C1 ಆಯ್ತು, D2. ಡಿ ಯಾರು? ಮುಸ್ಕಾಟ್ಗೆ ಬರ್ತೈತೆ ನೋಡಿ, ಮುಸ್ಕಾಟ್ಗೆ 2 ಬರ್ತೈತೆ. ಓಕೆನಾ? ನೋಡಿದ್ರಿ? ಸ್ವಲ್ಪ ಕುಂತ್ಕೊಂಡು ಯೋಚನೆ ಮಾಡಿ ಅನಾಲಿಸಿಸ್ ಮಾಡಿ ಕ್ವಶನ್ಸ್ ನ ತಗೊಂಡೋಗ್ಬೇಕು. ನೆಕ್ಸ್ಟ್ ಹೋಗೋಣ. ರೈಟ್. Consider the following statements. Increase in volume of soil sample without external constraints. Increase in volume of soil sample without external constraints on submergence in water is termed as free swell of a soil. Free swell ಇನ್ನು ನಿಮ್ಗೆ ಹೇಳಿಲ್ಲ, ಹೇಳ್ತೀನಿ. Clay soil rich in montmorillonite exhibits very low swelling characteristics. ತಪ್ಪ. ಅಣ್ಣ ಮಾಂಟಮೊರಿಲ್ಲೊನೈಟ್ ಐತಂತಂದ್ರ ಎಕ್ಸ್ಪ್ಯಾನ್ಷನ್ ಮತ್ತು ಸ್ವೆಲ್ಲಿಂಗ್ ಮತ್ತು ಶ್ರಿಂಕೇಜ್ ಜಾಸ್ತಿ ಇರ್ತೈತಿ. ದೇರ್ಫೋರ್ ಇದು ತಪ್ಪು. ನೋಡಿ, ಎರಡನೇ ತಪ್ಪಾದ ತಕ್ಷಣ ಇದನ್ನ ತಪ್ಪಾಕ್ಬಿಡು, ಇದನ್ನ ತಪ್ಪಾಕ್ಬಿಡು, ಇದನ್ನ ತಪ್ಪಾಕ್ಬಿಡು, ಇದನ್ನ ಕರೆಕ್ಟ್ ಆಗ್ಬಿಡು, ಮುಗಿಯತ್ತೆ. ಅಂಡರ್ಸ್ಟುಡಾ? ಓಕೆ. ಈ ಫ್ರೀ ಸ್ವೆಲ್ ನೋಡಿ, ಇಲ್ಲಿ ಫ್ರೀ ಸ್ವೆಲ್ ಬರಕತ್ತನ, ಇಲ್ಲೂ ಫ್ರೀ ಸ್ವೆಲ್ ಅಂತ ಬರಕತ್ತನ. ಅದನ್ನ ಹೇಳ್ತೀನಿ ಬರ್ರಿ, ಈ ಕಡೆ ಬರ್ರಿ. ಫ್ರೀ ಸ್ವೆಲ್ ಅಂತಂದ್ರೆ ಏನಂದ್ರ, ಒಂದು ಸಾಯಿಲ್ ಏನ್ ಮಾಡ್ಬೇಕದು? ತನ್ನಷ್ಟು ತಾನಾಗೆ ಸ್ವೆಲ್ ಮಾಡ್ಬೇಕದು. ಈಗ ಇಲ್ಲಿ ಒಂದು ಸಾಯಿಲ್ ಇಲ್ಲಿ ಹಾಕಿನ ಅಂತ ತಿಳ್ಕೊಡ್ರಿ. ಇಲ್ಲಿ ತನಕ ನೀರ್ ಹಾಕಿನಿ, ದಿಸ್ ಇಸ್ ವಾಟರ್. ಇದು ಒಂದು ವಾಲ್ಯೂಮ್. ಇದು
ಏನೋ ಒಂದು ವಾಲ್ಯೂಮ್ 24 hours ಬಿಟ್ಟು ಬರ್ತೀನಿ. 24 hours ಬಿಟ್ಟ ಮೇಲೆ ಇದು ತಾನಾಗೆ ಸ್ವೆಲ್ ಆಗ್ತೈತಿ. ಇದಕ್ಕೇನ್ ಫೋರ್ಸ್ ಹಾಕಿಲ್ಲ, ಏನು ಹಾಕಿಲ್ಲ, ತಾನಾಗೆ ಸ್ವೆಲ್ ಆಯ್ತಂದ್ರ ಇದು ಸ್ವೆಲ್ ಆಯ್ತು. ಇದಕ್ಕೇನಂತಾರೆ, ಇದಕ್ಕ ಫ್ರೀ ಸ್ವೆಲ್ ಅಂತಾರ. ಓಕೆ, ಈ ಫ್ರೀ ಸ್ವೆಲ್ ಬಗ್ಗೆ ಮಾತಾಡ್ರು. ಇನ್ಕ್ರೀಸ್ ಇನ್ ವಾಲ್ಯೂಮ್ ಆಫ್ ಸಾಯಿಲ್ ಸ್ಯಾಂಪಲ್ ವಿದೌಟ್ ಎಕ್ಸ್ಟರ್ನಲ್ ಕನ್ಸ್ಟ್ರೇಂಟ್ಸ್ ಆನ್ ಸಬ್ಮರ್ಜನ್ಸ್ ಇನ್ ವಾಟರ್ ಈಸ್ ಟರ್ಮ್ಡ್ ಆಸ್ ಫ್ರೀ ಸ್ವೆಲ್. ಮುಗಿದೋತು, ಇದೇ ಹೇಳ್ಯಾರಲ್ಲ. ಇನ್ಕ್ರೀಸ್ ಇನ್ ದ ವಾಲ್ಯೂಮ್ ಆಫ್ ದ ಸಾಯಿಲ್ ವಿದೌಟ್ ಎನಿ ಎಕ್ಸ್ಟರ್ನಲ್ ಕನ್ಸ್ಟ್ರೇಂಟ್ಸ್ ಇನ್ ದ ಸಬ್ಮರ್ಜನ್ಸ್ ಆಫ್ ವಾಟರ್. ನೋಡಿ ಎಷ್ಟು ಚಂದ ಬರ್ದಾನ. ಹಂಗಾರೆ ಇದನ್ನ ಡೆಫಿನಿಷನ್ ಬರ್ಕೊಂಡ್ಬಿಡ್ರಿ ಇದನ್ನ. ನೆಕ್ಸ್ಟ್, ಜನರಲಿ ಫ್ರೀ ಸ್ವೆಲ್ ಆಫ್ ಅ ಸಾಯಿಲ್ ಸ್ಯಾಂಪಲ್ ಸೀಸಸ್ ವೆನ್ ಇಟ್ಸ್ ವಾಟರ್ ಕಂಟೆಂಟ್ ರೀಚಸ್ ದ ಪ್ಲಾಸ್ಟಿಕ್ ಲಿಮಿಟ್. ಇದು ಬಹಳ ಡೀಪ್ ಮೆಸೇಜ್ ಐತಿ, ಇದು ಕೂಡ ಕರೆಕ್ಟ್. ಪ್ಲಾಸ್ಟಿಕ್ ಲಿಮಿಟ್ ಆದ ತಕ್ಷಣ ಫ್ರೀ ಸ್ವೆಲ್ ಬಂದ್ ಆಗಿಬಿಡ್ತದೆ ಅಂತ ಹೇಳ್ತಾರೆ ಅವ್ರು. ಕರೆಕ್ಟ್ ಐತಿ, ಸ್ವಲ್ಪ ಡೀಪ್ ಮೆಸೇಜ್ ಅದ. ರೈಟಾ? ಎನಿ ಡೌಟ್? ಓಕೆ, ಹೇಳ್ರಿ, ಎಲ್ಲರಿಗೂ ಅರ್ಥ ಆಗತ್ತದ? ಆರ್ ಯು ಫಾಲೋಯಿಂಗ್? ಪೇಸ್ ಕರೆಕ್ಟ್ ಐತಿ? ಫಾಸ್ಟ್ ಹೋಗ್ತಾ ಇದೀನೋ, ಸ್ಲೋ ಹೋಗ್ತಾ ಇದೀನೋ, ಏನ್ರ ಒಂದ್ ಸ್ವಲ್ಪ ಹೇಳ್ರಿ. ಚೈತ್ರ, ಈರಣ್ಣ, ಲತಾ, ಸಂಗೀತಾ, ಸೋನಿಯಾ, ಸೂರ್ಯಪ್ರಕಾಶ್, ವೀಣಾ. ಓಕೆ, ಆಮೇಲೆ ನನ್ನ ಕ್ಲಾಸ್ ಒಳಗಡೆ ಒಂದ್ ನೆನ್ಪಿಟ್ಕೊಳ್ರಿ, ನಾ ಬರ್ಕೊಳ್ರಿ ಅಂತೀನಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅಂತ ಅರ್ಥ. ಆಮೇಲೆ ನಾನು ಅನಾಲಿಸಿಸ್ ಮಾಡ್ತಿರ್ತೀನಲ್ಲ, ಅವಾಗ ಬರ್ಕೊಂತ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಓಕೆ, ವೆರಿ ಇಂಪಾರ್ಟೆಂಟ್. ಏನಂದ್ರ ನಾನು ಕ್ವಶನ್ಸ್ ನ ಡೈರೆಕ್ಟ್ ಆಗಿ ಹೇಳ್ಕೊಂತ ಹೋಗ್ಬಿಡ್ಬೋದು. ನೀವ್ ಹೆಂಗ್ ಯೋಚನೆ ಮಾಡ್ತೀರಿ ನೋಡು, ಹಂಗ್ ಯೋಚನೆ ಮಾಡಿ ಆನ್ಸರ್ ಟಿಕ್ ಮಾಡಾಕತ್ತೀನಿ. ಆಯ್ತಾ? ಅನ್ನತ್ರಿ ಆನ್ಸರ್ಸ್ ಇರ್ತಾವ ಅಥವಾ ನನಗೂ ಗೊತ್ತಿರ್ತಾವ. ಆಪ್ಷನ್ ಎ, ಆಪ್ಷನ್ ಬಿ ಹಾಕೊಂತ ಹೋಗ್ಬೋದು. ನೀವು ಎಕ್ಸಾಮ್ ಒಳಗಿದ್ದ ಹೆಂಗ್ ಥಿಂಕ್ ಮಾಡ್ತೀರಿ ಅದನ್ನ ನಾನು ಅನಾಲಿಸಿಸ್ ಮಾಡ್ತಿರ್ತೀನಿ. ಆ ಅನಾಲಿಸಿಸ್ ಮಾಡುವಾಗ ಸ್ಕ್ರೀನ್ ಮೇಲೆ ಕಣ್ಣಿರ್ಲಿ. ಬರ್ಕೋರಿ ಅಂದಾಗ ಬರ್ಕೊಂತಿರ್ರಿ, ಅವುಗಳನ್ನ ನೋಟ್ಸ್ ಮಾಡ್ಕೊಡ್ರಿ. ರಿವಿಷನ್ ಅಂದ್ರೆ ಏನ್ ಗೊತ್ತಾ? ರಿವಿಷನ್ ಅಂದ್ರ ಈ ಪಾಯಿಂಟ್ಸ್ ಗಳೇನ್ ಬರ್ಕೊಂಡಿರ್ತಿರಲ್ಲ ಅವನ್ನ ನೆನ್ಪಿಟ್ಕೊಳೋದು ರಿವಿಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ಲೇಸ್ ಆರ್ ಕಾಂಪ್ರೆಸಿಬಲ್. ಫಸ್ಟ್ ಇದನ್ನ ಅಕ್ಸೆಪ್ಟ್ ಮಾಡ್ಕೊಡ್ರಿ. ಕರೆಕ್ಟ್ ಹೇಳೋಣ? ಓಕೆ, ಹಂಗಾರೆ ಬರ್ಕೊಂಡ್ಬಿಡ್ರಿ. ಕ್ಲೇಸ್ ಆರ್ ಕಾಂಪ್ರೆಸಿಬಲ್. ಇದು ನಿಮ್ಗೆ ಆಮೇಲೂ ಅರ್ಥ ಆಗ್ತೈತಿ. ಇನ್ನು ಕನ್ಸಲ್ಟೇಷನ್ ಚಾಪ್ಟರ್ ಹೋದಾಗ ನಿಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿದು ಮನಸ್ಸಿನಾಗ ಕುಂದಿರ್ತದೆ. ಕ್ಲೇಸ್ ಆರ್ ಕಾಂಪ್ರೆಸಿಬಲ್ ಬಿಕಾಸ್ expulsion of water in soil in between soil layers. Correct ada? Bending of particles on elastic sheet. ಓಹೋ, ಏನಪ್ಪ ದೊಡ್ಡದು ಮಾತಾಡ್ತಾ ಇದೆಯಲ್ಲ, ನೋಡೋಣ. ನೆಕ್ಸ್ಟ್, ಸ್ಲಿಪ್ಪಿಂಗ್ ಆಫ್ ಪಾರ್ಟಿಕಲ್ಸ್ ಟು ಡಿಫರೆಂಟ್ ಪೊಸಿಷನ್ಸ್ ಆಫ್ ಗ್ರೇಟರ್ ಡೆನ್ಸಿಟಿ. ದಿಸ್ ಇಸ್ ಸಮ್ ವಾಟ್ ಕರೆಕ್ಟ್ ಐತಿ. ಓಕೆ, ನಿಮಗೆ ಫಸ್ಟ್ ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಈ ಕಡೆ ಬರ್ತೀನಿ. ಈ ಕಡೆ ಬರ್ರಿ, ಇದನ್ನ ಬರ್ಕೊಳ್ರಿ ಪ್ಲಸ್ ನೋಡ್ರಿ, ಎರಡು ನೋಡ್ರಿ. ಒಂದು ಸಾಯಿಲ್ ಅದ ಅಂತ ತಿಳ್ಕೊಳ್ರಿ. ಈ ಸಾಯಿಲ್ ಅದ, ಇದ್ರೊಳಗಡೆ ನೀರು ಅದ ಮತ್ತೆ ಏರು ಅದ. ಇಲ್ಲಿ ಏನ್ ಹೇಳಕತ್ತೀನಲ್ಲ, ಇದನ್ನ ನಾನು ಕನ್ಸಾಲಿಡೇಷನ್ ಚಾಪ್ಟರ್ ಒಳಗೆ ಹೇಳ್ಬೇಕು. ಕನ್ಸಾಲಿಡೇಷನ್ ಚಾಪ್ಟರ್ ಒಳಗೆ ಹೇಳ್ಬೇಕು, ಬಟ್ ಈಗ ಹೇಳಕತ್ತೀನಿ, ನೆನ್ಪಿಟ್ಕೊಟ್ರಿ. ನಾ ಅಲ್ಲಿ ಬಂದು ಕೇಳಿದಾಗ ನೀವು ಹೇಳ್ಬೇಕು. ಒಂದೇದ್ದು, ಸಾಯಿಲ್ ಇದು ಕಾಂಪ್ರೆಸ್ ಆಗ್ತದ ಅಂತಂದ್ರ ಆಗುತ್ತಾ ಇಲ್ಲ ಫಸ್ಟ್ ಕೇಳ್ಬೇಕು. ಸಾಯಿಲ್ ಕಾಂಪ್ರೆಸ್ ಆಗುತ್ತಿಲ್ಲ? ಎಸ್, ಕಾಂಪ್ರೆಸ್ ಆಗುತ್ತೆ. ಇದು ಕಾಂಪ್ರೆಸ್ ಆಗಕ್ಕ 4 ರೀಸನ್ಸ್ ಅದಾವ, 4 ರೀಸನ್ಸ್ ಅದಾವ. ಒಂದನೇದ್ದು, ಈ ಏರ್ ಏನೈತಲ್ಲ ಇದು ಎಸ್ಕೇಪ್ ಆಗ್ಬೋದು. ಏನಾಗುತ್ತೆ? ಏರು ಎಸ್ಕೇಪ್ ಆಗ್ತೈತಿ. ಎರಡನೇದ್ದು, ಆ ಏರ್ ಏನೈತಲ್ಲ ಅದು ಕಾಂಪ್ರೆಸ್ ಆಗ್ಬೋದು. ಏರ್ ಏನಾಗ್ತದ? ಕಾಂಪ್ರೆಸ್ ಆಗ್ತದೆ. 2 ರೀಸನ್ ಆದ್ವು ಇಲ್ಲಿ, 2 ರೀಸನ್ ಆದ್ವು. ಮೂರನೇದ್ದು, ವಾಟರ್ ಕಾಂಪ್ರೆಸ್ ಆಕೈತೇನು? ವಾಟರ್ ಕಾಂಪ್ರೆಸ್ ಆಗುತ್ತಾ? ಆಗಲ್ಲ. ವಾಟರ್ ಈಸ್ ವಾಟರ್. ವಾಟರ್ ಈಸ್ ಇನ್ಕಾಂಪ್ರೆಸಿಬಲ್. ದೇರ್ಫೋರ್ ವಾಟರ್ ಎಸ್ಕೇಪ್ ಆಕೈತಿ. ನಾಲ್ಕನೇದ್ದು, ಸಾಲಿಡ್ಸ್ ಏನ್ರ ಕಂಪ್ರೆಸ್ ಆಕೈತೇನು? ಇಲ್ಲ. ಸಾಲಿಡ್ಸ್ ಆರ್ ಇನ್ಕಾಂಪ್ರೆಸಿಬಲ್. ಹೇಳ್ತಾ? ಓಕೆ, ಸಾಲಿಡ್ ಎಸ್ಕೇಪ್ ಆಕೈತೇನು? ಇಲ್ಲ. ಸಾಲಿಡ್ ಎಸ್ಕೇಪ್ ಮಾಡಿದ್ರೆ ಮತ್ತೆ ಏನ್ ಉಳಿತು? ಮಣ್ಣು. ಏನ್ ಉಳಿತು? ಮಣ್ಣು ಅಂತಾರಲ್ಲ ಹಂಗ.
ಹೌದಾ? ಸಾಲಿಡ್ ಎಸ್ಕೇಪ್ ಆಗ್ತೈತೇನು? ಇಲ್ಲ. ಸಾಲಿಡ್ ಎಸ್ಕೇಪ್ ಆಗಲ್ಲ, ಸಾಲಿಡ್ ಕಾಂಪ್ರೆಸ್ ಆಗಲ್ಲ. ಹಂಗಾರೆ ಸಾಲಿಡ್ ಏನಕ್ಕೈತಿ? ಸ್ಲಿಪ್ ಆಕೈತಿ, ಸ್ಲಿಪ್ಪಿಂಗ್ ಆಕೈತಿ, ರೀಅಡ್ಜಸ್ಟ್ಮೆಂಟ್ ಆಕೈತಿ, ರೀಅಡ್ಜಸ್ಟ್ಮೆಂಟ್ ಆಕೈತಿ. ಮತ್ತೆ ಅವ ಏನ್ ಹೇಳಕತ್ತೀನಿ, ಇಲ್ಲಿ ಬೆಂಡ್ ಆಕೈತಿ ಅಂತ ಕಳ್ಳ. ಬೆಂಡಿಂಗ್ ಆಫ್ ಪಾರ್ಟಿಕಲ್ಸ್ ಅಂತ. ಇದು ತಪ್ಪಿಲ್ಲ. ತಿಳಿತಾ? 193 is a correct. 193 is in B option. Right? Okay. Next question. Very important. ಇದ ನೋಡ 41 question ಅನ್ನ ಆಪ್ಷನ್ಸ್ ನೀವು ಟಿಕ್ ಮಾಡ್ರಿ. ಇಲ್ಲಿ ನೋಡಲಿ, ಇನ್ಆರ್ಗ್ಯಾನಿಕ್ ಕ್ಲೇ ಅಂತ ಬರೆದ್ಬಿಟ್ಟೆ. ಇನ್ಆರ್ಗ್ಯಾನಿಕ್ ಕ್ಲೇ, ಇನ್ಆರ್ಗ್ಯಾನಿಕ್ ಕ್ಲೇ ಕಾಂಪ್ರೆಸಿಬಲ್ ಬಿಕಾಸ್ ಆಫ್ ಅಂತ ಕೇಳಿದ್ನೆ ಅಂತ ತಿಳ್ಕೊಳ್ರಿ. ಹೇಳ್ರಿ ಈಗ ಆನ್ಸರ್. ಕ್ಯಾನ್ ಯು ಟೆಲ್ ಮಿ? ಇಲ್ಲಿ ಬರೇ ಕ್ಲೇ ಅಂತ ಬರೆಯೋ ಬದಲು ಇನ್ಆರ್ಗ್ಯಾನಿಕ್ ಕ್ಲೇ ಅಂತ ಬರೆದ್ಬಿಟ್ರೆ ಏನ್ ಮಾಡ್ಬೇಕು? ಹಣೆತನ ತಲೆ ಓಡಿಸ್ಬೇಕು. ವರ್ಡ್ಸ್ ಹ್ಯಾವ್ ಅ ಡೀಪ್ ಮೀನಿಂಗ್ಸ್. ಇನ್ಆರ್ಗ್ಯಾನಿಕ್ ಕ್ಲೇ ಅಂದ್ರೆ ಏನು? ಅದ್ರೊಳಗಡೆ ಯಾವ್ದಾಗ್ತೈತಿ? ಒಂದ್ ನಿಮಿಷ, ಅದ ಆನ್ಸರ್ ಮಾಡ್ರಿ. ಏನೈತಿ ನೋಡ್ಕೊಳ್ರಿ. ಬರ್ರಿ ಬರ್ರಿ ಬರ್ರಿ, ಇನ್ನೊಂದು 10 ನಿಮಿಷ. ಓಕೆ, ಯಾವ್ದಾಯ್ತು ಇದಕ್ಕೆ ಆನ್ಸರ್? ಓಕೆ, ಇದರಲ್ಲಿ ಒಂದು ನೋಟ್ ಏನಂತಂದ್ರ ಆರ್ಗ್ಯಾನಿಕ್ ಬೇರೆ, ಇನ್ಆರ್ಗ್ಯಾನಿಕ್ ಬೇರೆ. ಇವು ಮೂರು ಏನಿದಾವಲ್ಲ, ಇವು ಮೂರು ಇನ್ಆರ್ಗ್ಯಾನಿಕ್ ಸಾಯಿಲ್ ಒಳಗಡೆ. ಓಕೆ, ಇದು ಏನೈತಲ್ಲ, ಇವು 4 ತಗೊಂಡ್ರಿ ಅಂತಂದ್ರ ಅದು ಆರ್ಗ್ಯಾನಿಕ್ ಸಾಯಿಲ್. ಓಕೆನಾ? ಇಲ್ಲಿ ಕ್ವಶನ್ ಒಳಗಡೆ ಅವ ಏನ್ ಮಾಡ್ಯಾನಂದ್ರೆ ಬರೀ ಕ್ಲೇ ಅಂತ ಅಷ್ಟ ಬರೆದಿರೋದ್ರಿಂದ 1ನೇ ಆಪ್ಷನ್ 3ನೇ ಆಪ್ಷನ್ ತಗೊಂಡು 193 ಹೇಳಿದೆ ನಾ. ಅಕಸ್ಮಾತ್ ಆಗಿ ಇನ್ಆರ್ಗ್ಯಾನಿಕ್ ಕ್ಲೇ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ರ ನಾ ಇನ್ನೊಂದು ಆಪ್ಷನ್ ತಗೋಬೇಕೈತಿ. ಇಲ್ಲಿಲ್ಲ, ಅದು ಓನ್ಲಿ 1 ಇಸ್ ಅ ಕರೆಕ್ಟ್. ಓನ್ಲಿ 1 ಆಗಿಬಿಡ್ತೈತಿ. ಇದೊಂದು ಎಕ್ಸ್ಪಲ್ಷನ್ ಆಫ್ ವಾಟರ್ ಫ್ರಮ್ ದ ಸಾಯಿಲ್ ಲೇಯರ್ ಒಂದಾಗ್ತದ. ಇದಂತೂ ಆಪ್ಷನ್ ಇಲ್ಲ. ಹೇಳ್ತಾ? ಎನಿ ಡೌಟ್ಸ್ ಹಿಯರ್? ರೈಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. The soil has a liquid limit of 50% and plastic limit 30%. When the soil and its liquid limit was dried, the percentage decrease in the volume. ಇದನ್ನ ಆಮೇಲೆ ಮಾಡಿ ತೋರಿಸ್ತೀನಿ. ಶ್ರಿಂಕೇಜ್ ಲಿಮಿಟ್ ಬಗ್ಗೆ ಇನ್ನೂ ಸ್ವಲ್ಪ ಹೇಳಿ ಇದನ್ನ ಮಾಡ್ಸೋಣ. ಓಕೆನಾ? Come to here. For the sand of uniform spherical particles, the ratio of White's ratio in the loosest and densest state. ಓಕೆ, ಇದನ್ನ ಈ ಕಡೆ ಬರ್ರಿ. ಫಸ್ಟ್ ಒಂದು ಥಿಯರಿ ಹೇಳೋಣ, ಅದಾದ್ಮೇಲೆ ಅದಕ್ಕೆ ಹೋಗೋಣ. ಈಗ ಫಸ್ಟ್ ಪಾರ್ಟಿಕಲ್ಸ್, ಸ್ಯಾಂಡ್ ಪಾರ್ಟಿಕಲ್ಸ್ ಅನ್ನ ಒಂದು ಅಸಂಪ್ಷನ್ ಮಾಡ್ತೀನಿ, ಸ್ಪಿಯರ್ ಅಂತೇಳಿ. ಈ ಸ್ಪಿಯರ್ ಪಾರ್ಟಿಕಲ್ಸ್ ನ ಹೆಂಗ್ ಅರೇಂಜ್ಮೆಂಟ್ ಮಾಡ್ಬೋದು ಅಂದ್ರ 2 ರೀತಿ. ಒಂದು ಡೆನ್ಸ್ ಒಳಗೆ ಅರೇಂಜ್ಮೆಂಟ್ ಮಾಡ್ಬೋದು, ಒಂದು ಲೂಸ್ ಒಳಗೆ ಅರೇಂಜ್ಮೆಂಟ್ ಮಾಡ್ಬೋದು. ಡೆನ್ಸ್ ಒಳಗಡೆ ಅರೇಂಜ್ಮೆಂಟ್ ಅಂದ್ರ ಈಗ ನೋಡಿ, ಇವು ಪಾರ್ಟಿಕಲ್ಸ್ ಇದಾವ, ಒಂದ್ರ ನಡಬರ್ಕ್ ಒಂದ್ ಕುಂದಿರ್ತಾ ಇದೆ ಇಲ್ಲಿ. ಹೌದಾ? ಹಿಂಗ. ಓಕೆ, ಇದಕ್ಕಿಂತ ಡೆನ್ಸ್ ಮಾಡಕ್ ಸಾಧ್ಯ ಐತೆನ? ಇಲ್ಲ. ಹಾಗಾದ್ರೆ ಇದಕ್ಕೊಂದು ತಗೊಂಡು ಹಿಂಗ ಡಿರೈವೇಶನ್ ಮಾಡ್ತಾರೆ, ಹಿಂಗೆಲ್ಲ ತಗೊಂಡು. ಅದು ಒಂದು 3 ಪಾರ್ಟಿಕಲ್ಸ್ ತಗೊಂಡ್ಬೇಕಾದ್ರೆ ನೀವು ಡಿರೈವೇಶನ್ ಮಾಡ್ಕೋಬಹುದು. ಇದಕ್ಕೆ ವೈಡ್ಸ್ ರೇಷಿಯೋ ಕಂಡು ಹಿಡಿದ್ರ 0.91 ಬರ್ತೈತಿ. ಇದನ್ನ ಬೈ ಹಾರ್ಟ್ ಹಾಕೋಬೇಕು, ಇಲ್ಲ ಡಿರೈವೇಶನ್ ಮಾಡ್ಕೋಬೇಕು. ಲೂಸ್ ಒಳಗಂದ್ರೆ ಏನಾಗುತ್ತ? ಹಿಂಗ್ ಪಾರ್ಟಿಕಲ್ಸ್ ಇದ್ರ ಒಂದ್ರ ಮ್ಯಾಲ್ ಒಂದ್ ಕುಂದಿರ್ತಾವ, ಮಧ್ಯದಲ್ಲಿ ಕೊಡಂಗಿಲ್ಲ. ಇದಕ್ಕಿಂತ ಲೂಸ್ ಮಾಡಕ್ಕಾಗುತ್ತಾ? ಲೂಸ್ ಅಂದ್ರೆ ಮತ್ತೆ ನೀವು ದೂರನೇ ಇಡ್ಬೋದು ಹಿಂಗ. ಬಟ್ ದಿಸ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ದಿಸ್ ಈಸ್ ದ ಲೂಸ್ ಅಂಡ್ ದಿಸ್ ಈಸ್ ದ, ಸಾರಿ ಇದು ಉಲ್ಟಾ. ದಿಸ್ ಇಸ್ ದ ಲೂಸ್ ಅಂಡ್ ದಿಸ್ ಇಸ್ ದ ಡೆನ್ಸ್.
ಡೆನ್ಸ್ ಐತಂದ್ಮೇಲೆ ಏನಾಗುತ್ತಾ ಈ ಏನಾಗುತ್ತಾ ಮಿನಿಮಮ್ ಆಗುತ್ತಾ ದೇರ್ಫೋರ್ ಇದು 0.34 ಅದು 0.91 ಈ ಕಡೆ ಬರಬೇಕು ಮ್ಯಾಕ್ಸಿಮಮ್ ಐತಲ್ಲ ಇದು 0.91 ಇವೆರಡು ಏನ್ ಮಾಡ್ಬೇಕು ನೀವು ಬೈ ಹಾರ್ಟ್ ಹಾಕೊಂಡಿರ್ತೀರಿ ಓಕೆ ಅವ್ರು ಡೈರೆಕ್ಟ್ ಕ್ವಶನ್ ಕೇಳಿಲ್ಲ ಏನ್ ಕೇಳ ನೋಡಿಲಿ ದ ಸ್ಯಾಂಡ್ ಆಫ್ ಯೂನಿಫಾರ್ಮ್ ಸ್ಪಿಯರ್ ಓಕೆ ಯೂನಿಫಾರ್ಮ್ ಸ್ಪಿಯರ್ ದ ಮಾಡಿದೀವಿ ನಾವು ಹೌದಾ ನೆಕ್ಸ್ಟ್ ದ ರೇಷಿಯೋ ಆಫ್ ವೈಡ್ಸ್ ರೇಷಿಯೋ ಇನ್ ಲೂಸೆಸ್ಟ್ ಅಂದ್ರ ಈ ಲೂಸ್ ಡಿವೈಡೆಡ್ ಬೈ ಈ ಡೆನ್ಸ್ ಓಕೆ ಈ ಲೂಸ್ ಎಷ್ಟಿತ್ತು 0.91 ಡೆನ್ಸ್ ಎಷ್ಟಿತ್ತು 0.34 ಅಪ್ರಾಕ್ಸಿಮೇಟ್ಲಿ ಅಲ್ಲೇ ಇರ್ತೈತಿ ಯಾವ್ದು ಬರ್ತೈತಿ ನೋಡ್ರಿ ಆನ್ಸರ್ 0.91 by 0.34 2.67 ಆನ್ಸರ್ ನಿಯರ್ಲಿ ಬರಕತ್ತದ ಇಷ್ಟಾಕು ರೈಟಾ ಓಕೆ ಈಗ ಇದು ರೇಷಿಯೋದೊಳಗೆ ಕೇಳಿದ್ದೆ ಇನ್ನೊಂದು ಯಾವ್ದೋ ಒಂದು ಕ್ವಶನ್ ಪೇಪರ್ಸ್ ಒಳಗಡೆ ಡೈರೆಕ್ಟ್ ಕೇಳಿದ್ರು ಕೇಳ್ಬೋದು ಲೂಸ್ ಒಳಗೆ ಎಷ್ಟಿರ್ತದ ಡೆನ್ಸ್ ಒಳಗೆ ಎಷ್ಟಿರ್ತದ ಅಂತಾನು ಕೂಡ ಕೇಳ್ಕೋಬಹುದು ರೈಟಾ ಎನಿ ಡೌಟ್ಸ್ ಅದಾವ ಓಕೆ ನೆಕ್ಸ್ಟ್ ನೋಡೋಣ ರೈಟ್ 44th the sample has the following property liquid limit to 45%, plastic limit to 25%, shrinkage limit to 17, natural water content 30%. ಆಲ್ರೆಡಿ ನಿನ್ನೆ ಹೇಳಿದ್ದೆ ಇದು ಎಲ್ಲಿ ಬೀಳ್ತದ ಅಂತ ಸ್ವಲ್ಪ ಚೆಕ್ ಮಾಡ್ಕೊಳ್ರಿ ಇದು ಶ್ರಿಂಕೇಜ್ ಲಿಮಿಟ್ 17 ಇದು 25 ಇದು 45 ಓಕೆನಾ ನ್ಯಾಚುರಲ್ ವಾಟರ್ ಕಂಟೆಂಟ್ ಎಲ್ಲಿ ಬಳಕತ್ತದ 30% ಅದ 30% ಅಂದ್ರೆ 25 ಇಲ್ಲಿ ಬಳಕತ್ತದ ಓಕೆ ಅಂದ್ರೆ ಈಗ ಅದರ ಅರ್ಥ ಕನ್ಸಿಸ್ಟೆನ್ಸಿ ಇಂಡೆಕ್ಸ್ ಏನೈತಲ್ಲ ಕನ್ಸಿಸ್ಟೆನ್ಸಿ ಇಂಡೆಕ್ಸ್ IC ಮತ್ತು IL ಎರಡು ಏನಿರ್ತಾವ ಲೆಸ್ ದ್ಯಾನ್ 1 ಇರ್ತೈತಿ ಇಲ್ಲೇ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಂಡ್ರೆ ಏನಾಗ್ತವ ಎಲ್ಲ ಲೆಸ್ ದ್ಯಾನ್ 1 ಐತಿ ನಮ್ದು ಯಾವ್ದು ಟ್ರಿಕ್ಸ್ ಯೂಸ್ ಆಗ್ಲಿಲ್ಲ ಈಗ ಡೈರೆಕ್ಟ್ಲಿ ನಾ ಏನ್ ಮಾಡ್ಬೇಕು ಈಗ ಡೆಫಿನಿಷನ್ ಹೋಗ್ಬೇಕು ಕನ್ಸಿಸ್ಟೆನ್ಸಿ ಇಂಡೆಕ್ಸ್ ಅಂದ್ರೆ ಈ ಕಡೆ ಪೋರ್ಷನ್ 45 minus 25 45 minus 20 30 45 minus 30 divided by 45 minus 25 minus 30 this is 15 divided by 20 right any doubts ಏನ್ರ ಕೇಳದಿದ್ರೆ ಕೇಳ್ರಿ ಏನಿಲ್ಲ ಡೌಟ್ಸ್ ಇಲ್ಲ ಮುಂದೋಗೋಣ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ಏನದ ದ ಫಿಲ್ ಹ್ಯಾವಿಂಗ್ ಅ ವಾಲ್ಯೂಮ್ ಆಫ್ ದಿಸ್ ಒಂದು ಫಿಲ್ ಅದ ಈಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಅಟ್ ಅ ವೈಡ್ಸ್ ರೇಷಿಯೋ ಆಫ್ 0.8 ಬಾರೋ ಪಿಟ್ ಹ್ಯಾಸ್ ಅ ವೈಡ್ಸ್ ರೇಷಿಯೋ 1.4 ವಾಲ್ಯೂಮ್ ಆಫ್ ಸಾಯಿಲ್ ರಿಕ್ವೈರ್ಡ್ ಟು ಬಿ ಎಕ್ಸ್ಕವೇಟೆಡ್ ಫ್ರಮ್ ದ ಬಾರೋ ಪಿಟ್ ಓಕೆ ಇದು ಟ್ರೆಂಡ್ ಕ್ವಶನ್ಸ್ ಅನ್ಬೋದು ಇವು ಈಗಿನ ಎಲ್ಲಾ 2015 ಆನ್ವರ್ಡ್ಸ್ ಏನ್ ಕ್ವಶನ್ ಪೇಪರ್ಸ್ ಅದಾವಲ್ಲ ಅದ್ರೊಳಗಡೆ ಇಂಥ ಕ್ವಶನ್ಸ್ ಭಾಳ ಬರ್ತವೆ ಐ ಥಿಂಕ್ ಮುಂದಿರೋ ಎಲ್ಲ ಭಾಳ ಇಂಥವು ಇರ್ತಾವ ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು ಈಗ ಆಲ್ರೆಡಿ ಒಂದು ಇಕ್ವೇಶನ್ ಕೊಟ್ಟಿನಿ ನಿಮಗೆ ಅದರದ್ದು ಯುಟಿಲೈಸೇಷನ್ 1 plus E1 divided by 1 plus E2 equal to V1 by V2 ಹೌದಾ ಇದ್ರದ್ದು ಯೂಸ್ ಮಾಡೋದು ಇಲ್ಲೇನಂದ್ರೆ ನಾವು ಫಿಲ್ ಅಂತ ಕೇಳ ನಾವು ಯಾವುದು ಫಿಲ್ ಹ್ಯಾವಿಂಗ್ ಅ ವಾಲ್ಯೂಮ್ ಆಫ್ ದಿಸ್ ಮಚ್ ಅಂಡ್ ಬಾರೋ ಪಿಟ್ ಅದರದ್ದು ಕಂಡುಹಿಡಿಬೇಕು ಇದೇನಂತಂದ್ರ ಒಂದು ಡಯಾಗ್ರಾಮ್ ನೆನ್ಪಿಟ್ಕೊಳ್ರಿ ಓಕೆ ಇದು ಎಂಬ್ಯಾಕ್ಮೆಂಟರ್ ಅನ್ರಿ ಅಥವಾ ಫಿಲ್ಲರ್ ಅನ್ರಿ ಇದು ಬಾರೋ ಪಿಟ್ ಇದು ಇದ್ರ ಒಳಗಡೆ ಇದ್ರದ್ದು ವೈಡ್ಸ್ ರೇಷಿಯೋ E1 ಅಂತ ಕರಿ ಇದ್ರದ್ದು ವಾಲ್ಯೂಮ್ V1 ಅಂತ ಕರಿ ಇದ್ರದ್ದು ವೈಡ್ಸ್ ರೇಷಿಯೋ E2 ಇದ್ರದ್ದು ವೈಡ್ಸ್ ರೇಷಿಯೋ V2 ಈಗ ಕೊಟ್ಟಿದ್ದ ಡಾಟಾ ಬರ್ಕೊಂತ ಹೋಗ್ಬಿಡು ಫಿಲ್ ಹ್ಯಾವಿಂಗ್ ಅ ವಾಲ್ಯೂಮ್ ಎಷ್ಟೈತಿ 1,50,000 ಕ್ಯೂಬಿಕ್ ಮೀಟರ್ ಫಿಲ್ ಅಂದ್ರೆ ಇದು V1 1,50,000 ಮೀಟರ್ ಕ್ಯೂಬ್ ಅದ ಇದ್ರದ್ದು ವೈಡ್ಸ್ ರೇಷಿಯೋ ಎಷ್ಟದ 0.8 ಅದ ಕನ್ಸ್ಟ್ರಕ್ಟೆಡ್ ಅಟ್ ಅ ವೈಡ್ಸ್ ರೇಷಿಯೋ 0.8 ಅದ ಇದು E1 0.8 ದೆನ್ ಮುಂದೇನ್ ಹೇಳ್ದನ ದ ಬಾರೋ ಪಿಟ್ ಹ್ಯಾಸ್ ದ ವೈಡ್ಸ್ ರೇಷಿಯೋ 1.4
ಇದು 1.4. ಓಕೆನಾ? ನೆಕ್ಸ್ಟ್ ದ ವಾಲ್ಯೂಮ್ ಆಫ್ ದ ಸಾಯಿಲ್ ರಿಕ್ವೈರ್ಡ್ ಇನ್ ಕ್ಯೂಬಿಕ್ ಮೀಟರ್ ಟು ಬಿ ಎಕ್ಸ್ಕವೇಟೆಡ್ ಫ್ರಮ್ ದ ಬಾರೋ ಪಿಟ್. ಹಂಗಾರೆ ಇಲ್ಲಿಂದ ಎಷ್ಟು ಸಾಯಿಲ್ ತರಬೇಕು ಅಂತ ಕೇಳ್ತಿದ್ದಾನೆ. ಇಳ್ದ ಎಷ್ಟು ಸಾಯಿಲ್ ತರಬೇಕು ಇದೈತಲ್ಲ ಫಾರ್ಮುಲಾ, ಹಾಕೊಂಡ್ಬಿಡೋದು. ಹಾಕ್ರಿ. 1 + 0.8 divided by 1 + 1.4 is equal to, ಇದು 0.8 ದಿಲ್ಲೈತಿ, 1,50,000 divided by V2. V2 equal to into 2.4 divided by 1.8, 2 ಲಕ್ಷ. ನೋಡ್ರು, ಇದೊಂದು ಸ್ವಲ್ಪ ಪ್ರಾಕ್ಟಿಕಲ್ ಅರ್ಥ ಮಾಡ್ಕೊಡ್ರಿ ಪ್ರಾಬ್ಲಮ್. ಆಯ್ತಾ? ಇಲ್ಲಿ ಫಸ್ಟ್ ಆಪ್ಷನ್ ನೋಡು. ಎಸ್, ಇದು ಪ್ರಾಕ್ಟಿಕಲ್ ಏನ್ ಅರ್ಥ ಮಾಡ್ಕೋಬೇಕಂದ್ರ, ನೀ 1,50,000 ಕ್ಯೂಬಿಕ್ ಮೀಟರ್ದು ಕನ್ಸ್ಟ್ರಕ್ಷನ್ ಮಾಡಾಕತ್ತಿ ಅಂದ್ರ ಇಲ್ಲೊಂದು ಟ್ರಕ್ ಯೂಸ್ ಮಾಡ್ಕೊಂಡು ಅಲ್ಲಿಂದನೂ ಅಷ್ಟೇ ತರಬೇಕಂತಿಲ್ಲ. ನೀ ಯಾವ ಸಾಯಿಲ್ ತರಕತ್ತಿಯಲ್ಲ ಆ ಬಾರೋ ಪಿಟ್ಟದನ್ನು ಕೂಡ ಸ್ಟಡಿ ಮಾಡ್ಕೋಬೇಕು. ಇದ್ರದ್ದು ಡೆನ್ಸಿಟಿ ಏನೈತಿ, ಇದ್ರ ವಾಟರ್ ಕಂಟೆಂಟ್ ಏನೈತಿ, ಇದ್ರದ್ದು ವೈಡ್ಸ್ ರೇಷಿಯೋ ಏನೈತಿ, ಇವೆಲ್ಲ ಗೊತ್ತಿರ್ಬೇಕು. ಮತ್ ನೀ ಇಲ್ಲಿ ಎಂಬ್ಯಾಕ್ಮೆಂಟ್ ಒಳಗೆ ಏನ್ ಕಟ್ತಿರ್ತಿದಿ ಅದ್ರದ್ದು ಗೊತ್ತಿರ್ಬೇಕು. E1 W ಗಾಮ ಗೊತ್ತಿರ್ಬೇಕು. ಇವುಗಳ ಮೇಲೆ ಎಷ್ಟು ಕ್ಯೂಬಿಕ್ ಮೀಟರ್ ತರಬೇಕು ಅಂತ ಯೋಚನೆ ಮಾಡ್ಬೇಕು. ಹೇಳ್ತಾ ಇದೇ ಸೇಮ್ ಕ್ವಶನ್ಸ್ ಮುಂದೆ ಇನ್ನೊಂದಿಷ್ಟು ಕ್ವಶನ್ಸ್ ಬರ್ತಾವ, ಅಲ್ಲಿ ಗೊತ್ತಾಗ್ತದ ಕಾಸ್ಟ್ ಎಷ್ಟಾಗ್ತದ, ಎಷ್ಟು ಟ್ರಕ್ಸ್ ಬೇಕಾಗ್ತದ, ಪರ್ ಟ್ರಕ್ ಅಮೌಂಟ್ ಅವೆಲ್ಲ ಕೊಡ್ತಾರ ಅವ್ರು. ಹೇಳ್ತಾ? ಎನಿ ಡೌಟ್ಸ್ ಹಿಯರ್? ಸಂಗೀತಾ, ಎನಿ ಡೌಟ್ಸ್? ಲತಾ? ಏನಿಲ್ಲ? ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡು. The water content of a saturated soil and the specific gravity of the soil solids were found to be ಇಷ್ಟು. ಓಕೆ, ಏನಂತ ವಾಟರ್ ಕಂಟೆಂಟ್ ಕೊಟ್ಟಿದ್ದಾನ, ಸ್ಪೆಸಿಫಿಕ್ ಗ್ರಾವಿಟಿ ಕೊಟ್ಟಿದ್ದಾನ. ವಾಟರ್ ಕಂಟೆಂಟ್ ಅಂಡ್ ಸ್ಪೆಸಿಫಿಕ್ ಗ್ರಾವಿಟಿ ಎಷ್ಟು? 32 and 2.65. 2.65. ರೆಸ್ಪೆಕ್ಟಿವ್ಲಿ ಅಸ್ಯೂಮ್ ದ ಯೂನಿಟ್ ವೇಟ್ ಆಫ್ ದ ವಾಟರ್ 10. ನಿಮ್ಗೆ ಈಸಿ ಆಗ್ಲಿ ಅಂತ 9.81 ತಗೋಬೇಡ್ರಿ ಅಂತ ಹೇಳ್ತಿದ್ದಾನ. ಓಕೆ, 10 ತಗೋಬೇಕಂತ. ಸ್ಯಾಚುರೇಟೆಡ್ ಯೂನಿಟ್ ವೇಟ್ ಕಂಡಿಡಿಬೇಕು ಅಂಡ್ ವೈಡ್ಸ್ ರೇಷಿಯೋ ಕಂಡಿಡಿಬೇಕು. ಮಾಡ್ತೀರಿ ಇದನ್ನ? ಗಾಮಾ ಸ್ಯಾಟ್ ಬೇಕು ಮತ್ತು ವೈಡ್ಸ್ ರೇಷಿಯೋ ಬೇಕು. ಓಕೆ, ಗಾಮಾ ಸ್ಯಾಟ್ ಬೇಕಂತಂದ್ರೆ ಅರ್ಥ ಸ್ಯಾಚುರೇಟೆಡ್ ಅಂತ ಅರ್ಥ ಆಯ್ತಲ್ಲ. ಇದು ಸ್ಯಾಚುರೇಟೆಡ್ ಯೂನಿಟ್ ವೇಟ್ ಕೇಳ್ತದನ್ನ ಆಫ್ ಅ ಸ್ಯಾಚುರೇಟೆಡ್ ಸಾಯಿಲ್ ಅಂತ. ನೋಡು, ವರ್ಡ್ಸ್ ಒಳಗಡೆನೂ ಕೂಡ ಡಾಟಾ ಅದ, ಬರೀ ನಂಬರ್ಸ್ ಒಳಗಷ್ಟೇ ಡಾಟಾ ಇರಂಗಿಲ್ಲ, ವರ್ಡ್ಸ್ ಒಳಗೂ ಡಾಟಾ ಅದ. ಸ್ಯಾಚುರೇಟೆಡ್ ಸಾಯಿಲ್ ಅಂತ ಬರೆದಿರೋದ್ರಿಂದ ಇದಕ್ಕೆ ಇನ್ನೊಂದು ಆ್ಯಡ್ ಆಗ್ತದೆ, S = 1. ಆಯ್ತು, E = WG/S ಆಗ್ತದ. W ಗೊತ್ತು, G ಗೊತ್ತು, S ಗೊತ್ತು. E ಬಂತು. E ಬಂದ ತಕ್ಷಣ ಬೇರೆ ಬೇರೆ ಅದಾವನೆಲ್ಲ, ಬೇರೆ ಬೇರೆ ಅದಾವ, ಮುಗಿತು. ಇವು ನೋಡಕ್ ಹೋಗ್ಬೇಡ್ರಿ, ಫಸ್ಟ್ ಆಪ್ಷನ್ ನೋಡಕ್ ಹೋಗ್ಬೇಡ್ರಿ, ಡೈರೆಕ್ಟ್ ಆಗಿನೂ ಕೂಡ ಹೇಳ್ಕೋಬಹುದು. 0.32 into 2.65, 0.848. ಇದು ಒಂದೇ ಆಪ್ಷನ್ ಇದೆ. ರೈಟ್? ಬೇಕಂದ್ರೆ ಮಾಡ್ಕೊಳ್ರಿ, ಗಾಮಾ ಸ್ಯಾಟ್ ಬೇಕಂದ್ರ ಮಾಡ್ಕೊಳ್ರಿ. ರೈಟಾ? ನೆಕ್ಸ್ಟ್ ಇದನ್ನ ಆಮೇಲೆ ಹೇಳ್ತೀನಿ, ಇದು ಸೆಡಿಮೆಂಟೇಶನ್ ಒಳಗೆ ಬರ್ತದ, ಕ್ಲಾಸಿಫಿಕೇಶನ್ ಚಾಪ್ಟರ್ ಒಳಗೆ ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್, ದ ಕನ್ಸಿಸ್ಟೆನ್ಸಿ ಆಫ್ ಸ್ಯಾಚುರೇಟೆಡ್ ಕೊಹೆಸಿವ್ ಸಾಯಿಲ್. ಕನ್ಸಿಸ್ಟೆನ್ಸಿ ಆಫ್ ಸ್ಯಾಚುರೇಟೆಡ್ S = 1, ಕೊಹೆಸಿವ್ ಸಾಯಿಲ್ affected by, okay, theory question ಅದ. ವಾಟರ್ ಕಂಟೆಂಟ್, ಪಾರ್ಟಿಕಲ್ ಸೈಜ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಡೆನ್ಸಿಟಿ ಇಂಡೆಕ್ಸ್, ಕೋಎಫಿಷಿಯಂಟ್ ಆಫ್ ಪರ್ಮಿಯಬಿಲಿಟಿ. ಏನಂತ ಹೇಳ್ತೀರಿ? ಸ್ಯಾಚುರೇಟೆಡ್ ಕೊಹೆಸಿವ್ ಸಾಯಿಲ್. ಕೊಹೆಸಿವ್ ಸಾಯಿಲ್ ಅಂದ್ರ ಕ್ಲೇ ಸಾಯಿಲ್. ಇದು ಕನ್ಸಿಸ್ಟೆನ್ಸಿ ಅಂದ್ಮೇಲೆ ಕ್ಲೇ ಸಾಯಿಲ್ಗೆ ಹೇಳಾಕತ್ತಾರ ಅವ್ರು. ಈಸ್ ಅಫೆಕ್ಟೆಡ್ ಬೈ ಯಾವುದು ನೋಡಿಲಿ. ಕೊಹೆಸಿವ್ ಸಾಯಿಲ್ ಅಂತ ಅಂದ್ಮೇಲೆ ಮತ್ತೆ ನೀವು ಪಾರ್ಟಿಕಲ್ ಸೈಜ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನ ಬಿಟ್ಟು ಬಿಡಿದ್ರು. ಕ್ಲೇ ಅಂತ ಹೇಳೇ ಬಿಟ್ಟಾರ ಅವರು, ಪಾರ್ಟಿಕಲ್ ಸೈಜ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ.
ನೆಕ್ಸ್ಟ್ ವಾಟರ್ ಕಂಟೆಂಟ್ ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಐತಿ, ಬಿಕಾಸ್ ನಮ್ ಗ್ರಾಫ್ ಒಳಗಡೆ ವಾಟರ್ ಕಂಟೆಂಟ್ ವಾಲ್ಯೂಮ್ ತಗೊಂಡಿದ್ರು ಕನ್ಸಿಸ್ಟೆನ್ಸಿ ಲಿಮಿಟ್ಸ್ ಒಳಗಡೆ. ಇದು ಇಂಪಾರ್ಟೆಂಟ್ ಐತಿ. ಇನ್ನ ಎರಡು ಆಪ್ಷನ್ ಇವ್ಯಾಲ್ಯೂಯೇಟ್ ಮಾಡೋಣ. ಡೆನ್ಸಿಟಿ ಇಂಡೆಕ್ಸ್ ನೋಡಗ ಕನ್ಫ್ಯೂಸ್ ಮಾಡೋಣ. ಡೆನ್ಸಿಟಿ ಇಂಡೆಕ್ಸ್ ಈಸ್ ದ ಇಂಡೆಕ್ಸ್ ಪ್ರಾಪರ್ಟಿ ಆಫ್ ಕೋರ್ಸ್ ಗ್ರೈನ್ ಸಾಯಿಲ್. ಕೋರ್ಸ್ ಗ್ರೈನ್ ಸಾಯಿಲ್ ಇದು ತೆಗೆದು ಹಾಕಿಬಿಡಿ ಪೂರಾ. ಕೋಎಫಿಷಿಯಂಟ್ ಆಫ್ ಪರ್ಮಿಯಾಬಿಲಿಟಿ ಇಸ್ ದ ಇಂಜಿನಿಯರಿಂಗ್ ಪ್ರಾಪರ್ಟಿ, ಇದನ್ನು ಕೂಡ ತೆಗೆದು ಹಾಕಿಬಿಡು. ನೀವು ಡೌಟ್ ಬರ್ತಕ್ಕಂಥದ್ದು ಎರಡೇ ಆಪ್ಷನ್, ಒಂದು ಪಾರ್ಟಿಕಲ್ ಸೈಜ್ ಡಿಸ್ಟ್ರಿಬ್ಯೂಷನ್, ವಾಟರ್ ಕಂಟೆಂಟ್. ಹಂಗ ಯೋಚನೆ ಮಾಡಿದ್ರೆ ಎರಡರೊಳಗಡೆ ಇದು ಸ್ಟ್ಯಾಂಡರ್ಡ್ ಅದ, ಇದನ್ನ ತೆಗೆದಾಕೋಬಹುದು. ರೈಟಾ? ಏನು ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಹಾಕ್ರಿ, ಇಲ್ಲ ಸ್ವಿಚ್ ಆನ್ ಮಾಡ್ಕೊಂಡು ಹೇಳ್ಬಿಡ್ರಿ. ರೈಟಾ? ಇದನ್ನ ಹೇಳ್ತೀನಿ, ಇದು ಚೆನ್ನಾಗದ. ಇದಕ್ಕಿಂತ ಮುಂಚೆ ಇದಕ್ಕೆ ಇದು ಮುಗಿಸ್ಬಿಡೋಣ. ಲ್ಯಾಬೊರೇಟರಿ ಇದು ಮುಗಿಸ್ಬಿಡೋಣ. ಇಲ್ಲ ಸ್ಕ್ಯಾಂಪ್ಟನ್ಸ್ ಐತೇನೆ, ಇದನ್ನು ಬೇಡ. ಆಸ್ ಪರ್ ದ ಎಕ್ಸ್ಪ್ರೆಷನ್ಸ್ ಬೇಸ್ಡ್ ಆನ್ ಸ್ಕ್ಯಾಂಪ್ಟನ್ಸ್, ಇದನ್ನು ಬೇಡ. ಓಕೆ, ನಾವು ಕಮ್ ಟು ದಿಸ್ ಒನ್. ಇದು ಪ್ರಾಬ್ಲಮ್, ಒಂದು ಪ್ರಾಬ್ಲಮ್ ಅರ್ಥ ಆಗ್ಬಿಟ್ರೆ ನಿಮ್ಗೆ ಆಗಲ್ಲ ಹೇಳಿದ್ನಲ್ಲ, ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್, ಅದು ಅರ್ಥ ಆಗ್ತದೆ. ಓಕೆ, ಫಸ್ಟ್ ನೋಡು. ಇನ್ ಆನ್ ಅರ್ದನ್ ಎಂಬ್ಯಾಕ್ಮೆಂಟ್ ಈಸ್ ಟು ಬಿ ಕನ್ಸ್ಟ್ರಕ್ಟೆಡ್ ವಿತ್ ಕಾಂಪ್ಯಾಕ್ಟೆಡ್ ಕೊಹೆಷನ್ಲೆಸ್ ಸಾಯಿಲ್. ಅರ್ದನ್ ಎಂಬ್ಯಾಕ್ಮೆಂಟ್ ಕಾಂಪ್ಯಾಕ್ಟ್ ಮಾಡ್ಬೇಕಂತ ಒಂದೊಂದು ಲೈನ್ ಡೈಜೆಸ್ಟ್ ಮಾಡ್ಕೊಂತ ಹೋಗ್ಬಿಡು, ಒಂದೊಂದು ಲೈನ್ ಅರ್ಥ ಮಾಡ್ಕೊಂತ ಹೋಗೋಣ. ಇದೊಂದು ಅರ್ದನ್ ಎಂಬ್ಯಾಕ್ಮೆಂಟ್ ಕಟ್ಬೇಕಾಗೈತೆ ನಾವು. ದ ವಾಲ್ಯೂಮ್ ಆಫ್ ದ ಎಂಬ್ಯಾಕ್ಮೆಂಟ್ 5000 ಮೀಟರ್ ಕ್ಯೂಬ್. ಓಕೆ, ಹೇಳ್ಯಾರ ಇದು 5000 ಮೀಟರ್ ಕ್ಯೂಬ್ ಅಂತ, ಇದನ್ನ ಕಟ್ಟಬೇಕು. ನೆಕ್ಸ್ಟ್ ನೋಡ, ದ ವಾಲ್ಯೂಮ್ ಆಫ್ ದ ಅಂಡ್ ಟಾರ್ಗೆಟ್ ಡ್ರೈ ಡೆನ್ಸಿಟಿ 16.2. ಓಕೆ, ಇದ್ರದ್ದು ಡ್ರೈ ಡೆನ್ಸಿಟಿ 16.2 ಅಚೀವ್ ಮಾಡಬೇಕು. 3 nearby sites, see the figure, okay, have been identified from where the required soil can be transported to the construction site. ಓಕೆ, ಅವರು 3 ಊರುಗಳು ಹೇಳ್ಯಾರ ಅಥವಾ 3 ಸೈಟ್ ಹೇಳ್ಯಾರ. ಇಲ್ಲಿಂದ ತಗೊಂಡ್ ಬರೋಣ, ಇಲ್ಲಿಂದ ತಗೊಂಡ್ ಬರೋಣ, ಇಲ್ಲಿಂದ ತಗೊಂಡ್ ಬರೋಣ. ಓಕೆ, 3 ಸೈಟ್ಸ್ ಗಳನ್ನ ಹೇಳಿದಾರೆ. ದ ವೈಡ್ತ್ ರೇಷಿಯೋ ಆಫ್ ಅ ಡಿಫರೆಂಟ್ ಸೈಟ್ಸ್ ಆರ್ ಶೋನ್ ಇನ್ ಫಿಗರ್. ಅಸ್ಯೂಮ್ ದ ಸ್ಪೆಸಿಫಿಕ್ ಗ್ರಾವಿಟಿ 2.7 ಎಲ್ಲರಿಗೂ ಆಫ್ 3. ಓಕೆ, ನೆಕ್ಸ್ಟ್, if the cost of the transportation per kilometer, per kilometer cost is twice the cost of the excavation. ಇದು ಬಹಳ ಇಂಪಾರ್ಟೆಂಟ್ ಐತಿ. ಓಕೆ, then site, which site would you choose as the most economic solution? ಯಾವ ಸೈಟ್ ಅನ್ನು ತಗೊಳ್ಬೇಕು ಅಂತ ಕೇಳ್ತಿದ್ರು. ಓಕೆ, ಫಸ್ಟ್ ಏನ್ ಮಾಡೋಣ, ಇವನ್ ಬರ್ಕೊಳ್ಳೋಣ. ಎಕ್ಸ್ ವೈ ಝೆಡ್ ಅದಾವ, ಎಕ್ಸ್ ವೈ ಝೆಡ್. ಎಕ್ಸ್ ಗೆ ಎಷ್ಟದ 0.6, 0.7, 0.64, 0.6, 0.7, 0.64. ಓಕೆನಾ? ನೆಕ್ಸ್ಟ್ ಮತ್ತೇನ್ ಕೊಟ್ಟಿದ್ರ, ಇದು 100 ಕಿಲೋಮೀಟರ್. ಇಲ್ಲಿಂದ 100, 80, 100, 140, 80, 100, 140, 80, 100. ಓಕೆನಾ? ನೋಡು, ಡಿಸ್ಟೆನ್ಸ್ ನೋಡಿ ಮತ್ತೆ ತಲೆ ಕೆಡಿಸ್ಕೊಬೇಡ, ಸರ್ ಇದು ಬಹಳ ಸಮೀಪ ಐತ್ರಿ ಸರ್, ಇದನ್ನ ತಗೊಂಡ್ಬಿಡಣ್ರಿ ಅಂತ ಅನ್ಬಾರ್ದು. ಅರ್ಥ? ಇವೆಲ್ಲ ಇನ್ನು ಉಳಿದು ಎಲ್ಲ ನೋಡ್ಬೇಕು. ಮತ್ತೇನ್ ಕೊಟ್ಟರ? ಏನು ಕೊಟ್ಟಿಲ್ಲ. ಓಕೆ, ಡನ್. ಆಮೇಲೆ ಒಂದು ಸ್ಟೇಟ್ಮೆಂಟ್ ಕೊಟ್ರ, ಆ ಸ್ಟೇಟ್ಮೆಂಟ್ ಆಮೇಲೆ ಅರ್ಥ ಮಾಡ್ಕೊಳ್ಳೋಣ. ಯಾವ ಸ್ಟೇಟ್ಮೆಂಟು? ಇದನ್ನ ಯಾವ್ದು ಟ್ರಾನ್ಸ್ಫರ್ ಮಾಡ್ಬೇಕಂತ ಕೇಳ್ಯಾರಲ್ಲ ಅವರು, ಇದೇನು ಕಿಲೋಮೀಟರ್ ಅವೆಲ್ಲ ಕೊಟ್ಟಾರ, ಅದು ಕಾಸ್ಟ್, ಅದನ್ನ ಆಮೇಲೆ ನೋಡೋಣ. ಫಸ್ಟ್ ಯೋಚನೆ ಮಾಡ್ರಿ, ವಾಲ್ಯೂಮ್ ಎಷ್ಟು ಬೇಕು, ಇಲ್ಲಿಂದ ಎಷ್ಟು ವಾಲ್ಯೂಮ್ ಒಯ್ಯೋಣ, ಇಲ್ಲಿಂದ ಎಷ್ಟು ವಾಲ್ಯೂಮ್ ಒಯ್ಯೋಣ, ಇಲ್ಲಿಂದ ಎಷ್ಟು ವಾಲ್ಯೂಮ್ ಒಯ್ಯೋಣ. ಓಕೆನಾ? ಓಕೆ, ಫಸ್ಟ್ ಇದ್ರದ್ದು ವಾಲ್ಯೂಮ್ ಅದಾವ, ಬಟ್ ಇದ್ರದ್ದು ವೈಡ್ಸ್ ರೇಷಿಯೋ ಗೊತ್ತಿಲ್ಲ, ಇದೊಂದು ಕಂಡು ಹಿಡ್ಕೊಂಡ್ಬಿಡು. ಇ ಈಕ್ವಲ್ ಟು ಜಿ ಗಾಮಾ ಡಬ್ಲ್ಯೂ ಡಿವೈಡೆಡ್ ಬೈ ಗಾಮಾ ಡಿ ಮೈನಸ್ 1. ಓಕೆ, ಜಿ ಗೊತ್ತದ, ಎಲ್ಲ ಗೊತ್ತದ. ಜಿ 2.7, 2.7 into 10 divided by 16.2 minus 1. ಇದು ಈ ಬಂತು 0.67. ರೈಟಾ? ಈಗ ನಾವೇನ್ ಮಾಡ್ಬೇಕು, ಈಗ ಒಂದು ಇಕ್ವೇಶನ್ 1 plus E1 divided by 1 plus EX is equal to V1 by Vx. ಈಗ Vx ಕಂಡಿಡಿ.
ಹಂಗ Vy ಕಂಡಿಡಿ, ಹಂಗ Vz ಕಂಡಿಡಿ. ಇದು 5000. ಓಕೆನಾ? 1.667 divided by 1.6, 5000 divided by ಆನ್ಸರ್. ಇದು ಬಂತು 4799 ಮೀಟರ್ ಕ್ಯೂಬ್. ನೋಡಿ, ಇಷ್ಟು ಮೀಟರ್ ಕ್ಯೂಬ್ ಸಾಕು ಇದಕ್ಕೆ. ಇಲ್ಲಿ ನೀವು ಒಂದ್ ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ಬೇಕು, ನಾ ಕರೆಕ್ಟ್ ಮಾಡಿನೋ ಇಲ್ಲೋ ಅಂತೇಳಿ. ನೋಡು, ಇದ್ರದ್ದು ವೈಡ್ಸ್ ರೇಷಿಯೋ 0.67 ಐತೆ ಅಂದ್ರೆ ಇದು ಲೂಸ್ ಐತೆ, ಇದು ಡೆನ್ಸ್ ಐತೆ. ನೋಡಿ, ಇದು ವೈಡ್ಸ್ ರೇಷಿಯೋ ಕಡಿಮೆ ಐತಲ್ಲ, ಕಡಿಮೆ ಐತೆ ಅಂದ್ರೆ ಡೆನ್ಸ್ ಐತಿ. ಡೆನ್ಸ್ ಐತೆ ಅಂದ್ರೆ ಕಡಿಮೆ ಮಾಲ್ ತರಬೇಕು, ಕಡಿಮೆ ಮಟೀರಿಯಲ್ ತರಬೇಕು. ರೈಟಾ? ಈಗ ಈ ಕಡೆ ಬಾ. 1.667 divided by 1.7 divided by 5000 divided by ಆನ್ಸರ್. ನೋಡಿ, ಇದು ಆಬ್ವಿಯಸ್ಲಿ ಜಾಸ್ತಿ ತರಬೇಕು ಇಲ್ಲಿಂದ, ಬಿಕಾಸ್ ಇದು ಲೂಸ್ ಅದ ಇದಕ್ಕಿಂತ. ಹಂಗಾಗಿ ಇದು 5098 ಮೀಟರ್ ಕ್ಯೂಬ್. ಇದೇನಾಗ್ತದ? 1.67 divided by 1.64, 5000 divided by ಆನ್ಸರ್. ಇದು 4910 ಮೀಟರ್ ಕ್ಯೂಬ್. ಓಕೆ, ಈಗ ಬಾ. ಇಲ್ಲಿ ಏನ್ ಕೊಟ್ಟಿದ್ದಾನೆ ಅಂದ್ರೆ ಕ್ವಶನ್ಸ್ ಇಲ್ಲಿವರೆಗೆ ಅರ್ಥ ಆಗಿರ್ಬೇಕಿದೆ. ಇದೇನು ಬಹಳ ಈಸಿ ಅದ. ಇದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ರಿ. ದ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಪರ್ ಕಿಲೋಮೀಟರ್, 1 ಕಿಲೋಮೀಟರ್ ಟ್ರಾನ್ಸ್ಫರ್ ಮಾಡಕ್ ಎಷ್ಟು ಕಾಸ್ಟ್ ಬೇಕಲ್ಲ, ಈಸ್ ಟ್ವೈಸ್ ದ ಕಾಸ್ಟ್ ಆಫ್ ಎಕ್ಸ್ಕವೇಷನ್. ಹಾಗಾದ್ರೆ ಒಂದು ಪ್ಲಾನ್ ಮಾಡೋಣ. ಎಕ್ಸ್ಕವೇಷನ್ ಕಾಸ್ಟ್ ನ ಎಕ್ಸ್ ರುಪೀಸ್ ಅಂತ ತಿಳ್ಕೊ. ಎಕ್ಸ್ ರುಪಿ ಏನಿದು? 1 ಮೀಟರ್ ಕ್ಯೂಬ್ ಎಕ್ಸ್ಕವೇಟ್ ಮಾಡಾಕ ಎಕ್ಸ್ ರುಪೀಸ್ ಬೇಕು. ಹಂಗಾರೆ ಟ್ರಾನ್ಸ್ಪೋರ್ಟೇಶನ್ ಬೇಕು, ಎಷ್ಟು ಬೇಕು? ಈಸ್ ಟ್ವೈಸ್ ದ ಎಕ್ಸ್ಕವೇಷನ್ ಅಂದ್ರೆ 1 ಕಿಲೋಮೀಟರ್ ಟ್ರಾನ್ಸ್ಫರ್ ಮಾಡಾಕ 2x ರೊಕ್ಕ ಬೇಕು. ಮುಗೀತು, ಇಷ್ಟ ಆಯ್ತು. ಹೇಳ್ತಾ? ಹಂಗಾದ್ರ ಇವನಿಗೆ ಬಾ. ಈಗ ಯಾರಿಗೆ? ಇವನಿಗೆ ಎಷ್ಟು ರೂಪಾಯಿ ಬೇಕು? 4799 ರುಪೀಸ್ ಎಕ್ಸ್ಕವೇಷನ್ ಮಾಡಕ್ ಬೇಕು. ಹಂಗಾರ ಇವನಿಗೆ ಇದು ಎಷ್ಟೈತಿ? ಇದು ಟ್ರಾನ್ಸ್ಪೋರ್ಟೇಶನ್ ಎಷ್ಟೈತೆ? ಒಂದು 140 ಕಿಲೋಮೀಟರ್ ಐತಿ. 140 ಇಂಟು 2x ಬೇಕು. 140 ಇಂಟು 2x ತಿಳಿತಾ? ಈಸ್ ಈಕ್ವಲ್ ಟು ಎಷ್ಟು ಬಂತಿದ್ದು? ಮಾಡ್ಕೊಂಬಿಡು. 4799 ಪ್ಲಸ್ 140 ಇಂಟು 2. ಇವನಿಗೆ ಬೇಕು 5079 ರುಪೀಸ್. ಹಂಗಾರೆ ಇವನಿಗೆ ಬಂದಾಗ ಏನಾಗ್ತದ? 5098 ಪ್ಲಸ್ ಇವನ್ ಕಿಲೋಮೀಟರ್ ಎಷ್ಟದ? 80 ಕಿಲೋಮೀಟರ್ ಅದ. ಇಂಟು 80 ಇಂಟು 2. ಇವನಿಗೆ ಬೇಕು 505258 ಎಕ್ಸ್. ಇವನಿಗೆ ಎಷ್ಟು ಬೇಕು? 4910 ಪ್ಲಸ್ ಇವನ್ ಕಿಲೋಮೀಟರ್ 100 ಕಿಲೋಮೀಟರ್ ಅದ. ಇಂಟು 2. ಇದು 5110 ಎಕ್ಸ್ ಅದ. ಯಾರ್ದು ಜಾಸ್ತಿ ಕಾಸ್ಟ್ ಆಯ್ತು? ಇವೊಂದು ಕಾಸ್ಟ್ ಜಾಸ್ತಿ ಆಯ್ತು, ಇವೊಂದು ಸ್ವಲ್ಪ ಕಡಿಮೆ. ಇವ ಚಲೋ ಅದ. ನೀವು therefore we will order material from A site. A ಅಂದ್ರೆ X site. Come here, select it. ತಿಳಿದಿಲ್ಲ ಅಂದ್ರೆ ಕೇಳ್ರಿ, ಲಾಸ್ಟ್ ಕ್ವಶನ್ ಅದ ಇದು. ಇಲ್ಲಿ ಏನಾರ ತಿಳಿದಿಲ್ಲ ಅಂತಂದ್ರೆ ಕೇಳ್ರಿ. ಇದು 2 ಮಾರ್ಕ್ಸ್ ಕ್ವಶನ್ ಇದು. ರೈಟಾ? ಸೂರ್ಯಪ್ರಕಾಶ್, ಎನಿ ಡೌಟ್ಸ್? ಓಕೆ, ಮುಂದೆ ಪ್ರಾಬ್ಲಮ್ಸ್ ಎಲ್ಲ ವರ್ಕೌಟ್ ಮಾಡ್ರಿ. ನಾಳೆನೂ ಕೂಡ ಇದ್ರ ಬಗ್ಗೆನೇ. ನಾಳೆ ಇನ್ನೊಂದಿಷ್ಟು ಥಿಯರಿ ಅದ. ಯಾವುದು? ಸೆಡಿಮೆಂಟೇಶನ್ ಅನಾಲಿಸಿಸ್, ಅದೊಂದು ಥಿಯರಿ ಮಾಡಬೇಕು. ಮತ್ತೆ ಶ್ರಿಂಕೇಜ್ ಲಿಮಿಟ್ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಅದೊಂದಿಷ್ಟು ರೌಂಡ್ ಮಾಡಿವಲ್ಲ, ಅವೆಲ್ಲ ಪ್ರಾಬ್ಲಮ್ಸ್ ನಾಳೆ ಮಾಡ್ಕೊಳ್ಳೋಣ. ನಾಳೆ ಮಾಡಿ ಮತ್ತೆ ಇವುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ರೈಟಾ? ಎನಿ ಡೌಟ್ಸ್?
ರೈಟ್. ಥ್ಯಾಂಕ್ ಯು. ಏನ್ರ ಇದ್ರೆ ಕೇಳ್ರಿ, ಇಲ್ಲಂದ್ರ ವಿಲ್ ಎಂಡ್ ದ ಮೀಟಿಂಗ್. ಥ್ಯಾಂಕ್ ಯು ವೆರಿ ಮಚ್.